ಯಶೋದಾನಂದನ ಬ್ರಜ ಜನರಂಜನ ಯಶೋದಾನಂದನ ಬ್ರಜ ಜನರಂಜನ ಯಮುನಾ ತೀರ ವನಚಾರಿ ಯಮುನಾ ತೀರ ವನಚಾರಿ ಜಯ ರಾಧಾ ಮಾಧವ ಜಯ ಕುಂಜ ಬಿಹಾರಿ ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ श्री राधा माधव की जय शील प्रभुपाद की जय हरे कृष्ण माता जी ಹರೇ ಕೃಷ್ಣ ಮಾತಾಜಿ. ಮಂಗಳಾಚರಣೆ ಮಾಡ್ತೀರಾ ಡಿವೋಟೀಸ್? ಸುಷ್ಮಿತಾ ಮಾತಾಜಿ ಮಾಡ್ತೀರಾ? ಹರೇ ಕೃಷ್ಣ ಇದ್ದೀರಾ? ನಾನ ಮಾಡ್ಲೇನ್ರಿ ಮಾತಾಜಿ? ಮಾಡ್ತೀರಾ ನೀವೇ? ಮಾಡ್ತೀನಿ. ಮಾಡಿ ಮಾತಾಜಿ. ಓಂ ಅಜ್ಞಾನತಿಮಿರಾಂಜಸ್ಯ ಜಾನಾಂಜನಶಲಾಕೆಯ ಚಕ್ಷುರುಮಿಲಿತಂ येन तस्मै श्रीगुरुवे नमः. श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति पदातिकं वन्देऽहं श्रीगुरु श्रीयतपदकमलं श्रीगुरुवैष्णवांश्च श्रीरूपसादरजातं सहगण रघुनाथानित्यं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखाञ्च नमो विष्णुपादाय कृष्णकृष्णाय भूतले श्रीमती भक्तिवेदान्त स्वामिनीति नामिने नमस्ते सरस्वते देवे गौरवाणी प्रचारिणि निर्विशेष शून्यवादी पाश्चात्यदेशतारिणि नमो वदन्याय कृष्ण प्रेम प्रदायते कृष्णाय कृष्ण चैतन्य नामे गौरमिते नमः. हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी ऋषभानुसुते देवी प्रमाणी हरिप्रिये वाञ्छा कल्पतरुक्षस्य कृपा सिंधु देवच पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर शिवासाटी गौर भक्तवृंदा. हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे. हरे कृष्ण माता जी. ಜೈ. ಧನ್ಯವಾದ ಮಾತಾಜಿ. ಡಿವೋಟೀಸ್ ಎಲ್ರಿಗೂ ಸ್ವಾಗತ. ಹರೇ ಕೃಷ್ಣ ಎಲ್ಲರಿಗೂ. ಸೊ ನಾವೆಲ್ಲರೂ ಈ 9ನೇ ಅಧ್ಯಾಯನ ಮುಂದುವರ್ಸೋಣ. ಹರೇ ಹೌದಾ? ಕೃಷ್ಣ. ಹರೇ ಕೃಷ್ಣ. ದಂಡ ಪ್ರಣಾಮ ಮಾತಾಜಿ. ಹರೇ ಸುಧಾ ಕೃಷ್ಣ. ಮಾತಾಜಿ, ರಂಗಯ್ಯ ಪ್ರಭು, ಸುಷ್ಮಿತಾ ಮಾತಾಜಿ, ಸುಜಾತಾ ಮಾತಾಜಿ, ಹರೇ ಕೃಷ್ಣ. ಗಡಿ ಮಾತಾಜಿ, ಕಾಂತಪ್ಪ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈ 9ನೇ ಅಧ್ಯಾಯದ ಹೆಸರು ಯಾರು ಹೇಳ್ತೀರಾ? ಒಂಬತ್ತನೇ ಅಧ್ಯಾಯ ಭಗವದ್ಗೀತೆಯ ಈ ಅಧ್ಯಾಯದ ಹೆಸರೇನು? ಕಾನ್ಫಿಡೆನ್ಷಿಯಲ್ ನಾಲೆಜ್ ಮಾತಾಜಿ. ಪರಮ
ಗುಹ್ಯ ಜ್ಞಾನ ಅಲ್ವಾ? ಹೌದಾ? ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಅಂದ್ರೆ ಏನರ್ಥ ಇದು? ಅದ್ರ ಅರ್ಥ ಏನು? ಯಾತಕ್ಕೆ ಇದಕ್ಕೆ ಪರಮ ಗುಹ್ಯ ಜ್ಞಾನ ಅಂತಾನೆ ಭಗವಂತ? ಇದುವರೆಗೂ ನಾವು ಗುಹ್ಯ ಜ್ಞಾನ ತಿಳ್ಕೊತಾ ಇದೀವ? हरे कृष्ण माता जी दंडवत प्रणाम। ದಂಡದ ಪ್ರಣಾಮ ಮಾತಾಜಿ. हरे कृष्ण माता जी ಹರೇ दंडवत ಕೃಷ್ಣ. प्रणाम। ಹರೇ ಕೃಷ್ಣ ಮಾತಾಜಿ. ಸುನೀತಾ ಮಾತಾಜಿ, ಅರುಣಾ ಮಾತಾಜಿ, ಎಸ್. ರೇಣುಕಾ ಮಾತಾಜಿ, ಎಸ್. ಇದಕ್ಕೆ ಯಾಕೆ ಈ ಅಧ್ಯಾಯಕ್ಕೆ ಪರಮ ಗುಹ್ಯ ಜ್ಞಾನ ಅಂತ ಭಗವಂತ ಯಾಕೆ ಕರೀತಾ ಇದ್ದಾನೆ? ಶುರುದಲ್ಲೇ ಭಗವಂತ ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ ನೋಡಿ. ಏನಂದನ್ ಭಗವಂತ? ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸುಸುಖಂ ಕರ್ತುಂ ಅವ್ಯಯಂ. ಈ ಮಾರ್ಗ ಈ ಜ್ಞಾನ ಗುಹ್ಯವಾಗಿದೆ. ಈ ಮಾರ್ಗ ಕೂಡ ತುಂಬಾ ತುಂಬಾ ಸುಲಭವಾಗಿದೆ ಇದು. ಹೌದಾ? ನಾವು ಮಾಡೋ ಭಕ್ತಿ ನಮಗೆ ಅರ್ಥ ಆಗತ್ತೆ, ನಾವೆಷ್ಟು ಮುಂದುವರೆದಿದ್ದೀವಿ, ನಾವೆಷ್ಟು ಚೆನ್ನಾಗಿ ಭಕ್ತಿ ಮಾಡ್ತೀವಿ, ನಾವೆಷ್ಟು ಭಗವಂತನ ಭಕ್ತರು ಅಂತ ಹೇಳ್ಕೋಬಹುದು ಅನ್ನೋದ್ರ ಬಗ್ಗೆ. ಹೌದಾ? ಇದಂ ತು ತೇ ಗುಹ್ಯತಂ ಪ್ರವಕ್ಷ್ಯಾಮಿ ಅನುಸೂಯವೇ ಜ್ಞಾನ ವಿಜ್ಞಾನ ಸಹಿತ ಯಜ್ಞಾತ ಮೋಕ್ಷ ಸುಷ್ಮಾತ್. ಈ ಜ್ಞಾನ ಪಡ್ಕೊಳ್ಳೋದ್ರಿಂದ ನಾವು ಮೋಕ್ಷ ಅಲ್ವಾ? ಮೋಕ್ಷ ಏನು ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ಅದಕ್ಕೆ ಈ ಅಧ್ಯಾಯ ತುಂಬಾ ಮುಖ್ಯವಾಗಿರುವಂತಹ ಅಧ್ಯಾಯ. ಇದ್ರ ಒಂದೊಂದು ಶ್ಲೋಕನು ಕೃಷ್ಣ ನಮಗೋಸ್ಕರ ತಿಳಿಸ್ಕೊಡ್ತಾ ಇರೋದು. ಹೌದಾ? ಸೊ ಇಲ್ಲಿವರೆಗೂ ನಾವು ನೋಡಿರೋ ಕೆಲವೊಂದು ಇಂಪಾರ್ಟೆಂಟ್ ಶ್ಲೋಕ ಜಸ್ಟ್ ಲೈಟ್ ಆಗಿ ರಿವೈಸ್ ಮಾಡ್ತೀನಿ ಅನ್ಕೊಂಡೆ ನೋಡಿ. ಶತ್ರು ವಿಜೇತನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವವರು. ಯಾಕೆ ಜನ ಮತ್ತೆ ಮತ್ತೆ ಜನ್ಮ ತಾಳ್ತಾ ಇದ್ದಾರೆ, ಮತ್ತೆ ಮತ್ತೆ ಈ ಭೌತಿಕ ಪ್ರಪಂಚ ಬರ್ತಾ ಇದ್ದಾರೆ? ಅದಕ್ಕೆ ಇದೇ ಉತ್ತರ ಕೃಷ್ಣ ಕೊಡ್ತಾ ಇರೋದು. ಸಾಕಷ್ಟು ಭಗವಂತನ ಬಗ್ಗೆ ನಮಗೆ ಶ್ರದ್ಧೆ, ಭರವಸೆ, ಶರಣಾಗತಿ ಇಲ್ಲದೆ ಇರೋದ್ರಿಂದ ಜನ ಏನಾಗ್ತಾರೆ, ಆ ಪೂರ್ತಿ ಶರಣನ ತಗೊಳಕ್ ಆಗ್ತಾ ಇಲ್ಲ, ತಗೋತಾ ಇಲ್ಲ. ಭಗವಂತನ ಬಗ್ಗೆ ಗೊತ್ತಾದ್ರೆ ತಾನೇ ತಗೊಳೋದಕ್ಕೆ. ಹೌದಾ? ನಾವು ಮದುವೆ ಟೈಮಲ್ಲಿ ಕಾಯ ವಾಚ ಮನಸ್ಸಾನೋ ಒಬ್ಬ ವ್ಯಕ್ತಿಗೆ ಪೂರ್ತಿ ಶರಣ ಹೊಂದಬೇಕು ಅಂತ, ಹೌದಾ, ಪ್ರತಿಜ್ಞೆ ಮಾಡ್ತೀವಿ, ಸಂಕಲ್ಪ ತಗೋತೀವಿ, ಸಪ್ತಪದಿ ತುಳಿತೀವಿ. ಹೌದಾ? ಭೌತಿಕ ಪ್ರಪಂಚದಲ್ಲಿ ನಮ್ಮಿಂದ ಶರಣಾಗತಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದ್ರಲ್ಲಿ ಕೃಷ್ಣ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಿದ್ಯಾ? ಭಗವಂತ ಹೌದು ನಮ್ಮನ್ನ ಸೃಷ್ಟಿಕರ್ತ, ಅವನು ನಮ್ಮೆಲ್ಲರ ಜೀವ ಕೊಟ್ಟಿರೋದು ಅವನೇ, ಪ್ರಾಣ ಕೊಟ್ಟಿರೋದು ತುಂಬಿಸಿರೋದು ಅವನೇ. ಸೊ ಭಗವಂತ ನಮ್ಮನ್ನ ನಿನ್ನ ಶರಣ ಆಗು ಅನ್ನೋದ್ರಲ್ಲಿ ತಪ್ಪೇದಾರ ಇದೆಯಾ ಮಾತಲ್ಲಿ? ಇಲ್ಲ. ನಾವು ಶರಣಾದ್ರೇನೆ, ಭಗವಂತನ ಶರಣ ಆದ್ರೇನೆ ನಾವು ನಮ್ಮ ಈ ಒಂದು ಐಹಿಕವಾಗಿರುವಂತ ನಮ್ಮ ಕಲ್ಪನೆಗಳಿಂದ, ನಮ್ಮ ಏನಂತಾರೆ ಈ ಮಟೀರಿಯಲ್ ಕಂಟ್ಯಾಮಿನೇಷನ್, ನಮ್ಮ ವಾಸನೆ ಅಲ್ವಾ, ಈ ವಾಸನೆಗಳಿಂದ ನಾವು ಹೊರಗೆ ಬರ್ಬೋದು. ಇಲ್ಲಾಂದ್ರೆ ನಾವು ಅದನ್ನೇ ಮಾಡಿದ್ದನ್ನೇ ಮಾಡ್ತಾ ಇದೀವಿ. ಅದೇ ಇಂದ್ರಿಯ ಭೋಗ, ಅದೇ ಸಂತೃಪ್ತಿ ಪಡ್ಕೊಳ್ಳೋದಕ್ಕೆ ಇಲ್ಲೇ ಮಜಾ ಹೊಡಿಯೋದು, ಇಲ್ಲೇ ಏನೋ ಸುಖ ಸಿಗತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆದಲ್ಲಿ ಜೀವನ ನಾವು ಸಾಗಿಸ್ತಾ ಇದೀವಿ ಅಲ್ವಾ? ಇಲ್ಲಿ ಸಂತೋಷವಾಗಿರ್ಬೋದು ಯಾವಾಗ ನಾವು ಭಗವಂತನ ಸೇರಿಸಿ ಕಾರ್ಯ ಮಾಡ್ತೀವೋ ಅವಾಗ ಆ ಸಂತೋಷಕ್ಕೆ ತಪ್ಪು ಅನ್ನಲ್ಲ, ಅವಾಗ ಅದು ತಪ್ಪು ಸಂತೋಷ ಅಲ್ಲ ಅಲ್ವಾ? ಅವಾಗ ಪ್ರತಿಯೊಂದು ಡಿವೋಟಿ, ಪ್ರತಿಯೊಂದು ಜೀವಿನೂ ಸಂತೋಷ ಪಡಕ್ಕೆ ಅವನಿಗೆ ಹಕ್ಕಿದೆ. ಬಟ್ ಭಗವಂತನ ತೆಗೆದ್ಬಿಟ್ಟು ನಾವು ನಮ್ಮ ಇಂದ್ರಿಯಕ್ಕೋಸ್ಕರ ನಾವು ನಮ್ಮ ಸುಖ ಪಡ್ಕೋತಿದೀವಿ ಅಂದ್ರೆ ಅಲ್ಲಿ ಯಾವ ಸುಖನೂ ಇಲ್ಲ ಅಲ್ವಾ? ನಮ್ಮನ್ನ ನಾವು ಮೋಸ ಮಾಡ್ಕೋತಾ ಇದೀವಿ ಆಕ್ಚುಲಿ. ಸೊ ಕೃಷ್ಣ ಅದೇ ಹೇಳ್ತಿರೋದು ಇಲ್ಲಿ, ಯಾರಿಗೆ ಸಾಕಷ್ಟು ಶ್ರದ್ಧೆ ಇಲ್ವೋ ಅವರು ಈ ಒಂದು ಮೃತ್ಯು ಸಂಸಾರಕ್ಕೆ ಮತ್ತೆ ಮರಳಿ ಬರ್ತಾರೆ, ಮತ್ತೆ ಮತ್ತೆ ಜನ್ಮ ತಾಳ್ತಾರೆ ಅವರು. ಹೌದಾ? ಏನಂತ ಕೃಷ್ಣ? ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನು ಸೃಷ್ಟಿಯ ಮೂಲ. ಭಗವಂತನಿಗೆ ಕೂಡ ಈ ಒಂದು ಭೌತಿಕ ಜಗತ್ತಿನ ನಿಯಮಗಳು ಅಪ್ಲೈ ಆಗತ್ತೆ ಅಂತ ಯಾರು ಅನ್ಕೋತಾರೋ ಅವರು ಮೂರ್ಖರು. ಕೃಷ್ಣ ಹೇಳ್ತೀನಲ್ಲ, ನಾನು ಈ ಭೌತಿಕ ಸೃಷ್ಟಿಯ ಭಾಗ ಅಲ್ಲ, ನಾನು ನೋಡೋಣ ಅವನ ಶಕ್ತಿಯಿಂದನೇ ಈ ಭೌತಿಕ ಪ್ರಪಂಚದ ಬಂದಿರೋದು. ಹೌದಾ? ಕೃಷ್ಣನ ಶಕ್ತಿಯಿಂದನೇ ಹೇಳ್ತಾನಲ್ವ, ಏನದು 10.8 ಎಲ್ಲ ಹೇಳ್ತಾನಲ್ವ, 10.8 4ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ಏನಂತಾನೆ? ಅಹಂ ಸರ್ವಸ್ಯ ಪ್ರಭವೋ
ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ. ಅಲ್ವಾ, ನಾನು ಈ ಐಹಿಕ ಜಗತ್ತಿಗೆ ಮೂಲ ಅಂತ ಯಾರು ತಿಳಿತಾರೋ ಅವರು ಅವರ ಮನಸ್ಸಿಂದ, ನೋಡಿ ಅದರ ಒಂದು ಅನುವಾದ ಕೂಡ ಓದ್ತೀನಿ ನೋಡಿ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ, ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. 10ನೇ ಅಧ್ಯಾಯ ಭಗವದ್ಗೀತೆ 8ನೇ ಶ್ಲೋಕ. ಇದನ್ನು ಸಂಪೂರ್ಣವಾಗಿ ತಿಳಿದ ಪ್ರಾಜ್ಞರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ನಮ್ಗೆ ಪೂರ್ತಿ ಜ್ಞಾನ ಇಲ್ಲದ್ರಿಂದ ಭಗವಂತನ ಏನ್ ಅನ್ಕೋತೀವಿ ನಾವು, ಕೃಷ್ಣನ ಮೇ ಬಿ ಬರೀ ಅವನೊಬ್ಬ ಅವತಾರ ಏನೋ, ಬಂದು ಹೊಟ್ಟೋಗ್ಬಿಟ್ಟ, ಅವ್ನು ಮುಗಿಸೋ ಲೀಲೆ ಕೂಡ ಅವ್ನು ಮಾಡಿದಾನಲ್ವಾ, ಭಗವಂತ ಸಾಯೋ ಲೀಲೆ ಕೂಡ ಮಾಡಿದಾನೆ. ಹಾಗಾಗಿ ಜನ ಅದನ್ನ ಮೂರ್ಖತ್ವದಿಂದ ನಂಬುತ್ತಾರೆ ಅಲ್ವಾ. ಅವಜಾನಂತಿ ಮಾ ಮೂಢ ಮಾನುಷಿಂ ತನು ಮಾಶ್ರಿತಂ ಪರಂ ಭಾವಮ ಜಾನಂತೋ ಮಮ ಭೂತ ಮಹೇಶ್ವರಂ ಅಲ್ವಾ. ನಾನ್ ಮನುಷ್ಯ ರೂಪದಲ್ಲಿ ತಗೊಂಡ್ಬಂದ್ರೆ ಮೂಢರು ನನ್ನನ್ನ ನೋಡಿ ಅಪಹಾಸ್ಯ ಮಾಡ್ತಾರೆ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಇಂಥ ಅಶ್ರದ್ಧೆ ಇಲ್ಲದವರು ಈ ಒಂದು ಭೌತಿಕ ಪ್ರಪಂಚಕ್ಕೆ ಮತ್ತೆ ಬರ್ತಾರೆ, ಮೃತ್ಯು ಸಂಸಾರ ವರ್ತಮನಿ. ಹಾಗಾಗಿ ಸೃಷ್ಟಿಯ ಮೂಲ ಅನ್ನೋದು ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳ್ದಿರೋರ್ಗು ಕೃಷ್ಣನ ಒಂದು ಪೂರ್ತಿ ತತ್ವ ಅರ್ಥ ಆಗಿಲ್ಲ ಅಂತ ಅರ್ಥ. ಭಗವಂತ ಪೂರ್ತಿ ಅವನ ತತ್ವ ಅರ್ಥ ಮಾಡಿಸ್ತದ. ನಮ್ಗೆ ಕೃಷ್ಣ ಸಾಧಕ ಪೇಪರ್ ಒಂದು ಪ್ರಶ್ನೆನೂ ಇತ್ತಲ್ವಾ, ಭಗವಂತನ ಅರ್ಥ ಮಾಡ್ಕೋಬೇಕು ಅಂದ್ರೆ ಬರೀ ನಮ್ಮ ಭಾವನೆಗಳಿಂದ, ಹೌದಾ, ನಮ್ಗಿಷ್ಟ ಕೃಷ್ಣನ ಕಂಡ್ರೆ ನನ್ಗೆ ಇಷ್ಟ ಅಂದ್ರೆ ಸಾಕಾಗಲ್ಲ. ಅಥವಾ ಯಾರೋ 4 ಜನ ಹೇಳ್ತಾರೆ ಕೃಷ್ಣ ಅಂದ್ರೆ ಭಗವಂತ ಅಂದ್ರೆ ಅದಕ್ಕೆ ನಂಬೋದಲ್ಲ. ನಿಮ್ಗೆಲ್ರಿಗೂ ತತ್ವ ಅರ್ಥ ಆಗಿರ್ಬೇಕು. ಯಾಕೆ ಭಗವಂತ ಕೃಷ್ಣನೇ ನಾವು ಪೂಜಿಸ್ಬೇಕು, ಭಗವಂತ ಕೃಷ್ಣನ್ ಮಾತ್ರ ಆರಾಧಿಸ್ಬೇಕು, ಏನಿದ್ರ ಇದರ ಮೂಲ ಏನು, ಏನ್ರ ತತ್ವ ಏನು ಅಲ್ವಾ. ತತ್ವ ಅರ್ಥ ಆದ್ರೆ ನಮ್ಗೆಲ್ರಿಗೂ ಭಗವಂತನ ಭಕ್ತರಾಗೋದಕ್ಕೆ ಅನುಕೂಲ ಆಗತ್ತೆ, ಹೌದಲ್ವಾ. ಇಲ್ಲದ್ರೆ ನಮ್ಗೆ ಅರ್ಥನೇ ಆಗದೆ ಇದ್ರೆ ಭಗವಂತ ಯಾರು ಅನ್ನೋದು ತತ್ವ ರೂಪದಲ್ಲಿ, ನಾವು ಅದನ್ನ ಜಸ್ಟ್ ದೂರ ಇಡ್ತೀವಿ ಅಷ್ಟೇ. ಬರೀ ನಮ್ಮ ಕೋರಿಕೆಗಳನ್ನ ಈಡೇರಿಸಲಿಕ್ಕೋಸ್ಕರ ಮಾತ್ರ ಇರೋದು ಇವನು ಅನ್ಕೋತೀವಿ. ATM ಮಿಷನ್ ಇದ್ದಂಗೆ ನಾವು ಕಾರ್ಡ್ ಹಾಕ್ತಿವಿ, ಉಜ್ಜಿತೀವಿ, ಉದ್ದಿದ ತಕ್ಷಣ ದುಡ್ಡು ಬರುತ್ತೆ, ತಗೋತೀವಪ್ಪ. ನಾನೊಂದು ಪ್ರಸ್ತಾವನೆ ಇಡ್ತೀನಿ ಭಗವಂತನ ಮುಂದೆ, ಭಗವಂತ ನಂಗೆ ಒಂದು ಒಳ್ಳೆ ನೌಕರಿ ಜಾಬ್ ಕೊಡಿಸ್ಕೊಡು, ಇಲ್ಲ ಒಳ್ಳೆ ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ಸಿಗಂಗ್ ಮಾಡು, ಅಥವಾ ನನ್ನ ಮಗನಿಗೊಂದು ಒಳ್ಳೆ ಫಾರಿನ್ ಅಸೈನ್ಮೆಂಟ್ ಸಿಗಂಗ್ ಮಾಡು. ಅವ್ನು ಕೊಟ್ರೆ ಅವ್ನು ಭಗವಂತ, ಅವ್ನು ಕೊಡ್ಲಿಲ್ಲ ಅಂದ್ರೆ ನಾನು ಇನ್ನೊಬ್ಬನ ಹತ್ರ ಹೋಗ್ತೀನಿ, ಅವ್ನು ನನ್ನ ಭಗವಂತ ಆಗ್ತಾನೆ ಅಲ್ವಾ. ಅದಾಗ್ಬಾರ್ದು ನಮ್ಮ ಭಕ್ತಿ ಪೂಜೆ ಆ ಥರ ಇರಬಾರ್ದು. ಒಬ್ರಿಂದ ಒಬ್ರಿಗೆ ಹಾರೋದಲ್ಲ ನಮ್ಮ ಭಕ್ತಿ. ಏಕೈಕ ಕೇವಲ ಕೃಷ್ಣ. ಯಾಕಂದ್ರೆ ಬಾಕಿಯವರೆಲ್ಲ ಕೃಷ್ಣನ ಸರ್ವೆಂಟ್ ಹತ್ರ ಯಾಕೆ ಹೋಗ್ಬೇಕು ನಾವು? ಬೇರೆ ದೇವತೆಗಳ ಹತ್ರ ಹೋದ್ರೆ ಕೃಷ್ಣನ ಅವಿಧಿ ಪೂರ್ವಕಂ, ಹೌದಾ, ಅದು ತಪ್ಪು. ಆ ರೀತಿ ನಾವು ಬೇರೆಯವ್ರ ಹತ್ರ ಹೋಗಿ ಅವ್ರನ್ನ ಭಗವಂತ ಅಂತ ತಿಳ್ಕೊಂಡು ಅವ್ರ ಹತ್ರ ಪೂಜೆ ಮಾಡಕ್ ಹೋದ್ರೆ, ಅಥವಾ ಅವ್ರನ್ನ ಕೇಳ್ಕೊಳಕ್ ಹೋದ್ರೆ ನಮ್ಮ ಕೋರಿಕೆಗಳನ್ನ, ಅಲ್ವಾ. ನೋಡಿ, ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಎಲ್ಲಾ ಕಡೆ ಗಾಳಿ ಇದೆ, ನಾವು ನೋಡೋದಿಕ್ಕಾಗಲ್ಲ. ಎಲ್ಲೂ ಗಾಳಿ ಇಲ್ದರೆ ಜಾಗನೇ ಇಲ್ಲ. ಪೂರ್ತಿ ಪ್ರಪಂಚ ಪೂರ್ತಿ ತುಂಬಿದೆ ಗಾಳಿ. ಹಾಗೆ ಭಗವಂತ ಕೃಷ್ಣ ಇಲ್ದರೆ ಜಾಗನೇ ಇಲ್ಲ. ಎಲ್ಲ ಅವನಲ್ಲೇ ಇರೋದು, ಎಲ್ಲ ಅವನಿಂದಾನೇ ಬಂದಿರೋದು. ಇದೆಲ್ಲ ತುಂಬಾ ಆಳ, ತುಂಬಾ ಡೀಪ್ ಅರ್ಥ ಆಯ್ತು, ಡೀಪ್ ಫಿಲಾಸಫಿ ಇದು. ಅಂತ ವ್ಯಕ್ತಿ ಭಗವಂತ ಅನ್ಸ್ಕೋತಾನೆ ಅಲ್ವಾ. ಇಲ್ಲದೆ ಹೋದ್ರೆ ಜಸ್ಟ್ ನನ್ಗೆ ಇಷ್ಟೇ ಲಿಮಿಟೆಡ್ ಎನರ್ಜಿ ಇದೆ ಅನ್ನೋನ್ಗೆ ಭಗವಂತ ಹೆಂಗಾಗತ್ತಾನೆ? ಭಗವಂತ ಅಂದ್ರೆ ಅವನಿಗೇನು ಲಿಮಿಟೇ ಇಲ್ಲ ಅಲ್ವಾ. ಅವನು ಎಂಡ್ಲೆಸ್, ಅವನು ಇಷ್ಟೇ ಮಾಡಕ್ಕಾಗತ್ತೆ ಭಗವಂತ ಅನ್ನಕ್ಕಾಗಲ್ಲ. ಏನ್ ಬೇಕಾದ್ ಮಾಡ್ಬೋದು, ಅದು ಭಗವಂತ ಅಲ್ವಾ. ಭಗವಂತ ನೋಡಿ ತಟಸ್ಥನಾಗಿರ್ತೀನಿ ಅಂತ ಹೇಳ್ದ, ಹೌದಾ. ಇದು ಯಾವ್ದು ಕರ್ಮಗಳು ನನ್ನನ್ನ ಲಿಪ್ತ ಮಾಡೋದಿಲ್ಲ ಅಂತ ಹೇಳ್ದ. ಅದಾದ್ಮೇಲೆ ನಾವೇನ್ ನೋಡಿದ್ವಿ, ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನ ಅಪಹಾಸ್ಯ ಮಾಡುತ್ತಾರೆ, ಎಲ್ಲದರ ಪ್ರಭು ನಾನೇ ಎಂದು ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಅವ್ರಿಗೆ ಶಾಸ್ತ್ರದ ಆಕ್ಸೆಸ್ ಟು ಶಾಸ್ತ್ರ ಇಲ್ಲ. ಅವರಿಗೆ ಗುರು ಶಾಸ್ತ್ರ ಇಲ್ಲದೆ ಹೋದ್ರೆ ಭಗವಂತನ ಹೆಂಗ್ ಅರ್ಥ ಮಾಡ್ಕೊಳಕಾಗತ್ತೆ ಅಲ್ವಾ. ಹಾಗಾಗಿ ಶಾಸ್ತ್ರ ಪ್ರಮಾಣ ಬೇಕು, ಗುರು ಪ್ರಮಾಣ ಬೇಕು,
ಕೃಷ್ಣ ಭಗವಂತ ಯಾರು ಅಂತ ತೋರ್ಸೋದಿಕ್ಕೆ. ಇಲ್ಲಾಂದ್ರೆ ನಾವೆಲ್ಲ ಮೂಡ್ರು, ನಮ್ಗೇನ್ ಗೊತ್ತಾಗತ್ತೆ ಭಗವಂತ ಯಾರು ಅಂತ? ನಮ್ಮ ಊಹೆಯಿಂದ, ನಾವು ಓದೋ ನಮ್ಮಿರೋ ಬುದ್ಧಿಶಕ್ತಿಯಿಂದ ನಾವು ತೀರ್ಮಾನ ಮಾಡಕ್ಕಾಗಲ್ಲ ಇವನು ಭಗವಂತ ಇವನು ಭಗವಂತ. ಎಲ್ಲಾ ಕಡೆ ಶಾಸ್ತ್ರ ಹೋದ್ರೆ ಬರೀ ಕನ್ಫ್ಯೂಷನ್ ಮಾಡತ್ತದ. ಬೇಕಾದ ಶಾಸ್ತ್ರಗಳನ್ನ ರಚಿಸಿದ್ದಾರೆ ವ್ಯಾಸದೇವರು. ಒಂದೊಂದು ಕಡೆ ಒಬ್ರೊಬ್ರನ್ನ ಹೊಗಳ್ತಾರ ಅವ್ರು, ಅವರವರ ಸ್ವಭಾವ ತಕ್ಕಂಗೆ ಅವರು ಒಂದ್ ಕಡೆ ಸ್ಟಿಕ್ ಆನ್ ಆಗ್ಲಿ ಅಂತ. ಬಟ್ ಅಲ್ಟಿಮೇಟ್ ಯಾರ ಹತ್ರ ಬರ್ಬೇಕು, ಅವ್ರ ಹತ್ರ ಬರೋದ್ರಿಂದ ಪೂರ್ತಿ ಅವರಿಗೆ ಫಲಿತ ಸಿಗತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಅದಕ್ಕೆ ಗುರು ಮಾರ್ಗದರ್ಶನ ಇದ್ರೇನೆ ಸಿಗತ್ತದು. ಎಲ್ರಿಗೂ ಸರಿಯಾದ ಗುರು ಮಾರ್ಗದರ್ಶನ ಸಿಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಇವತ್ತು ಕಲಿಯುಗ ಇದೆ, ಎಲ್ಲರೂ ದಾರಿ ತಪ್ಪೋಂಗೆ ನಡೆಯತ್ತೆ ಹೊರತು ಕಾಲ ಇರೋದು ಅನುಗುಣವಾಗಿರೋದು. ಬಟ್ ಸರಿಯಾಗಿರಂಗೆ ಯಾವುದು ಇಲ್ಲಿ ಅನುಕೂಲವಾಗಿಲ್ಲ ಅಲ್ವಾ? ನಾವು ತಂದಿರೋ ಸಾಮಾನು ಕೂಡ ಸರಿಯಾಗಿದೆ, ಕ್ಲೀನ್ ಆಗಿದೆ ಅನ್ನೋದಕ್ಕೆ ನಮ್ಗೇನು ಗ್ಯಾರಂಟಿ ಇಲ್ಲ. ಯಾವ ಸಾಮಾನ್ ಬಗ್ಗೆನೂ ನಮ್ಗೆ ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ ಭಗವಂತ ಯಾರು ಅನ್ನೋದನ್ನ ಹೇಗ್ ಗೊತ್ತಾಗತ್ತೆ ನಮ್ಗೆ ಅಲ್ವಾ? ಇಂಥ ಒಂದು ಶಾಸ್ತ್ರ ಬರ್ದಿರೋಂತ ಶ್ರೀಲ ಪ್ರಭುಪಾದ ಅಂಡ್ ಎಲ್ಲ ಆಚಾರ್ಯ ಪರಂಪರೆಯಿಂದ ಬರ್ತಿರೋಂಥ ಜ್ಞಾನದಿಂದ ಮಾತ್ರ ನಮ್ಗೆ ಗೊತ್ತಾಗ್ತಾ ಇರೋದು. ಇಲ್ದಿದ್ರೆ ನಾನು ಅಂದ್ರೆ ನಾನು ಅಲ್ಲ ಅಂತ ಮಾಯಾವಾದಿಗಳು ಅದನ್ನ ಬೇರೆ ಅರ್ಥ ತೆಗಿತಾರೆ. ಕೃಷ್ಣ ಅಂದ್ರೆ ಕೃಷ್ಣ ಅಲ್ಲ, ಕೃಷ್ಣನಲ್ಲಿರೋ ಅಂತ ಇನ್ನೊಬ್ಬ ವ್ಯಕ್ತಿ. ಹೌದಾ? ಭಗವಂತನಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಬಂದ್ಬಿಟ್ಟು ಭಗವಂತ ಆಗ್ತಾನೆ, ಅವನ ಆತ್ಮನೇ ಭಗವಂತ ಆಗತ್ತೆ. ಅದ ಭಗವಂತನಿಗೂ ಅವನ ಆತ್ಮಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ನಮಗೆ ನಮ್ಮ ಆತ್ಮಕ್ಕೆ ವ್ಯತ್ಯಾಸ ಇದೆ. ಆತ್ಮ ಪರಮಾತ್ಮ ಅಂತ ವ್ಯತ್ಯಾಸ ಇದೆ. ಕೃಷ್ಣನಲ್ಲಿ ಆತ್ಮ ಪರಮಾತ್ಮ ಅಂತ ಏನಾರು ಇರುತ್ತಾ? ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅವನಲ್ಲಿ ಏನು ಆತ್ಮ ಪರಮಾತ್ಮ ಬೇರೆ ಇಲ್ಲ, ಒಂದೇ, ಅವನು ಭಗವಂತ ಅಲ್ವಾ? ಭಗವಂತನ ಅರ್ಥ ಮಾಡ್ಕೊಳ್ಳೋದು 3 ಲೆವೆಲ್ ನಾವು ನೋಡಿದೀವಲ್ವಾ? ಬ್ರಹ್ಮನ್, ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನಿತಿ ಶಬ್ದತ. ಬ್ರಹ್ಮನ್ ಅಂದ್ರೆ ಅವನು ಎಲ್ಲ ಸರ್ವವ್ಯಾಪಿ ಆಗಿದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಅಂಡರ್ಸ್ಟ್ಯಾಂಡಿಂಗ್. ನಾವು ಕೂಡ ಬ್ರಹ್ಮನ್ನೇ, ನಾವು ಆಧ್ಯಾತ್ಮಿಕ ಜೀವಿಗಳೇ, ಭಗವಂತನ ಅಂಶ ಅಲ್ವಾ? ಇದು ಒಂದು ಸ್ಥಾಯಿ. ಎರಡನೇ ಸ್ಥಾಯಿ ಏನು? ಭಗವಂತ ಇನ್ನೊಂದು ರೂಪ ತಗೊಂಡು ಎಲ್ಲಾ ಜೀವರಾಶಿಗಳಲ್ಲಿದ್ದಾನೆ, ಅವನ ಒಂದು ಪ್ಲೆನರಿ ಎಕ್ಸ್ಪ್ಯಾನ್ಷನ್. ಪರಮಾತ್ಮ ಅನ್ನೋದು ಅವಾಗ ನಾವೆಲ್ಲಾ ಜೀವಿರಾಶಿದಲ್ಲಿ ನೋಡ್ಲಿಕ್ಕೆ ಸಾಧ್ಯ, ಭಗವಂತ ಇದ್ದಾನೆ. ಹೌದು, ಈ ಒಂದು ಚಿಕ್ಕ ಇರುವೆದಲ್ಲೂ ಕೂಡ, ಆ ಸಣ್ಣ ಶರೀರದಲ್ಲೂ ಕೂಡ ಭಗವಂತ ಕೂತಿದ್ದಾನೆ ಪರಮಾತ್ಮ ರೂಪದಲ್ಲಿ. ಹೌದಾ? ಸೊ ಆ ಕ್ಷೀರೋದಕ ಸಾಯಿ, ಆ ಪರಮಾತ್ಮನ ಹೆಸರೇನು? ಆ ಪರಮಾತ್ಮನ ಹೆಸರು ಕ್ಷೀರೋದಕ ಸಾಯಿ ವಿಷ್ಣು ಅಲ್ವಾ? ಆ ಕ್ಷೀರೋದಕ ಸಾಯಿ ವಿಷ್ಣು ಎಲ್ಲಿಂದ ಬಂದ್ರು? ಅವ್ರ ಮೂಲ ಏನು? ಅವ್ರು ಯಾರಿಂದ ಹುಟ್ಟಿರೋದು? ಅವರು ಕಾರಣೋದಕ ಸಾಯಿ ವಿಷ್ಣು ಅಂತ ಅಲ್ವಾ? ಮಹಾವಿಷ್ಣು. ಆ ಮಹಾವಿಷ್ಣು ಎಲ್ಲಿಂದ ಬಂದ್ರು? ಚತುರ್ವ್ಯೂಹ ಎಕ್ಸ್ಪ್ಯಾನ್ಷನ್ ಇಂದ ಅಲ್ವಾ? ಚತುರ್ವ್ಯೂಹ ಎಕ್ಸ್ಪ್ಯಾನ್ಷನ್ ಅಂದ್ರೆ ಫಸ್ಟ್ ಕೃಷ್ಣ, ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇವ್ರು 4 ಜನ ಬರ್ತಾರೆ. ಈ 4 ಜನ ಚತುರ್ವ್ಯೂಹ ಎಕ್ಸ್ಪ್ಯಾನ್ಷನ್ ಇಂದ ಇನ್ನೊಂದು ಸೆಕೆಂಡರಿ ಚತುರ್ವ್ಯೂಹ ಬರ್ತಾರೆ, ಅವರಿಂದ ಮತ್ತೆ ಈ ಮಹಾವಿಷ್ಣು ಅನ್ನೋದು ಬರೋದು. ಸೊ ಹಾಗಾಗಿ ಕ್ಷೀರೋದಕ ಸಾಯಿ ವಿಷ್ಣು ಪರಮಾತ್ಮನೇ ಎಲ್ಲ ಅಲ್ಲ, ಪರಮಾತ್ಮನ ದಾಟಿ ಭಗವಾನ್ ಇದ್ದಾನೆ, ಭಗವಂತ ಸಾಕ್ಷಾತ್ ಭಗವಂತನಿಂದ ಇವರೆಲ್ಲ ಬಂದಿರೋದು, ಈ ಶಕ್ತಿ ಹೊರಗಡೆ ಬಂದಿರೋದು ಅಲ್ವಾ? ಭಗವಂತನ ಹಲವಾರು ಅವತಾರಗಳಿದೆ, ಗುಣಾವತಾರ, ಲೀಲಾವತಾರ, ಶಕ್ತ್ಯಾವೇಶ ಅವತಾರ, ಹೌದಾ? ಬೇಕಾದಷ್ಟು ಅವತಾರಗಳಿದೆ. ಅವನು ಪುರುಷ ಅವತಾರ, 6 ಅವತಾರಗಳು ಬರುತ್ತೆ ಅವನು ಕೃಷ್ಣಂದು, ಭಗವಂತನಿಂದ ಬರುವಂತ ಅವತಾರಗಳು. ಸೊ ಈ ಅವತಾರಗಳಿಂದ ಮೀರಿರೋದು ಅವತಾರಿ ಅಂದ್ರೆ ಯಾರಿಂದ ಅವತಾರಗಳು ಬರ್ತಾ ಇದೆ ಆ ವ್ಯಕ್ತಿ ಮೂಲ ಅಲ್ವಾ? ಈಗ ಒಂದು ದೀಪ ಇರ್ಬೋದು, ಆ ದೀಪದಿಂದ ಎಲ್ಲಾ ದೀಪಗಳನ್ನ ಹಚ್ಚಿರ್ಬೋದು, ಆದ್ರೆ ಮೂಲ ದೀಪ ಒಂದಿತ್ತಲ್ವಾ? ಹೌದಾ? ಆ ಮೂಲ ದೀಪ ಯಾರು? ಅದು ಕೃಷ್ಣ. ಅಲ್ಲಿ ಮುಟ್ಟೋದಿಕ್ಕೆ ನಮಗ್ ಸಾಧ್ಯ ಅಲ್ಲ, ನಮ್ಮ ಸ್ವಂತ ಬುದ್ಧಿಯಿಂದ ಅಲ್ವಾ? ಇದು ಸಾಧ್ಯ ಇಲ್ಲ. ಭಗವಂತನ ಹಿಡಿಯೋದು ಅಷ್ಟು ಸಾಧ್ಯ ಇಲ್ಲ, ಕೃಷ್ಣನ ಹಿಡಿಯೋದು. ಇದೆಲ್ಲ ಆಚಾರ್ಯರು, ಎಷ್ಟೆಲ್ಲ ವಿದ್ಯಾವಂತರು, ಜ್ಞಾನಿಗಳು ಎಷ್ಟೆಲ್ಲ ತಪಸ್ಯ ಮಾಡಿ ಎಷ್ಟೆಲ್ಲ ಅವರು ಓದಿ ತಿಳ್ಕೊಂಡು ಕೃಷ್ಣನ ಕೃಪೆಯಿಂದ ಅವ್ರನ್ನೆಲ್ಲ ಕೃಷ್ಣ ಯಾರು ಅರ್ಥ ಮಾಡ್ಕೊಳಕಾಗಿರೋದು. ಸೊ ನಾವೇನು ಹೊಸದಾಗಿ ಹುಡುಕ್ಬೇಕಾಗಿಲ್ಲ, ಆಲ್ರೆಡಿ ಎಲ್ಲ ಆಚಾರ್ಯರು ನಮ್ಗೆ ತೆಗೆದುಕೊಟ್ಟಿದ್ದಾರೆ. ಜಸ್ಟ್ ಇದನ್ನ ಸ್ವೀಕರಿಸಿ ನಾವು ಮುಂದುವರಿಬೇಕಷ್ಟೆ. ಸೊ ಇದು ಕೃಷ್ಣ ಹೇಳ್ತಾ ಇರೋದು. ಮಯಾಧ್ಯಕ್ಷೇಣ ಇದು ತುಂಬಾ ಸ್ಲೋ ನೋಡಿ, ಇಂಪಾರ್ಟೆಂಟ್. ಜಸ್ಟ್ ಸ್ಮಾಲ್ ರಿವಿಷನ್ ಮಾಡ್ತಿದ್ದೀನಿ ಇವತ್ತು, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ಅದಕ್ಕೋಸ್ಕರ ಅಷ್ಟು ಬೇಗ ಮುಗ್ಸಕ್ಕಾಗಲ್ಲ. ಅಂದ್ರೆ ಇದು ಈ ಅಧ್ಯಾಯಕ್ಕೆ ಅನ್ಯಾಯ ಮಾಡಕ್ಕಾಗಲ್ಲ ಅಷ್ಟು ಬೇಗ ಮುಗಿಸಿ.
ಅಷ್ಟು ಮುಖ್ಯವಾದಂತಹ ಅಧ್ಯಾಯ ಇದು. ಮಯಾಧ್ಯಕ್ಷೇನ ಪ್ರಕೃತಿ 10ನೇ ಶ್ಲೋಕ. ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಕುಂತಿಪುತ್ರನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಕ ಪ್ರಕೃತಿಯು ನನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾ ಎಲ್ಲಾ ಚರಾಚರ ಜೀವಿಗಳನ್ನು ಸೃಷ್ಟಿಸುತ್ತದೆ. ಸೊ ಈ ಪ್ರಕೃತಿ ಯಾರ ಅಧೀನದಲ್ಲಿರೋದು? ಎಷ್ಟೋ ಜನ ಪ್ರಕೃತಿನ ನಂಬ್ತಾರೆ, ಪ್ರಕೃತಿನೇ ದೇವರು ಅಂತ ಭಾವಿಸ್ತಾರೆ. ಹೌದಾ? ಪ್ರಕೃತಿ, ಜಗತ್ತು, ಹೌದಾ, ಈ ಕಾಸ್ಮಿಕ್ ಪವರು ಇದೇ ಭಗವಂತ ಅಂತ ಅನ್ಕೋತಾರೆ. ಬಟ್ ಇಲ್ಲಿ ಕಾಸ್ಮಿಕ್ ಪವರ್ ಅಪ್ಪ, ಈ ಜಗತ್ತು ನನ್ನ ಅಧೀನದಲ್ಲಿದೆ ಅಂತಾನೆ ಕೃಷ್ಣ. ಪ್ರಕೃತಿ ನನ್ನ ಕೈ ಹಿಡಿತದಲ್ಲಿರೋದು. ಚರ ಅಚರ ಎಲ್ಲಾ ಸೃಷ್ಟಿಗಳು, ಎಲ್ಲಾ ಜೀವಿರಾಶಿಗಳು ನನ್ನಿಂದ ಸೃಷ್ಟಿಯಾಗಿರೋದು. ಅದೇ ನೋಡಿ, ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಮತ್ತೆ ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರು ಮುಕ್ತಿಯ ಆಶಯಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ. ಯಾರಿಗೆ ಡೌಟ್ ಇದೆಯೋ, ಯಾರಿಗೆ ಭಗವಂತನ ಬಗ್ಗೆ ಸಾಕಷ್ಟು ನಂಬಿಕೆ ಇಲ್ವೋ, ಶ್ರದ್ಧೆ ಇಲ್ವೋ, ಶರಣಾಗತಿ ಇಲ್ವೋ, ಅವರೆಲ್ಲ ಏನಾಗ್ತಾರೆ, ಅವರ ಪರಿಸ್ಥಿತಿ ಮತ್ತೆ ಮತ್ತೆ ಅವರು ಈ ಒಂದು ಕಾಲಚಕ್ರಕ್ಕೆ ಸಿಕ್ಕೊಂತಾರೆ. 12th ಶ್ಲೋಕ. ಅವ್ರು ಮಾಡಿರೋ ಎಲ್ಲಾ ತಪಸ್ಸೆ, ಅವ್ರು ಮಾಡಿರೋ ಎಲ್ಲಾ ಕಾರ್ಯಗಳು, ಅವ್ರಲ್ಲಿ ಪಡ್ಕೊಂಡಿರೋ ಎಲ್ಲಾ ಜ್ಞಾನನೂ ಸೋತೋಗುತ್ತೆ. ಯಾಕಂದ್ರೆ ಪರಮ ಜ್ಞಾನ ಅಂದ್ರೆ ಏನು? ದಿವ್ಯ ಜ್ಞಾನ. ಇದು ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಈ ಜ್ಞಾನ ಇಲ್ದೇನೆ ನಾವು ಪಡ್ಕೊಳ್ಳೋಂಥ ಜ್ಞಾನ, ಹೊರಗಡೆ ಇರೋಂಥ ಜ್ಞಾನ ಯಾವ್ದಕ್ಕೆ ಕಂಪ್ಯಾರಿಸನೇ ಇಲ್ಲ, ಮ್ಯಾಚೇ ಇಲ್ಲ ಅಲ್ವಾ? ಇದಕ್ಕೆ ಕೃಷ್ಣ ಏನಂತಾನೆ? ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನ್ ಮಾಡ್ತಾರೆ ಅವ್ರ ಬಗ್ಗೆ ಹೇಳ್ತಾರೆ ಕೃಷ್ಣ. ದೊಡ್ಡ ಆಚಾರ್ಯರು, ದೊಡ್ಡ ಗುರುಗಳು, ಅವ್ರು ಯಾರ ಆಶ್ರಯ ಪಡ್ಕೊಂಡಿದ್ದಾರೆ? ಭಗವಂತನ ಬಹಿರಂಗ ಶಕ್ತಿನ ಅಥವಾ ಭಗವಂತನ ಅಂತರಂಗ ಶಕ್ತಿನ? ದೈವಿ ಶಕ್ತಿ. ನೋಡಿ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವೀ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಇದು ಓನ್ಲಿ ಏನಂತಾರೆ, ಇಂಥ ಒಂದು ಆಚಾರ್ಯ ಪರಂಪರೆಯಲ್ಲಿ ಬರುವಂತ ವ್ಯಕ್ತಿಗಳಿಗೆ ಮಾತ್ರ ಅದು ಅರ್ಥ ಆಗತ್ತೆ. ಭಗವಂತ ಯಾರು ಅನ್ನೋದು ಅವನ ಅಂತರಂಗ ಶಕ್ತಿ ಆಶ್ರಯ ಪಡ್ಕೋತಾರೆ, ಅಂದ್ರೆ ಭಕ್ತಿಯ ಆಶ್ರಯ ಅಲ್ವಾ? ಈ ಭಕ್ತಿ ಆಶ್ರಯ ಅಂದ್ರೇನು? ಭಗವಂತನ ಭಕ್ತಿ ಸೇವೆ. ಭಕ್ತಿ ಸೇವೆ ಇಲ್ದೇನೆ ಕೃಷ್ಣನ ಶರಣಾಗತಿ ಹೆಂಗಾಗತ್ತೆ ಅಲ್ವಾ? ಎಲ್ಲಾ ಜನಕ್ಕೆ ಭಗವಂತನ ಬಹಿರಂಗ ಶಕ್ತಿ ಬೇಕು. ಬಹಿರಂಗ ಶಕ್ತಿಯ ಒಂದು ಆಕರ್ಷಣೆಗೆ ಒಳಗಾಗಿರ್ತಾರೆ. ಬಟ್ ಈ ಮಹಾತ್ಮರು, ಅದಕ್ಕೆ ಕೃಷ್ಣನ ಈ ಬಹಿರಂಗ ಶಕ್ತಿ ಭ್ರಾಂತಿಗೆ ಸಿಲುಕರೋರು. ಯಾರು ಬಹಿರಂಗ ಶಕ್ತಿ ಆಶ್ರಯ ಪಡ್ಕೋತಾರೋ ಅವರೆಲ್ಲ ಭ್ರಾಂತಿಯಲ್ಲಿರ್ತಾರೆ. ನಾನ ಭಗವಂತ, ಭಗವಂತನ ಭಗವಂತ, ಭಗವಂತ ಯಾರು, ಯಾವುದು ಜ್ಞಾನ ಅವರಲ್ಲಿರಲ್ಲ. ಬಟ್ ಯಾರು ಕೃಷ್ಣನ ಅಂತರಂಗ ಶಕ್ತಿ ಆಶ್ರಯ ಪಡ್ಕೊಂಡಿದಾರೋ, ಇವರೆಲ್ಲ ಸ್ಪಿರಿಚುವಲ್ ಮಾಸ್ಟರ್ಸ್, ಪ್ಯೂರ್ ಡಿವೋಟೀಸ್, ಪ್ಯೂರ್ ವೈಷ್ಣವರು, ಇವರಲ್ಲಿ ಭ್ರಾಂತಿ ಅನ್ನೋದಿಲ್ಲ, ಅಂದ್ರೆ ಮಾಯೆ ಅನ್ನೋದು ಇವರಲ್ಲಿ ಇಲ್ಲವೇ ಇಲ್ಲ. ಪೂರ್ತಿ ಕ್ಲಿಯರ್, ಪೂರ್ತಿ ಕ್ಲಾರಿಟಿ ಇರುತ್ತೆ ಇವರಲ್ಲಿ. ನಾನು ಯಾರು, ಭಗವಂತ ಯಾರು, ಅವನ ಶಕ್ತಿ ಏನು, ನನ್ನ ಒಂದು ಸ್ಥಿತಿ ಏನು, ಏನ್ ನಾನು ಮಾಡ್ಬೇಕು, ನನ್ನ ಕರ್ತವ್ಯ ಏನು, ಯಾವ ರೀತಿ ಭಗವಂತನ ಸಂತೃಪ್ತಿ ಪಡಿಸಬಹುದು, ಇಷ್ಟೇ. ಅವರಿಬ್ಬರ ಮಧ್ಯೆನೇ ಸಂಬಂಧ ಇರತ್ತೆ. ಭಗವಂತ, ಒಂದು ಭಕ್ತ, ಬಾಕಿಯವ್ರು ಯಾರು ಇಲ್ಲ ಅಲ್ಲಿ ಅಲ್ವಾ? ಅವ್ರ ಅಹಂಕಾರ ಆಗ್ಲಿ, ಅವ್ರ ಜ್ಞಾನ ಆಗ್ಲಿ, ಯಾವ್ದವ್ರಿಗೆ ಅಡ್ಡಿ ಮಾಡೋದು, ಅದೆಲ್ಲ ಜ್ಞಾನ ಭಕ್ತಿಗೆ ಕರ್ಕೊಂಬರತ್ತೆ. ಬಟ್ ನಮ್ಮ ಜ್ಞಾನ ನಮ್ಗೆ ಭಕ್ತಿಯಿಂದ ದೂರ ಮಾಡುತ್ತೆ ಎಷ್ಟೊಂದ್ಸರಿ ಅಲ್ವಾ? ಅಹಂಕಾರ ತರ್ಸತ್ತೆ, ನಮ್ಮನ್ನ ನಾವು ದೊಡ್ಡವ್ರು ಅನ್ಕೋತೀವಿ, ಭಗವಂತನೂ ದಾಟ್ಬೋದು ಅನ್ಕೋತೀವಿ ನಮ್ಮ ಜ್ಞಾನದಿಂದ. ಅದನ್ನ ಪರಿಸ್ಥಿತಿ ಅಲ್ವಾ? ಅದಕ್ಕೆ ಕೃಷ್ಣ ಏನಂತಾನೆ? ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢ ವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ವೈಭವಗಳನ್ನು ಹಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಶಾಶ್ವತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಇದು ಈ ವ್ಯಕ್ತಿಗಳ ಒಂದು ಕಾರ್ಯ. ಹೌದಾ?
ನೆಕ್ಸ್ಟ್ ಮುಂದುವರಿಯೋಣ ಇವತ್ತಿನ ಶ್ಲೋಕಗಳಿಗೆ. ಯಾಂತಿ ದೇವವ್ರತಾನ್ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುವರು, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುವರು, ಮತ್ತು ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುವರು. ಹೌದಾ? ಭಗವಂತನ ಯಾರು ಆರಾಧಿಸ್ತಾರೋ ಅವರೆಲ್ಲ ಆಧ್ಯಾತ್ಮಿಕ ಲೋಕಕ್ಕೆ ಅರ್ಹರಾಗ್ತಾರೆ. ಯಾಕಂದ್ರೆ ಭಗವಂತನ ಗುಣ ಅವರದ್ದು ಬರುತ್ತೆ, ದಿವ್ಯ ಗುಣಗಳು. ಬಟ್ ಯಾರು ಇವರಲ್ಲಿ ಯಾರನ್ನಾರು ದೇವತೆಗಳಾಗಿರ್ಬೋದು, ಪಿತೃಗಳಾಗಿರ್ಬೋದು, ಭೂತ ಪ್ರೇತ ಅಲ್ವಾ ಬ್ಲ್ಯಾಕ್ ಮ್ಯಾಜಿಕ್ ಇಷ್ಟಪಡುವಂತ ವ್ಯಕ್ತಿಗಳಾಗಿರ್ಬೋದು, ಇಲ್ಲ ಅಂತ ಸ್ವಭಾವನೆ ಹೊಂದ್ಕೊಂತಾರೆ, ಅಂತ ಸ್ವಭಾವನೆ ಅವರಿಗೆ ಸೂಟ್ ಆಗತ್ತೆ, ಅವ್ರಿಗೆ ಅದು ಇಷ್ಟನೂ ಆಗತ್ತೆ. ಹಾಗಾಗಿ ಅವರು ಅದೇ ಲೋಕಗಳಿಗೆ ಹೋಗ್ತಾರೆ ಅಲ್ವಾ. ಅದಕ್ಕೆ ಕೃಷ್ಣ ಏನಂತಾನೆ, ತುಂಬಾ ಸಿಂಪಲ್, ಭಗವಂತನ ಭಕ್ತಿ ಮಾಡೋದು ಹೇಗಪ್ಪ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹರಿತಂ ಅಷ್ಟಾಮಿ ಪ್ರಯತಾತ್ಮನಃ. ಹೌದಾ? ತುಂಬಾ ಸಿಂಪಲ್ ಆಗಿ ಭಗವಂತನಿಗೆ ಅರ್ಪಿಸಿ, ಎಲ್ಲ ಪತ್ರ ಪುಷ್ಪ ಫಲ ತೋಯ ಕೊಟ್ಬಿಟ್ಟು ಭಕ್ತಿಯಿಂದ ಅರ್ಪಿಸಿದ್ರೆ ಭಗವಂತ ಅಂತಾನೆ, ನಾನು ಸ್ವೀಕರಿಸುತ್ತೇನೆ. ಭಗವಂತ ತಗೋತಾನೆ, ನಮ್ಮ ಸೇವೆ ತಗೊಂತಾನೆ. ನೋ ಡೌಟ್ ನಾವ್ ಇಲ್ಲಿದ್ದೀವಿ, ಭೌತಿಕ ಪ್ರಪಂಚದಲ್ಲಿ ಇದ್ದೀವಿ, ಭಗವಂತ ಎಲ್ಲೋ ಆಧ್ಯಾತ್ಮಿಕ ಲೋಕದಲ್ಲಿ, ವೈಕುಂಠದಲ್ಲಿ, ಗೋಲೋಕದಲ್ಲಿ ಇದ್ದಾನೆ. ಹೇಗ್ ತಗೋತಾನವನು? ಯಾರು ಹೇಳ್ತೀರ ಆ ಪ್ರಶ್ನೆಗೆ ಉತ್ತರ? ನೀವೇ ಹೇಳ್ಬೇಕು. ನಾವ್ ಇಲ್ಲಿಂದ ಅರ್ಪಿಸ್ತಾ ಇದೀವಾ? ಭಗವಂತ ಅಲ್ಲಿಂದ ಹೆಂಗ್ ತಗೋತಾನೆ? ತುಂಬಾ ದೂರ ಆಯ್ತಲ್ಲ, ಎಷ್ಟೋ ಕಿಲೋಮೀಟರ್ ದೂರ ಇದೆ. ಹೇಗ್ ತಗೋತಾನೆ ಕೃಷ್ಣ? ಭಗವಂತ ಹೆಂಗಾದ್ರೂ ತಗೋಬಹುದು ಮಾತಾಜಿ. ಒಂದು ಸ್ಮೆಲ್ ಇಂದ ತಗೋಬಹುದು, ಮೂಗಿಂದ ತಗೋಬಹುದು, ಕಿವಿಯಿಂದ ಹೆಂಗಾದ್ರೂ ತಗೋಬಹುದು ಮಾತಾಜಿ. ಭಗವಂತ ಅಲ್ವಾ, ಅದಕ್ಕೋಸ್ಕರ ಯಾವ ತರ ಆದ್ರೂ ತಗೋಬಹುದು. ಓಕೆ, ಅವನ ದೃಷ್ಟಿಯಿಂದ ಆಗ್ಬೋದು ಮಾತಾಜಿ, ಅವನ ದೃಷ್ಟಿಯಿಂದನೂ ದೃಷ್ಟಿಯಿಂದ ಆಗ್ಬೋದು ಮಾತಾಜಿ. ಹಾ, ಈಗ ನಾವು ಭಗವಂತನಿಗೆ ದೇವ್ರ ಮನೆಯಲ್ಲಿ ನಾವು ಭಗವಂತನ ವಿಗ್ರಹ ಇಟ್ಟಿದೀವೋ, ಫೋಟೋ ಇಟ್ಟಿದೀವೋ ಅನ್ಕೊಳ್ಳೋಣ. ಹೌದಾ? ಅಲ್ಲಿ ನಾವು ಭಗವಂತನಿಗೆ ಅರ್ಪಿಸಿದ್ವಿ, ನೀರೋ ಮೊಸರನ್ನನೋ ತವ್ವೆನೋ ಏನಾದ್ರು ನಾವು ಮಾಡಿರೋ ಪದಾರ್ಥಗಳನ್ನ ಅರ್ಪಿಸಿದ್ವಿ. ಈಗ ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿದ್ವಿ ನಾವು? ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದಾನೆ ಒಂದು ರೂಪದಲ್ಲಿ, ಇನ್ನೊಂದು ರೂಪದಲ್ಲಿ ಭಗವಂತ ಪರಮಾತ್ಮ ರೂಪದಲ್ಲಿ ಇದ್ದಾನೆ, ಇನ್ನೊಂದು ರೂಪದಲ್ಲಿ ಭಗವಂತ ಬ್ರಹ್ಮನಾಗಿ ಎಲ್ಲ ಕಡೆ ಇದ್ದಾನೆ. ಈಗ ಭಗವಂತ ಹೇಗ್ ತಗೋತಾನೆ? ನಮ್ಮ ಭಕ್ತಿ ಮೂಲಕ ಮಾತಾಜಿ. ನಾವೆಷ್ಟು ಅನನ್ಯವಾಗಿ ಪೂಜೆ ಮಾಡ್ತೀವೋ, ಬೇಡ್ಕೋತೀವೋ, ಅಷ್ಟು ಆ ಲೆವೆಲ್ ನಲ್ಲಿ ಪ್ರಾರ್ಥನೆ. ತಗೋಬಹುದು ಅಂತ ನಮ್ಮ ಭಾವನೆ. ಓಕೆ, ಇನ್ನೊಂದು ಮೇನ್ ಥಿಂಗ್ ನಾನು ಹೇಳಿದ್ದೆ ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ. ಯಾರು ಹೇಳ್ತೀರಾ? ಸೀನಿಯರ್ ಡಿವೋಟೀಸ್ ಯಾರು? ಮತ್ತೆ ನಾನು ಪ್ರಶ್ನೆ ಮಾಡಿದ್ದು, ನಾವಿರೋದು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ, ಕೃಷ್ಣ ಇರೋದು ಆಧ್ಯಾತ್ಮಿಕ ಲೋಕದಲ್ಲಿ. ಹೇಗೆ ಕೃಷ್ಣ ಸ್ವೀಕರಿಸ್ತಾನೆ ನಮ್ಮ ಸೇವೆನ? ಅಲ್ಲಿಂದ ನೋಡ್ಕೊಂಡ್ ಬರ್ತಾನ ಕೃಷ್ಣ? ನಮ್ಮೊಳಗೆ ಇದಾರಲ್ಲ. ಓಕೆ, ಭಗವಂತನಿಗೆ ಅರ್ಪಿಸೋದು ಏನಂತಾರೆ, ನಾನು ಹೇಳಿದ್ನಲ್ಲ, ಪರಾತ್ಪರ. ಜಸ್ಟ್ ಭಗವಂತ ನಾಮ ಅಂಡ್ ಭಗವಂತ ಹೆಂಗೆ ಒಂದೇನೋ, ಹೌದಾ, ಭಗವಂತನ ಪಟ ಆಗಿರ್ಬೋದು, ಫೋಟೋ ವಿಗ್ರಹ, ಇದೆಲ್ಲ ಸಾಕ್ಷಾತ್ ಭಗವಂತನೇ. ಅವನಿಗೂ ಆ ಪಟಕ್ಕೂ ಬೇರೆ ವ್ಯತ್ಯಾಸ ಇಲ್ಲ, ಬರೀ ಅದೊಂದು ಪ್ಲಾಸ್ಟಿಕ್ ಚಿತ್ರ ಅನ್ಕೊಳಂಗಿಲ್ಲ. ಆಯ್ತಾ? ಈಗ ನನ್ನ ಹೋದ್ಸರಿ ನೀರು ಕುಡಿದ್ಬಿಟ್ಟು ತೋರಿಸ್ದೆ ಅಲ್ವಾ, ನೀರು ಅಂದ್ರೆ ನೀರಾಗಲ್ಲ, ನಾವು ನೀರು ಕುಡಿಬೇಕು, ಅವಾಗ್ಲೂ ನಮ್ಮ ಬಾಯಕ್ಕೆ ಹೋಗತ್ತೆ. ಬಟ್ ಕೃಷ್ಣನ ವಿಷಯದಲ್ಲಿ ಕೃಷ್ಣ ಅಂದ್ರೆ ಕೃಷ್ಣನು ಕೃಷ್ಣನೇ. ಹಂಗೆ ಕೃಷ್ಣನ್ ಫೋಟೋ ಇರ್ಬೋದು, ಕೃಷ್ಣನ್ ವಿಗ್ರಹ ಇರ್ಬೋದು, ನಮ್ಮ ದೇವ್ರ ಮನೆ ಕೃಷ್ಣನ್ ನಾಮ ಇರ್ಬೋದು, ಏನೇ ತಗೊಂಡ್ರು ಸಾಕ್ಷಾತ್ ಕೃಷ್ಣನಿಗೆ, ಕೃಷ್ಣ ಅಲ್ಲಿ ಇದ್ದಂಗೆ, ಕೃಷ್ಣ ಸ್ವೀಕರಿಸ್ದಂಗೆ. ನಮ್ ಕಣ್ಣೆ ಕಾಣ್ಬೇಕಾಗಿಲ್ಲ. ನೀವೆಲ್ಲ ಹೇಳ್ದಂಗೆ ಅವ್ನ ಕಣ್ಣಿಂದನೂ ತಗೋಬಹುದು ಅಂದ್ರಲ್ಲ, ಹಂಗೆ. ಸೊ ಕೃಷ್ಣ, ಈ ಪ್ರಶ್ನೆಗೆ ಉತ್ತರ ಏನು? ಕೃಷ್ಣ ಪರಾತ್ಪರ, ಅಬ್ಸಲ್ಯೂಟ್. ಆಯ್ತಾ? ಕೃಷ್ಣ ಅಂದ್ರೆ ಪರಿಪೂರ್ಣ, ಅವನು ಹೇಗ್ ಬೇಕಾದ್ರೂ ಸ್ವೀಕರಿಸಬಹುದು. ಸೊ 27ನೇ ಶ್ಲೋಕವರೆಗೂ ನಾವು ಬಂದಿದ್ವಿ ಅಲ್ವಾ? ತುಂಬಾ ಮುಖ್ಯವಾದ ಶ್ಲೋಕ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಲ್ವಾ? ಕೃಷ್ಣನಂತಾನೆ, ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡೋದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು.
ಮಾತಾಜಿ ಮೂರನೇ ಇದೆ ಏನ್ರಿ ಇದು? ಇದು ಮೂರನೇ 9ನೇ ಅಧ್ಯಾಯ ಅಧ್ಯಾಯ. ರೀ. 9ನೇ ಅಧ್ಯಾಯ, ಕರೆಕ್ಟ್. 9th ಚಾಪ್ಟರ್ ಮಾತಾಜಿ ಭಗವದ್ಗೀತೆ. ಓಕೆನಾ? ಸೊ ಭಗವಂತನಿಗೆ ನಾವು ಕೊಡೋದ್ರಿಂದ ಏನಾಗತ್ತೆ? ಎಲ್ಲ ಕೊಡು ಅಂತಾನೆ ಕೃಷ್ಣ, ಎತ್ಕರೋಶಿ ಜುಗೋಸಿ ಅಲ್ವಾ? ಎಲ್ಲ ಕೊಡೋದ್ರಿಂದ ಏನಾಗತ್ತೆ ಅದು ಇವತ್ತು ಶ್ಲೋಕದಲ್ಲಿ ಹೇಳ್ತಾರೆ ಕೃಷ್ಣ. 28ನೇ ಶ್ಲೋಕದಿಂದ ಇವತ್ತು ಮುಂದುವರ್ಸೋಣ. ಶುಭಾಶುಭ ಫಲರೇವಂ ಮೋಕ್ಷಸೆ ಕರ್ಮ ಬಂಧನೈಹಿ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಯಾರತ್ರ ಅನುವಾದ? ನಾವತ್ತೇನ್ರಿ ನಾವತ್ತೇನ್ ಮಾತಾಜಿ. ಓದಿ ಮಾತಾಜಿ. ಸುನೀತಾ ಬಾರಾಡಿ ಮಾತಾಜಿ. ಕುಂತಿಯ ಮಗ ಅನುವಾದ ಮಾತಾಜಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನು ಮಾಡು, ಏನನ್ನು ಭಜಿಸು, ಏನನ್ನು ಅರ್ಪಿಸು ಅಥವಾ ಕೊಟ್ಟು ಬಿಡು ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ನೆಕ್ಸ್ಟ್ ಶ್ಲೋಕ ಮಾತಾಜಿ. ಮುಂದಿನ ಶ್ಲೋಕದ ಅನುವಾದ ಓದಿ. 28. ಶುಭ ಅನುವಾದ ಓದಿ ಸಾಕು. ಫಲರೇವಂ. ಅನುವಾದ್ರಿ ಮಾತಾಜಿ. ಅನುವಾದ ರೀ. ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭ ಫಲಗಳಿಂದ ಬಿಡುಗಡೆ ಹೊಂದಿದ್ದೀಯೆ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು ಮುಕ್ತನಾಗಿದ್ದೀಯೆ ಮತ್ತು ನನ್ನ ಬಳಿಗೆ ಬರುತ್ತೀಯೆ. ಇದು ಪ್ರಯೋಜನ. ಭಗವಂತನಿಗೆ ಅರ್ಪಿಸೋದ್ರಿಂದ ಪ್ರಯೋಜನ ಏನಪ್ಪಾ ಅಂದ್ರೆ ಏನಂತ ಕೃಷ್ಣ, ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭಾಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಕರ್ಮ ಬಂಧನದಿಂದ ನಮ್ಗೆ ಮುಕ್ತಿ ಇರೋದು ಯಾವ ಕಾರ್ಯ ಮಾಡೋದ್ರಿಂದನೂ ಸಾಧ್ಯ ಇಲ್ಲ. ಎಲ್ಲ ಕರ್ಮನೂ ನಮ್ಮನ್ನ ಬಂಧಿಸತ್ತೆ ಹೊರತು ಬಿಡುಗಡೆ ಮಾಡೋದಿಲ್ಲ, ನಮ್ಮನ್ನ ಬಿಡಿಸೋದಿಲ್ಲ. ಹಾಗಾಗಿ ಕೃಷ್ಣ ನನಗೆ ಕೊಡು ಅಂತಾನೆ. ಸೊ ಅವ್ನು ಕೊಡು ಅಂತ ಹೇಳ್ತಾ ಇರೋದು ನಮ್ಮ ಒಳ್ಳೇದಿಕ್ಕೆ. ಕೃಷ್ಣಂಗೆ ಬೇಕು ಅಂತ ಅರ್ಥ ಮಾಡ್ಕೋಬಾರ್ದು ನಾವು ಅಲ್ವಾ? ಅವ್ನು ಕೊಡು ಅಂತ ಹೇಳಿದ ತಕ್ಷಣ ನಾವು ಕೊಟ್ರೆ ನಮಗೆ ಅದು ಪ್ರಯೋಜನ. ನಾವು ಕೊಡ್ಲಿಲ್ಲ ಅನ್ಕೋಣ, ನಮಗೋಸ್ಕರ ನಮ್ಗೆ ಬೇಕಪ್ಪ, ನಾನೆಲ್ಲ ನಿಂಗೆ ಕೊಟ್ರೆ ಮತ್ತೆ ನಾನೇ ಜೀವನ ಮಾಡೋದು ಅಂತೀವ ನಾವು. ಅವಾಗ ಏನಾಗತ್ತೆ? ನಮ್ಮನ್ನ ನಾವೇ ಬಂಧಿಸ್ಕೊಂಡಾಗತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಶುಭ ಅಶುಭ ನಮಗೇನು ಗೊತ್ತೇ ಇಲ್ಲ. ಆಕ್ಚುಲಿ ನಮ್ಮ ಹಿತ ಯಾವ್ದ್ರಲ್ಲಿದೆ ಅದೂ ಗೊತ್ತಿಲ್ಲ. ಕೃಷ್ಣನಿಗೆ ಕೊಡೋದ್ರಿಂದನೇ ನಮಗೆ ಫಲಿತ ಸಿಗತ್ತೆ, ಒಳ್ಳೆ ಫಲಿತ ಸಿಗತ್ತೆ. ನೋಡಿ, ಶುಭ ಅಶುಭ ಅನ್ನೋ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೆ. ಮುಕ್ತಿಯ ದಾರಿ ಕೃಷ್ಣ ಹೇಳ್ತಾ ಇರೋದಿಲ್ಲ ಅಲ್ವಾ? ನಮ್ಮ ಮನಸ್ಸು ಭಗವಂತನ ಮೇಲೆ ಬರ್ಬೇಕು ಅಂದ್ರೆ, ಹೌದಾ, ನಾವು ಮುಕ್ತಿಯ ದಾರಿ ಪಡ್ಕೋಬೇಕು ಅಂದ್ರೆ ಕೃಷ್ಣನಿಗೆ ಕೊಡೋದ್ರಿಂದ ಮಾತ್ರ ಸಾಧ್ಯ. ನೋಡಿ, ಶ್ರೇಷ್ಠ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನನ್ನು ಯುಕ್ತ ವೈರಾಗಿ ಎಂದು ಕರೆಯುತ್ತಾರೆ. ಯುಕ್ತ ವೈರಾಗ್ಯ ಅಂದ್ರೇನು? ಎಲ್ಲಾನು ಕೃಷ್ಣನಿಗೋಸ್ಕರ ಅರ್ಪಿಸೋದು, ಎಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋದಕ್ಕೆ ಏನಂತಾರೆ? ಯುಕ್ತ ವೈರಾಗ್ಯ. ಯುಕ್ತ ಅಂದ್ರೆ ಕನೆಕ್ಷನ್, ಸಂಬಂಧ ಇದೆ, ಕೃಷ್ಣನ ಜೊತೆ ಸಂಬಂಧ ಇದೆ, ಭೌತಿಕ ಪ್ರಪಂಚ ಜೊತೆ ಅಲ್ಲ. ಕೃಷ್ಣನ ಸಂಬಂಧದಲ್ಲಿ ನಾವು ಕಾರ್ಯ ಮಾಡಿದ್ರೆ ಅದಕ್ಕೆ ಯುಕ್ತ ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು? ವೈರಾಗ್ಯ ಅಂದ್ರೆ ಏನು? ತ್ಯಾಗ ಮಾಡುದು ಎಲ್ಲ ತ್ಯಾಗ ಅಲ್ವಾ? ಎಲ್ಲ ಬಿಟ್ಬಿಡೋದು ಅಷ್ಟು ಸುಲಭನಾ? ನಾವೇನ್ ದೊಡ್ಡ ವೈರಾಗಿಗಳೇನಲ್ಲ, ದೊಡ್ಡ ತ್ಯಾಗಿಗಳಲ್ಲ. ಬಟ್ ಆದ್ರೂ ನಾವು ತ್ಯಾಗ ಮಾಡಕ್ ಆಗತ್ತೆ. ನಾವು ವೈರಾಗಿಗಳು ಅನ್ಸ್ಕೋತೀವಿ, ವೈರಾಗಿಗಳು ಆಗ್ತೀವಿ. ಕೃಷ್ಣನಿಗೆ ಕೊಡೋದ್ರಿಂದ ನಾವು ವೈರಾಗಿಗಳಾಗ್ತೀವಿ. ಭಗವಂತನಿಗೆ ಕೊಟ್ಟು ಭಗವಂತ ಎಲ್ಲ ತಗೊಂಡ್ಬಿಡಲ್ಲ, ಭಗವಂತ ನಮಗೆ ಬಿಡ್ತಾನೆ, ನಮಗೆ ಕೊಡ್ತಾನೆ. ಆದ್ರೆ ಅದರಲ್ಲಿ ಏನು ಕರ್ಮದ ಒಂದು ಏನದು ಕಂಟಾಮಿನೇಷನ್ ಇರೋದಿಲ್ಲ. ಶುಭ ಅಶುಭ ಪುಣ್ಯ ಪಾಪ ಅದಿರಲ್ಲ. ಪೂರ್ತಿಯಾಗಿ ಅದನ್ನ ಕ್ಲೀನ್ ಮಾಡ್ಕೊಡ್ತಾನೆ, ಪವಿತ್ರ ಮಾಡ್ಕೊಡ್ತಾನೆ ಕೃಷ್ಣ ಅಲ್ವಾ? ಇದಕ್ಕೆ ಯುಕ್ತ ವೈರಾಗ್ಯ. ಭಗವಂತನ ಸಂಬಂಧದಲ್ಲಿ ಏನೇ ಮಾಡಿದ್ರು, ಫ್ಯಾಮಿಲಿ ನಡೆಸೋದಿರ್ಬೋದು, ಮಕ್ಕಳನ್ನ ಬೆಳೆಸೋದಿರ್ಬೋದು, ಓದು ವಿದ್ಯಾಭ್ಯಾಸ, ಜಾಬು, ಮನೆ ಮಾಡೋದು, ಏನೇ ತಗೊಳ್ಳಿ ಕೆಲಸ, ಕೃಷ್ಣನ್ ಸಂಬಂಧದಲ್ಲಿ ಮಾಡಿದ್ರೆ ಅದು ಯುಕ್ತ ವೈರಾಗ್ಯ ಆಗತ್ತೆ. ಇಲ್ದೆ ಹೋದ್ರೆ ಅದು ಇಂದ್ರಿಯ ತೃಪ್ತಿ ಆಗತ್ತೆ, ನಮ್ಮ ಕರ್ಮ ಬಂಧನ ಆಗತ್ತದು.
ಅಲ್ವಾ? ಇನ್ನೂ ಚೆನ್ನಾಗಿ ನಾವು ಹೆಂಗೆ ಕೃಷ್ಣನ ಸೇವೆ ಮಾಡ್ಬೋದು, ನಾವು ಓದೋದ್ರಿಂದ, ನಾವು ಮಾಡೋ ಸಂಪಾದನೆಯಿಂದ, ಅದರಿಂದ ನಮ್ಗೆ ಮುಕ್ತಿ ದಾರಿ ಸಿಗತ್ತೆ. ಅದಿಲ್ಲದೆ ಕೇವಲ ನನ್ನ ಹೊಟ್ಟೆಗೋಸ್ಕರ, ನನ್ನ ಹೆಸರಿಗೋಸ್ಕರ ಎಲ್ರು ನಂಗೆ 4 ಜನ ಜೈ ಜೈಕಾರ ಹೇಳಿ, ಅವ್ರು ಇವತ್ತು 4 ಹೇಳ್ತಾರೆ, ನಾಳೆ ಅವರು ಇನ್ಯಾರಿಗೋ ಹೇಳ್ತಾರೆ ಅಲ್ವಾ? ಅದೇ ನಾವು ಕೃಷ್ಣನ ಸೇವಕರು, ಕೃಷ್ಣನ್ಗೆ ಯಾವಾಗ್ಲೂ ಜೈ ಜೈಕಾರ ಆಗ್ಬೇಕಪ್ಪ, ಅವನ ಗುಣಗಾನ ಆಗ್ಬೇಕು, ಅವನ ಹೆಸರು ಇನ್ನೂ ನಮ್ಮ ಊರಲ್ಲಿರೋ ಎಲ್ಲರೂ ಹೇಳ್ಬೇಕು, ನಾಮೋಚ್ಚಾರಣೆ ಎಲ್ಲರೂ ಮಾಡ್ಬೇಕು, ಎಲ್ಲರೂ ಮುಕ್ತಿ ದಾರಿ ಪಡ್ಕೋಬೇಕು ಅನ್ನೋ ಉದಾರ ಭಾವದಿಂದ ನಾವೆಲ್ರಿಗೂ ಸಹಾಯ ಮಾಡಿದ್ರೆ, ಭಕ್ತಿ ಮಾರ್ಗ ತೋರಿಸಿದ್ರೆ, ಕೃಷ್ಣನ್ ಭಕ್ತರನ್ನ ಮಾಡಿದ್ರೆ, ಕೃಷ್ಣನ್ ಸೇವೆದಲ್ಲಿ ನಾವು ಯಾವಾಗ್ಲೂ ಬ್ಯುಸಿಯಾಗಿದ್ರೆ, ಅವಾಗ ನಾವು ಏನೇ ಕೆಲಸ ಮಾಡಿದ್ರು ಯುಕ್ತ ವೈರಾಗ್ಯ ಆಗತ್ತೆ. ಇನ್ನೊಂದು ಭಕ್ತಿ ರಸಾಮೃತ ಸಿಂಧುದಲ್ಲಿ ಒಂದು ಒಳ್ಳೆ ಶ್ಲೋಕ ಹೇಳ್ತಾರೆ ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ ಯಾರು? ರೂಪ ಗೋಸ್ವಾಮಿಯವರು ಡೈರೆಕ್ಟ್ ಚೈತನ್ಯ ಮಹಾಪ್ರಭುವಿನ ಶಿಷ್ಯರವರು. ನಾವೇನು ಇಸ್ಕಾನ್ ಅಲ್ಲಿ ಅಥವಾ ನಾವು ಈ ಗುರು ಪರಂಪರೆಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದೀವೋ, ಎಲ್ಲ ಸಿದ್ಧಾಂತ, ಈ ಟೀಚಿಂಗ್ಸ್ ಅಲ್ವಾ, ಇದೆಲ್ಲ ರೂಪ ಗೋಸ್ವಾಮಿಯವ್ರದ್ದೇ. ರೂಪಾನುಗಾಸ್ ಅಂತ ಕರೀತಾರೆ ಅದಕ್ಕೆ. ನಮ್ಗೆ ರೂಪಾನುಗ ಅಂದ್ರೆ ಅವರ ಒಂದು ಕೊಟ್ಟಿರೋ ಟೀಚಿಂಗ್ಸ್ ನಾವು ಫಾಲೋ ಮಾಡ್ತೀವಿ. ರೂಪ ಗೋಸ್ವಾಮಿಯವರು ನಮ್ಮ ಕರ್ನಾಟಕದವರು. ಒಂದು ಒಂದು ಯಾವ ಫ್ಯಾಮಿಲಿಗಪ್ಪ, ಸಾರಸ್ವತ್ ಬ್ರಾಹ್ಮಣ್ ಫ್ಯಾಮಿಲಿಯವರು. ಸಾರಸ್ವತ್ ಬ್ರಾಹ್ಮಣ್ ಫ್ಯಾಮಿಲಿಯವರವರು. ಅವರು ಬೆಂಗಾಲ್ಗೆ ಹೋಗ್ಬಿಟ್ಟು, ಬೆಂಗಾಲಲ್ಲಿ ಒಂದು ನಿಜಾಮ್, ಒಂದು ಮುಸ್ಲಿಂ ರಾಜನ್ ಕೆಳಗಡೆ ಮಂತ್ರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಭ್ರಷ್ಟರಾಗ್ಬಿಡ್ತಾರೆ. ಅಂದ್ರೆ ಅವ್ರ ಭ್ರಷ್ಟ್ರ ಅಂದ್ರೆ ಏನು, ಅವ್ರ ಧರ್ಮ ಏನು, ಬ್ರಾಹ್ಮಣರ ಧರ್ಮ ಏನು, ಜ್ಞಾನ ಅಲ್ವಾ, ದಾನ, ಯಾಗ ಮಾಡಿಸೋದು ಇದೆಲ್ಲ ಅಲ್ವಾ, ಜ್ಞಾನ ಕೊಡ್ಬೇಕು, ಜ್ಞಾನ ತಗೋಬೇಕು, ಇದೆಲ್ಲ ಇದೆಯಲ್ಲ ಆ ಕರ್ಮಗಳು, ಆ ಕರ್ಮ ಮಾತ್ರ ಮಾಡ್ಬೇಕು ಅವ್ರು ಬ್ರಾಹ್ಮಣರು. ಅದ್ಬಿಟ್ಟು ಬಾಕಿ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡೋದೆಲ್ಲ ಮಾಡಂಗಿಲ್ಲ. ಅದ್ ಮಾಡಿದ ತಕ್ಷಣ ಅವರು ಆ ಒಂದು ವರ್ಣಾಶ್ರಮ ಬಿಟ್ಟಂಗ ಅವರು ಅಲ್ವಾ. ಸೊ ಅವ್ರ ಹತ್ರ ಆಗಿದ್ದಕ್ಕೆ ಅವ್ರನ್ನ ಎಲ್ಲರೂ ಔಟ್ ಕ್ಯಾಸ್ಟ್ ಮಾಡ್ಬಿಟ್ಟಿದ್ರು, ಅವ್ರನ್ನ ಯಾರು ಸ್ವೀಕರಿಸ್ತಿರ್ಲಿಲ್ಲ ಅವ್ರ ಕುಲದವ್ರು. ಸೊ ಅಂತ ವ್ಯಕ್ತಿಗಳಾಗಿದ್ರು, ಹೆಸರುಗಳು ಚೇಂಜ್ ಆಗ್ಬಿಟ್ಟಿತ್ತು, ಅವ್ರು ಕನ್ವರ್ಟ್ ಆಗ್ಬಿಟ್ಟಿದ್ರು. ಆ ನಿಜಾಮ್ ರಾಜ ಅವನ ಹೆಸರು ಕೂಡ ಬದಲಾಯಿಸ್ಬಿಟ್ಟಿದ್ದ. ಅಂಥದ್ರಲ್ಲಿ ಯಾವಾಗ ಚೈತನ್ಯ ಮಹಾಪ್ರಭುಗಳು ಅವತಾರ ತಗೊಂಡಾಗ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು, ಬೆಂಗಾಲಲ್ಲಿ ಇದ್ದಾರೆ ಅವರು, ಮಾಯಾಪುರಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು, ಅವಾಗ ಅವರು ಅವ್ರನ್ನ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರ ಶರಣ ಪಡ್ಕೊಂಡು ಕೊನೆಗೆ ಅವರೆಲ್ಲ ಅವ್ರ ವೃತ್ತಿ ಎಲ್ಲ ಬಿಟ್ರು. ಅವ್ರು ಬೇಕಾದಷ್ಟು ಕೋಟಿ 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 ರೂಪಾಯಿನ ಅವ್ರು ದಾನ ಮಾಡಿದ್ರು ಕೃಷ್ಣ ಪ್ರಜ್ಞೆ ಮುಂದುವರಿಯೋದಕ್ಕೋಸ್ಕರ. ಸೊ ಹಾಗಾಗಿ ರೂಪ ಗೋಸ್ವಾಮಿಯವ್ರು ಹೇಳ್ತಾರೆ, ಅನಾಸಕ್ತಸ್ಯ ವಿಷಯಾನ್ ಯಥಾರಾಮ್ ಉಪಯುಂಜಿತಾಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಭಕ್ತಿ ರಸಾಮೃತ ಸಿಂಧು ನೀವೆಲ್ಲರೂ ಓದಿದಿರಲ್ವಾ? 19 ಅಧ್ಯಾಯಗಳೆಲ್ಲರೂ ಓದಿದಿರ. ಒಂದ್ ರೀಡಿಂಗ್ ಆಗಿದೆ ನಮ್ಮ ಸೀನಿಯರ್ ಡಿವೋಟಿಸ್. ಮತ್ತೊಂದು ರೀಡಿಂಗ್ ಮಾಡೋಣ ಸ್ವಲ್ಪ ದಿನದಲ್ಲಿ. ತುಂಬಾ ಇಂಪಾರ್ಟೆಂಟ್ ಬುಕ್ ಅದು. ಭಕ್ತಿ ಅಂದ್ರೆ ಏನು ಅಂತ ಅರ್ಥ ಆಗೋದಿಕ್ಕೆ ಭಕ್ತಿ ರಸಾಮೃತ ಸಿಂಧು ಬರ್ದಿದ್ದಾರೆ ಅವರು. ಭಕ್ತಿ ರಸ ಅಮೃತ ಸಿಂಧು ಪುಸ್ತಕದ ಹೆಸರು. ಓಕೆನಾ? ಸೊ ಏನಂತಾರೆ ಇವರು, ನಾವು ಈ ಐಹಿಕ ಜಗತ್ತಿನಲ್ಲಿ ಇರುವವರೆಗೆ ಕರ್ಮ ಮಾಡಲೇಬೇಕು. ಒಪ್ತೀರಾ? ಎಲ್ಲರೂ ಒಪ್ತೀವಿ. ನಾವು ಎಲ್ಲರೂ ಕರ್ಮ ಮಾಡದೆ ಇರೋದಕ್ಕೆ ಆಗಲ್ಲ, ಈ ಜಗತ್ತಲ್ಲಿ ಬದುಕಕ್ಕೆ ಆಗಲ್ಲ, ಹೌದಾ? ಕರ್ಮವನ್ನು ಬಿಡುವಂತಿಲ್ಲ. ಆದ್ದರಿಂದ ಕರ್ಮಗಳನ್ನು ಮಾಡಿ ಫಲಗಳನ್ನು ಕೃಷ್ಣನಿಗೆ ಅರ್ಪಿಸಿದರೆ ಅದಕ್ಕೆ ಯುಕ್ತ ವೈರಾಗ್ಯ ಎಂದು ಹೆಸರು ಎಂದು ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಓಕೆನಾ? ಇಷ್ಟೇ, ಕರ್ಮ ಫಲಿತನ ಕೃಷ್ಣನಿಗೆ ಅರ್ಪಿಸೋದು. ಅಫ್ಕೋರ್ಸ್ ಏನೇ ಯಾವ್ದಾದ್ರು ಕೊಲೆ ಮಾಡ್ಬಿಟ್ಟು ನಾನು ಕರ್ಮ ಫಲಿತನ ಕೃಷ್ಣನ್ ಕೊಡ್ತೀನಿ ಅನ್ನಕ್ಕಾಗತ್ತಾ? ಸರಿನಾ? ಅದು ಅಲ್ಲ ಅಲ್ವಾ? ಅದು ಅನುಕೂಲವಾಗಿರ್ಬೇಕು ಭಕ್ತಿದಲ್ಲಿ ಅಲ್ವಾ? ತಪ್ಪು ಕಾರ್ಯ ಮಾಡ್ಬಿಟ್ಟು ವಿಕರ್ಮ ಮಾಡ್ಬಿಟ್ಟು ಇದು ಭಗವಂತನಿಗೆ ಅರ್ಪಿಸ್ತೀನಿ ಅಲ್ವಾ? ಮುಸ್ಲಿಮ್ಸ್ ತರ ನಾವು ಆತರ ಮಾಡಕ್ಕಾಗಲ್ಲ. ನಾನು ಭಗವಂತನ ಕಾರ್ಯ ಮಾಡ್ತೀನಿ ಅಂತ ಒಬ್ಬನ್ನ ಕೊಲೆ ಮಾಡ್ಬಿಟ್ಟು ನಾನು ಭಗವಂತನ ಕಾರ್ಯ ಅಂತ ಹೇಳಕ್ಕಾಗತ್ತಾ? ಭಗವಂತ ಒಪ್ತಾನ? ಜೀವ ಹಿಂಸೆ ಒಪ್ತಾನ? ಒಪ್ಪದೇ ಇಲ್ಲ. ನಾನೆಲ್ಲ ಜೀವಿರಾಶಿಗಳಿಗೆ ನನ್ನ ಪಿತಾ, ನಾನೇ ಮಾತಾ ಪಿತಾ ಅಂತ ಹೇಳಿದ್ದಾನೆ. ಮಾತಾ ಪಿತಾ ಒಪ್ಕೋತಾರ? ಮಕ್ಕಳನ್ನ ಸಾಯಿಸೋದು, ಹಿಂಸೆ ಮಾಡೋದು ಪೂರ್ತಿ ಸಿದ್ಧಾಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಸುಮ್ಮನೆ ಕನ್ವರ್ಟ್ ಮಾಡ್ಕೊಂಡ್ರೆ ಸಾಕಾಗಲ್ಲ. ಎಲ್ಲರೂ ಮುಸ್ಲಿಮ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಸಾಕಾಗಲ್ಲ. ಎಲ್ಲರೂ ಒಳ್ಳೆ ವ್ಯಕ್ತಿಗಳಾಗಿ ಭಗವಂತನ ಭಕ್ತರಾಗಬೇಕು ಅಲ್ವಾ? ಹಿಂಸೆಯಿಂದ ನಾವು ಯಾರನ್ನೂ ಗೆಲ್ಲಕ್ಕಾಗಲ್ಲ, ಯಾರ ಮನ್ಸನ್ನು ಗೆಲ್ಲಕ್ಕಾಗಲ್ಲ. ಪ್ರೀತಿಯಿಂದ ಗೆಲ್ಬಹುದು ಅಲ್ವಾ? ಅದಕ್ಕೆ ಕೃಷ್ಣ ಹೇಳೋದು, ಎಲ್ಲ ಜೀವಿರಾಶಿಗಳ ಮೇಲೆ ನಮ್ಗೆ ಕರುಣೆ ಇರಬೇಕು, ದಯೆ ಇರಬೇಕು, ಯಾರನ್ನು ಹಿಂಸೆ ಮಾಡಂಗಿಲ್ಲ. ಯಾಕಂದ್ರೆ ಎಲ್ಲರೂ ನನ್ನ ಮಕ್ಕಳು ಅಲ್ವಾ? ಅವಾಗ್ಲೇ ಅವನು ಭಕ್ತ ಅನ್ಸ್ಕೋತಾನೆ ಅಲ್ವಾ?
ಸೊ ಯುಕ್ತ ವೈರಾಗ್ಯ ತುಂಬಾ ಇಂಪಾರ್ಟೆಂಟ್ ಇದು. ಯುಕ್ತ ವೈರಾಗ್ಯ ಅಂದ್ರೆ ಕೃಷ್ಣನಿಗೋಸ್ಕರ ಮಾಡೋ ಎಲ್ಲಾ ಕಾರ್ಯಕ್ಕೆ ಯುಕ್ತ ವೈರಾಗ್ಯ ಅಂತ ಕರೀತಾರೆ. ನೋಡಿ, ಇನ್ನೊಂದು ಒಳ್ಳೆ ಪಾಯಿಂಟ್ ಇದೆ, ಇಲ್ಲಿ ಹೇಳ್ತಾರೆ, ವಾಸ್ತವವಾಗಿ ತ್ಯಾಗದಲ್ಲಿ ನೆಲೆಸಿದ್ದರಿಂದ ಇಂತಹ ಚಟುವಟಿಕೆಗಳು ಮನಸ್ಸಿನ ದರ್ಪಣವನ್ನು ಸ್ವಚ್ಛಗೊಳಿಸುತ್ತವೆ. ಕರ್ತನು ಕ್ರಮಕ್ರಮವಾಗಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಮುನ್ನಡೆದಂತೆ ಆತನು ಸಂಪೂರ್ಣವಾಗಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗುತ್ತಾನೆ. ಆದುದರಿಂದ ಕಡೆಯಲ್ಲಿ ಮುಕ್ತನಾಗುತ್ತಾನೆ. ಈ ಮುಕ್ತಿಯನ್ನು ಖಚಿತವಾಗಿ ಹೇಳಿದೆ. ಈ ಮುಕ್ತಿಯಿಂದ ಆತನು ಬ್ರಹ್ಮಜ್ಯೋತಿಯೊಂದಿಗೆ ಒಂದಾಗೋದಿಲ್ಲ, ಆದರೆ ಪರಮಪ್ರಭುವಿನ ಲೋಕವನ್ನು ಪ್ರವೇಶಿಸುತ್ತಾನೆ. ಓಕೆನಾ? ಭಗವಂತನ ಧಾಮಕ್ಕೆ ವ್ಯಕ್ತಿ ಸೇರ್ದಕ್ಕೆ ಹೆಂಗ್ ಸಾಧ್ಯ? ಅವನ ಒಂದು ಏನು ಮನಸ್ಸಿನ ಒಂದು ದರ್ಪಣ ಅಲ್ವಾ, ಒಂದು ಮಿರರ್, ಕನ್ನಡಿ ಮೇಲೆ ಇರೋಂಥ ಧೂಳು ಹೋಗತ್ತೆ, ಕ್ರಮಕ್ರಮವಾಗಿ ಹೋಗತ್ತದು, ಸ್ಟೆಪ್ ಬೈ ಸ್ಟೆಪ್. ನಾವ್ ಹೆಂಗೆ ಭಕ್ತಿ ಸ್ಟೆಪ್ಸ್ ಅಲ್ಲಿ ಭಕ್ತಿ ಶಿಕ್ಷೆಗಳ ಹಂತ 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 ಅಂತ ಇದೆಯಲ್ವಾ, ಹಂಗೆ ಶುರುದಲ್ಲಿ ಇಷ್ಟೇ ಇರುತ್ತೆ ನಮ್ಮ ಶ್ರದ್ಧೆ. ಆ ಶ್ರದ್ಧೆ ಮುಂದುವರಿತಾ ಬರುತ್ತೆ. ಹೇಗೆ? ಸತ್ಸಂಗದಿಂದ ಅಲ್ವಾ. ಅದೋ ಶ್ರದ್ಧಾ ತದಾ ಭಜನ ಕ್ರಿಯಾ ತದಾ ಸಾಧು ಸಂಘ ಅನರ್ಥ ನಿವೃತ್ತಿ. ಸಾಧು ಸಂಘಕ್ಕೆ ಬರ್ತೀವಿ, ಭಜನ ಕ್ರಿಯಾ ಮಾಡ್ತೀನಿ. ಭಜನ ಕ್ರಿಯಾ ಅಂದ್ರೆ ಇದೇ ಶ್ರವಣಂ ಕೀರ್ತನಂ. ಇದು ಮಾಡ್ತಾ ಮಾಡ್ತಾ ನಾವು 4 ನಿಯಮಗಳನ್ನ ಆಚರಿಸಕ್ ಶುರು ಮಾಡ್ತೀವಿ. ಹೌದಾ? 4 ನಿಯಮನ ಕೃಷ್ಣನ್ಗೋಸ್ಕರ ಮಾಡ್ತೀನಿ ಅಂತೀವಿ. ಅದಾದ್ಮೇಲೆ ಒಂದ್ ದಿವಸ ನಮ್ಗೆ ಗುರುವಿನ ಆಶ್ರಯ ಸಿಗತ್ತೆ, ಆಧ್ಯಾತ್ಮಿಕ ಗುರುಗಳು ಸಿಗ್ತಾರೆ. ಆಧ್ಯಾತ್ಮಿಕ ಗುರು ಸಿಕ್ಕಾದ್ಮೇಲೆ ಅನರ್ಥ ನಿವೃತ್ತಿ ಆಗ್ತಾ ಹೋಗುತ್ತೆ, ನಮ್ಮಲ್ಲಿರೋ ಎಲ್ಲ ಅನರ್ಥಗಳು ಹೋಗುತ್ತೆ. ಅದಾದ್ಮೇಲೆ ನಮ್ಗೆ ಆಸಕ್ತಿ, ಆಮೇಲೆ ರುಚಿ, ಭಾವ, ಪ್ರೇಮ, ಆತರ ಇದೆಲ್ಲ ಒಂದು ಸೈನ್ಸ್. ಅದು ತರ ಹಂತ 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 ನಾವು ಮೇಲಕ್ಕೆ ಹೋಗ್ತೀವಿ. ಸೊ ಕೃಷ್ಣ ಅದೇ ಹೇಳ್ತಿರೋದು, ಹಂತ ಹಂತಕ್ಕೂ ನಾವು ಆತ್ಮ ಸಾಕ್ಷಾತ್ಕಾರದಲ್ಲಿ ನಡೀತಾ ಹೋಗ್ತೀವಿ. ಇನ್ನೂ ಜನ ರಿಯಲೈಸ್ ಆಗ್ತೀವಿ. ಇವತ್ತಂತೂ ನಾ ಹೇಳಲೇಬೇಕು ನಿಮ್ಗೆ, ಇವತ್ತು ನಾನು ಏನ್ ಕೇಳಿದೆ ಅನ್ನೋದು. ನಿನ್ನೆ ಇಸ್ಕಾನ್ ಮಲೇಷ್ಯಾದಲ್ಲಿ ಗೀತಾ ಜ್ಞಾನ್ ಪ್ರೋಗ್ರಾಮ್ ಮಾಡಿದ್ದಾರೆ. ನಿನ್ನೆ ಜಸ್ಟ್ ಮುಗೀತು. ಜಸ್ಟ್ ನಾವೇನು 18 ದಿವಸ ಭಗವದ್ಗೀತೆ, 18 ದಿವಸ 18 ಅಧ್ಯಾಯ ಮಾಡ್ತೀವಲ್ವಾ, ಸಾರಾಂಶ ಪ್ರೋಗ್ರಾಮ್. ಸೇಮ್ ಅದೇ ಗೀತಾ ಜ್ಞಾನ ನಾವು ಫಸ್ಟ್ ಇಲ್ಲಿ ಶುರು ಮಾಡಿದ್ದು, ನಮ್ಮ ಕರ್ನಾಟಕ ಎಲ್ಲ ಕಡೆ ಇಂಡಿಯಾದಲ್ಲಿ. ಇಂಡಿಯಾ ಆದ್ಮೇಲೆ ಅದನ್ನ ಮಲೇಷ್ಯಾಕ್ಕೆ ತಗೊಂಡೋದ್ರು. ಇದೇ ಸೇಮ್ ಪ್ರೋಗ್ರಾಮ್ 2021 ಇಸ್ವಿದಲ್ಲಿ. ಅವಾಗೆಲ್ಲ ಕೊರೋನಾ ಇತ್ತಲ್ವಾ, ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೂ ಅವ್ರು ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಇವತ್ತು ಒಂದು ಬ್ಯಾಚ್ ಮಾಡಿದ್ದಾರೆ ಅವರು, ನೆನ್ನೆ ಮುಗ್ದಿರೋದು. ಅದ್ರಲ್ಲಿ ಎಷ್ಟು ಒಳ್ಳೆ ಒಳ್ಳೆ ರಿಯಲೈಸೇಷನ್ಸ್ ಹೇಳಿದ್ದಾರೆ ಅಂದ್ರೆ, ಅವರ ಟೆಸ್ಟಿಮೋನಿಯಲ್ಸ್ ಜನ ಯಾರು ಅಟೆಂಡ್ ಮಾಡಿದಾರೋ ಎಷ್ಟು ಒಳ್ಳೆ ಒಳ್ಳೆ ಮಾತುಗಳು ಹೇಳಿದ್ದಾರೆ ಅಂದ್ರೆ, ಅವ್ರು ಇದೆಲ್ಲ ಈ ಪ್ರೋಗ್ರಾಮ್ ಮಾಡಿದ್ರೆ ಎಷ್ಟು ಜನ ಎಷ್ಟು ಫಲಿತ ಪಡ್ಕೊಂಡಿದ್ದಾರೆ. ಒಂದು ಮಾತಾಜಿ ಅಂತೂ ಅವರು ಏನೋ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರು ಭಕ್ತಿ, ಬಟ್ ಅವರಲ್ಲಿ ಏನ್ ಬದಲಾವಣೆ ಆಗಿದೆ ಅಂದ್ರೆ, ಇವತ್ತು ಅವರು ಬೆಳಿಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ತಾರೆ, ಪ್ರತಿನಿತ್ಯ ಅವ್ರು 32 ಮಾಲೆ ಜಪ ಮಾಡ್ತಾರೆ, ಭಗವಂತನ ಮಂಗಳಾರತಿ ಮಾಡ್ತಾರೆ, ಭಗವಂತನಿಗೆ ಅರ್ಪಿಸಿ ಅವ್ರು ತಗೊಂತಾರೆ. ಏಕಾದಶಿ ದಿವಸ ಅಂದ್ರೆ 100 ಮಾಲೆ ಮಾಡ್ತಾರಂತ. ಇನ್ನೊಂದು ವ್ಯಕ್ತಿ ಅವ್ರು ತಗೊಂಡಿಲ್ಲ, ಭಗವದ್ಗೀತೆ ಅವ್ರು ತಗೊಂಡೇ ಇಲ್ವಂತೆ. ಅವ್ರ ತಂಗಿ ತಗೊಂಡಿದ್ರು ಭಗವದ್ಗೀತೆ ಪುಸ್ತಕ, ತಗೊಂಡು ಅವ್ರ ಮನೇಲಿ ಇಟ್ಟಿದ್ದಾರೆ ಕಬೋರ್ಡ್ ಅಲ್ಲಿ. ಓಕೆ, ಈ ಅಣ್ಣ ಜಸ್ಟ್ ಹಾಗೆ ನೋಡ್ತಾ ನೋಡ್ತಾ ಸುಮ್ನೆ ತಗೊಂಡ್ಬಿಟ್ಟು ನೋಡಕ್ ಶುರು ಮಾಡಿದ. ಆಕ್ಚುಲಿ ಬಾಬಾ ಆ ವ್ಯಕ್ತಿನೇ ಹೇಳ್ಕೊಂಡ, ನನ್ನ ನನ್ನ ಸ್ಕೂಲ್ ಡೇಸಲ್ಲೂ ಕಾಲೇಜ್ ಡೇಸಲ್ಲೂ ಯಾವ್ದು ಪುಸ್ತಕ ಪೂರ್ತಿ ಓದೇ ಇಲ್ಲ ನಾನು. ನಂಗೆ ಓದೋದ್ರಲ್ಲಿ ಅಷ್ಟೇನು ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಸ್ಟಡೀಸ್ ಅಂದ್ರೆ ನನಗೆ ಕೆಲವ್ರಿಗೆ ಇಷ್ಟನೂ ಇರಲ್ಲ. ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಓದ್ಬೇಕಾ ಅಂತ ಹೇಳ್ತಾರೆ ಅಲ್ವಾ, ಕೆಲವ್ರಿಗೆ ಮಾತ್ರ ವಿದ್ಯೆ ಆಗ್ತದೆ. ಸೊ ಅಂಥದ್ರಲ್ಲ ಅವರು ವ್ಯಕ್ತಿ. ಸೊ ಆ ಪ್ರಭುಜಿ ಏನ್ ಹೇಳಿದ್ರೆ, ನಾನು ಯಾವತ್ತೂ ಯಾವ ಪುಸ್ತಕನೂ ಪೂರ್ತಿ ಓದೇ ಇಲ್ಲ, ಬಟ್ ಈ ಭಗವದ್ಗೀತಾ ಫಸ್ಟ್ ಬುಕ್ ನನ್ನ ಜೀವನದಲ್ಲಿ ಪೂರ್ತಿ ಪೇಜ್ ಶುರುವಿಂದ ಕೊನೆವರೆಗೂ ಓದಿದ್ದೀನಿ ಅಂದ್ರೆ. ಮತ್ತೆ ಎಷ್ಟು ಖುಷಿ ಆಯ್ತದ ಅಂತ ಕೇಳಿ. ಇವಾಗ ಅವ್ರು 2ನೇ ಸರಿ ಓದ್ತಿದ್ದಾರೆ, ಇವಾಗ ಕೂತ್ಕೊಂಡು ನೋಟ್ಸ್ ಮಾಡ್ತಿದಾರೆ. ಅವ್ರು ಓದ್ತಾ ಏನೇನು ಅರ್ಥ ಆಗ್ತಿದ್ಯೋ ಅವ್ರಿಗೆ ಚುರುಪಾರು. ಅಂಡ್ ಎಲ್ಲ ಕ್ಲಾಸಸ್ ಕೇಳ್ತಾ ಸ್ವಲ್ಪ ಮಟ್ಟಿಗೆ ಅರ್ಥ ಆಗತ್ತಲ್ಲ, ಸೊ ಅದಕ್ಕೆ ಕೇಳ್ತಾ ಅದನ್ನ ನೋಟ್ಸ್ ಮಾಡ್ಕೊಂಡು ಇವಾಗ ಬುಕ್ಸ್ಗಳು ಬರ್ಕೊಂಡು ಹೋಗ್ತಾ ಇದಾರೆ. ಎಷ್ಟು ಒಳ್ಳೆ ಒಳ್ಳೆ ರಿಯಲೈಸೇಷನ್ಸ್ ಅಂದ್ರೆ. ಇವತ್ತು ಒಬ್ರು ಕೇಳ್ತಾ ಇದ್ರು, ಪ್ರಾರ್ಥಿಸ್ಕೊಂತ ಇದ್ರು, ನಾನು ಒಂದು ಒಳ್ಳೆ ಭಕ್ತನಾದ್ರೆ ಅಷ್ಟೇ ಸಾಕು ನನಗೆ, ಭಗವಂತಂದು ಒಂದು ಒಳ್ಳೆ ಭಕ್ತಳಾಗಿ ನಾನು ಇರ್ಬೇಕು ಅಂತ ಬಯಸ್ತೇನೆ, ಇನ್ನೇನು ನಂಗೆ ಆಸೆ ಇಲ್ಲ ಅಂತ ಹೇಳಿದ್ರು. ಒಂದು ಮಾತಾಜಿ ಅಂತೂ ತಮಿಳಲ್ಲಿ ಮಾತಾಡ್ತಾ ಇದ್ರು, ನನಗೆ ಆಕ್ಚುಲಿ ಅರ್ಥನೂ ಆಗಲ್ಲ ತಮಿಳು. ನೋಡೋರು ಎಷ್ಟು ಭಾವದಿಂದ ಮಾತಾಡ್ತಾ ಇರೋದ್ರೆ ನನಗೆ ಕಣ್ಣು ಬರ್ತಿತ್ತು. ಸಿಂಪಲ್ ಜನ ಅವರೆಲ್ಲ, ಬಟ್ ಎಷ್ಟು ಚೆನ್ನಾಗಿ ಕೃಷ್ಣ ಅವ್ರಿಗೆ ಅರ್ಥ ಆಯ್ತು ಅಂದ್ರೆ. ಕೃಷ್ಣ ಇಲ್ಲ ಅಂದ್ರೆ ನಮ್ಗೆ ಜೀವನ ಏನು ಅನ್ನೋದು ಗೊತ್ತೇ ಆಗಲ್ಲ. ಎಷ್ಟು ದುಃಖದಲ್ಲಿ ನಾವೆಲ್ಲ ಇದೀವಿ ಅಲ್ವಾ. ದುಃಖಾಲಯ ಶಾಶ್ವತ ಕೃಷ್ಣ ಕೊಟ್ಟಿದ್ದಾನೆ ಈ ಪ್ರಪಂಚ ಅಂತಲ್ಲಿ. ನಮ್ಗೆ ಸುಖ, ರೇ ಆಫ್ ಹೋಪ್ ಅಂದ್ರೆ ದೀಪ ಎಲ್ಲಿಂದ ಸಿಗತ್ತೆ ನಮ್ಗೆ? ಒಂದು ಲೈಟ್ ಬೇಕಲ್ವಾ ಜೀವನದಲ್ಲಿ. ಒಂದು ಭರವಸೆ ಯಾರು ಕೊಡಕ್ ಸಾಧ್ಯ? ಕೇವಲ ಕೃಷ್ಣ ಮಾತ್ರ.
ಸೊ ಇಷ್ಟು ಚೆನ್ನಾಗಿತ್ತು ಆ ರಿಯಲೈಸೇಷನ್ಸ್ ಕೇಳಿದ್ಮೇಲೆ ಅಂದ್ರೆ ಒಬ್ರೊಬ್ರದ್ದು ರಿಯಲೈಸೇಷನ್ ಅಷ್ಟು ಚೆನ್ನಾಗಿತ್ತು. ಸೊ ಈ ಭಗವದ್ಗೀತೆ ಅನ್ನೋ ಜಸ್ಟ್ ಸಾರಾಂಶ ಅಷ್ಟೇ ಅಲ್ಲ, ಒಂದೊಂದು ಶ್ಲೋಕ ನಾವೇನು ಇವಾಗ ಹೋಗ್ತಾ ಇದೀವೋ ಇದು ಇನ್ನೂ ಆಳ ಅಲ್ವಾ. ಒಂದೊಂದು ಅದೇ ಅವ್ರು ಹೇಳ್ತಾ ಇದ್ರು ಪ್ರಭುಜಿ, ಬಸ್ ಬರೀ ಸಾರಾಂಶ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೆ ನೀವೆಲ್ಲ ಇಷ್ಟೆಲ್ಲ ಬದಲಾಗಿದ್ದಾರೆ. ಇನ್ ಶ್ಲೋಕ ಬೈ ಶ್ಲೋಕ ನಾವು ಹೋದ್ರೆ ಪ್ರೋಗ್ರಾಮ್ ಮಾಡಿದ್ರೆ ಈಗ ನಾವೇನ್ ಮಾಡ್ತಿದೀವೋ ಇಲ್ಲಿ ಆ ತರ ಮಾಡಿದ್ರೆ ನಿಮ್ಮಲ್ಲಿ ಇನ್ನೆಷ್ಟು ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ರು. ಅದು ನಿಜ ಅಂತ ಅಲ್ವಾ. ಹಾಗಾಗಿ ನಮ್ ಡಿವೋಟೀಸ್ ಡಿವೋಟೀಸ್ ನೋಡಿ ಎಷ್ಟೆಲ್ಲ ಭಕ್ತಿ ಸ್ಟೆಪ್ಸ್ ತಗೊಂಡು ಎಷ್ಟೆಲ್ಲ ಮೇಲೆ ಬರ್ತಿದ್ದಾರೆ. ಇದೆಲ್ಲ ನಮ್ಮಲ್ಲಿ ಇರೋ ಬದಲಾವಣೆ. ಅಂದ್ರೆ ನಾವೆಲ್ಲ ಇನ್ನೂ ಒಂದು ಹೆಜ್ಜೆ ಮೇಲಕ್ಕೆ ಹೋಗ್ತಿದೀವಿ, ಕೃಷ್ಣನಿಗೆ ಹತ್ರ ಆಗ್ತಿದೀವಿ, ಮಾಯಿಂದ ದೂರ ಆಗ್ತಾ ಇದೆ ಅಲ್ವಾ. ಇದೇ ಕೃಷ್ಣನ್ ಬೇಕಾಗಿರೋದು, ಅದೇ ಕೃಷ್ಣ ಬಯಸ್ತಾ ಇರೋದು ನಮ್ಮೆಲ್ಲರಿಂದ. ಶರಣಾಗತಿ ಅಂದ್ರೆ ಇನ್ನೇನಿದೆ, ಶರಣಾಗತಿ ಇದೆ ಸುಮ್ನೆ ನಾವು ಶರಣಾಗಿದ್ದೀವಿ ಅಂತ ಹೇಳಿದ್ರೆ ಬಾಯಿ ಮಾತಾಡಿದ್ರೆ ಸಾಕ, ಕಾರ್ಯತಃ ಅಲ್ವಾ. ನಮ್ಮ ನಮ್ಮ ಪ್ರೆಸೆನ್ಸ್ ಇಂದ ಗೊತ್ತಾಗತ್ತೆ ನಾವು ಎಷ್ಟು ಎಷ್ಟು ಹೊತ್ತು ನಾವು ಕೃಷ್ಣ ಪ್ರೇಮದಲ್ಲಿ ಇರಕ್ಕಾಗ್ತಿದೆ, ಎಷ್ಟು ಮಹಾಮಂತ್ರ ನಾವು ಜಪಿಸಕ್ಕಾಗ್ತಿದೆ. ಯಾವಾಗ ಮುಗಿತಪ್ಪ ಅಂತ ನಾವು ಮುಗಿಸ್ತೀವ ಜಪಾನ, ಅಥವಾ ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ಅನ್ನೋ ಆಸೆ ಇದೆಯಾ ನಮ್ಮಲ್ಲಿ, ಬರ್ತಾ ಇದೆಯಾ ಅಲ್ವಾ. ಕೃಷ್ಣ ಪ್ರಜ್ಞೆ ಅಂದ್ರೆ ಓಡ್ಕೊಂಡು ಹೋಗ್ಬೇಕು ಅಲ್ವಾ. ಏನಾದ್ರು ಡಿವೋಷನಲ್ ಕ್ಲಾಸೋ ಅಥವಾ ಯಾತ್ರನೋ ಅಥವಾ ಏನೇ ಕೃಷ್ಣನ್ ಸಂಬಂಧಿಸಿರೋ ಅಥವಾ ಏನೇ ಕಾರ್ಯ ನಮ್ಮನ್ನ ಅದನ್ನ ನಮ್ಮಲ್ಲಿ ಅದು ಇನ್ನೂ ಏನಂತಾರೆ, ಸಣ್ಣ ವಯಸ್ಸಲ್ಲಿ ನಮ್ಗೆ ಏನಾದ್ರು ಒಂದು ಎಕ್ಸೈಟ್ಮೆಂಟ್ ಕೊಟ್ರೆ, ಏನಾದ್ರು ಗಿಫ್ಟ್ ಅಂದ್ರೆ ಅಲ್ವಾ, ಅಥವಾ ನ್ಯೂ ಇಯರ್ ಗಿಫ್ಟ್ ಬರ್ಡೇ ಗಿಫ್ಟ್ ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಓ ಗಿಫ್ಟ್ ಅಪ್ಪ ಅಂತ ಅಲ್ಲ, ನಾವೆಲ್ಲ ಸಣ್ಣ ಸಣ್ಣ ಮಕ್ಳು ಆಗ್ಬಿಡ್ತೀವಲ್ಲ ಗಿಫ್ಟ್ ಅಂತ ಹೆಸರು ಕೇಳಿದ ತಕ್ಷಣ. ಹಂಗೆ ನಮ್ಗೆ ಈ ಕೃಷ್ಣ ಪ್ರಜ್ಞೆ ಅಂತ ಹೆಸರು ಕೇಳಿದ ತಕ್ಷಣ ನಮ್ಮಲ್ಲಿ ಆ ಒಂದು ಖುಷಿ ಬರ್ಬೇಕು, ಅದು ಅಲ್ವಾ, ಹ್ಯಾಪಿನೆಸ್. ಆ ಹ್ಯಾಪಿನೆಸ್ ಸಿಕ್ಕಿದ್ರೆ ನಮ್ಗೆ ನಾವು ಸಣ್ಣವರಾಗ್ಬಿಡ್ತೀವಿ ವಯಸ್ಸಲ್ಲಿ. ಆ ತರ ರಿಯಲೈಸೇಷನ್ಸ್ ಕೇಳೋದ್ರಿಂದ ಇಷ್ಟು ಹ್ಯಾಪಿ ಆಯ್ತು. ಅಲ್ಲಿ ದೊಡ್ಡ ಆಕ್ಚುಲಿ ಒಂದು ದೊಡ್ಡ ಸೀನಿಯರ್ ಮೋಸ್ಟ್ ಡಿವೋಟಿ ಅವರು ಯಾರು, ಶಾಂತಿ ರೂಪ ಮಾತಾಡ್ತಿದ್ರು ಅವರು. ಇಸ್ಕಾನ್ ಮಲೇಷ್ಯಾ ಸ್ಟಾರ್ಟ್ ಮಾಡಿದಾಗ ನಮ್ಮ ಗುರು ಮಹಾರಾಜ ಫಸ್ಟ್ ಮಲೇಷ್ಯಾ ಯಾವಾಗ ಅವರು ಡಿವೋಟಿಸ್ ಮಾಡಿದ್ರು, ಆಕೆ ಅವ್ರು ಹೇಳ್ತಾ ಇದ್ರು, ನಾನು ಇಷ್ಟು ವರ್ಷದಿಂದ ಈ ಮೂಮೆಂಟ್ ಅಲ್ಲಿ ಇದ್ದೀನಿ, ಬಟ್ ನಿಮ್ಮೆಲ್ಲರದ್ದು ಕೇಳಿದ್ಮೇಲೆ ನನ್ಗೆ ಎಷ್ಟು ಶಕ್ತಿ ಬರ್ತಿದೆ, ನನ್ಗೆ ಎಷ್ಟು ಖುಷಿ ಆಗ್ತದೆ, ನಾವಿನ್ನು ಚಿಕ್ಕವರಾಗ್ಬಿಡ್ತೀನಿ ಅಂತ ಅಲ್ವಾ. ಇನ್ನೂ ಈ ಭಗವದ್ಗೀತಾ ಶ್ಲೋಕ ಓದೋದು ಮತ್ತೆ ಹಿಡಿಯೋದು ಅಲ್ವಾ, ಇಷ್ಟು ಖುಷಿ ಕೊಡತ್ತಿದ್ರು. ಕೃಷ್ಣನ ಜೊತೆ ಇದ್ದಂಗೆ ಈ ಭಗವದ್ಗೀತಾ ಓದ್ತಾ ಇದ್ರೆ, ಇಲ್ಲಾಂದ್ರೆ ನಾವ್ ಹೆಂಗ್ ಭಕ್ತಿ ಸಲ್ಸಕ್ಕಾಗತ್ತೆ ಆ ಭಗವಂತನಿಗೆ ಅಲ್ವಾ. ಅವನ ಈ ಆದೇಶಗಳನ್ನ ಓದ್ದಾಗ್ಲೇ ನಾವು ಭಗವಂತನ ಹತ್ರ ಇರಕ್ಕೆ ಸಾಧ್ಯ. ಸೊ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇಷು ಚಾಪ್ಯಹಂ. ಅನುವಾದ ಇರುತ್ತೀರಾ ಹರಿ ಕೃಷ್ಣ? ಓದಿಲ್ಲ ಮಾತಾಜಿ. ಮಾತಾಜಿ ಓದಿಸ್ಬಿಡಿ ಮಾತಾಜಿ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿಯೂ ಸಮವಾಗಿ ಇರ್ತೀನಿ. ಆದರೆ ಯಾವತ್ತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿ ಇದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸಮೋಹಂ ಸರ್ವಭೂತೇಶು ಅಂದ್ರೆ ಏನು? ಭಗವಂತ ಏನಂತಾನೆ, ಪ್ರತಿಯೊಂದು ಸಮ ಅಂದ್ರೆ ಏನು? ಸಮಾನ ಭಾವ ಅಲ್ವಾ, ಎಲ್ಲರೂ ಸಮಾನವಾಗಿ ನೋಡೋದು. ಸಮೋಹಂ ಸರ್ವಭೂತೇಶು, ಸರ್ವಭೂತ ಅಂದ್ರೆ ಎಲ್ಲಾ ಲಿವಿಂಗ್ ಬೀಯಿಂಗ್ಸ್, ಪ್ರತಿಯೊಂದು ಜೀವಿ ರಾಶಿಗಳನ್ನ, ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾಕಂದ್ರೆ ಅವರೆಲ್ಲ ಭಗವಂತನಿಂದ ಸೃಷ್ಟಿಯಾಗಿರಂತ ವ್ಯಕ್ತಿಗಳು ಅಲ್ವಾ. ಸಮೂಹಂ ಸರ್ವಭೂತೇಶು, ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ಕೃಷ್ಣ ಏನಂತಾನೆ, ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೆ ಕೃಷ್ಣ. ಇದು ಭಗವಂತನ ಗುಣ ಇದು, ಎಲ್ಲರನ್ನೂ ಸಮಾನವಾಗಿ ನೋಡೋದು, ಎಲ್ಲರನ್ನೂ ಗೌರವಿಸೋದು, ಎಲ್ರಿಗೂ ಅವ್ರ ಇಚ್ಛೆಗಳನ್ನ ಈಡೇರಿಸೋದು. ತಂದೆ ತಾಯಿ ಹೆಂಗೆ ಎಲ್ಲ ಮಕ್ಕಳ ಇಚ್ಛೆನ ಪೂರೈಸ್ತಾರೋ ಅದೇ ತರ ಭಗವಂತನೂ ಅದೇ ಮಾಡ್ತಾನೆ. ಆದ್ರೆ ಅವನ ಭಕ್ತರಿಗೆ ಒಂದು ವಿಶೇಷವಾಗಿ ಕರುಣೆ ಕೊಡ್ತಾನೆ. ಯಾಕೆ? ಈಗ ನಾವು ನಮ್ಮ ಪ್ರಪಂಚದ ಹೊರಗಡೆ ಹೋದ್ರೆ ಎಷ್ಟೇ ಬೇಕಾದ್ರೂ ದಾನ ಧರ್ಮ ಮಾಡ್ಬೋದು, ಎಷ್ಟೇ ಒಳ್ಳೆಯವರಂತ ನಾವು ಅವ್ರಿಗೆ ಸಹಾಯ ಮಾಡ್ಬೋದು. ಬಟ್ ನಮ್ಮ ಮಕ್ಕಳ ವಿಷಯ ಬಂದಾಗ ಏನಾಗತ್ತೆ, ನಾವಿನ್ನು ಹೆಚ್ಚು ಅವರಿಗೆ ಕೊಡಕ್ಕೆ ಇಷ್ಟಪಡ್ತೀವಲ್ವ. ಅದು ಸರ್ವೇ ಸಾಮಾನ್ಯ. ಅದು ಯಾರು ಭಗವಂತನ ಮಾರ್ಗನ ಅನುಸರಿಸ್ಕೊಂಡು ಹೋಗ್ತಾರೋ, ಅವನ ದಾರಿದಲ್ಲಿ ನಡೀತಾರೋ, ಅವನು ಹೇಳಿದ್ದನ್ನು ಕೇಳ್ತಾನೋ, ಡೆಫಿನೆಟ್ಲಿ ಭಗವಂತ ಅವ್ರನ್ನ ಸ್ವೀಕರಿಸ್ತಾನೆ. ಅವ್ರಿಗೆ ಇನ್ನೂ ಹೆಚ್ಚು ಕರುಣೆ ಸಿಗತ್ತೆ. ಅದನ್ನ ನಾವು ಫೇವರಿಟಿಸಮ್ ಅಥವಾ ಏನಪ್ಪಾ ಭಗವಂತ ಪಕ್ಷಪಾತ ಮಾಡ್ತಿದ್ದಾರೆ ಅಂತ ನಾವು ಅನ್ಕೋಬಾರ್ದು.
ಅದಲ್ವೇ ಅಲ್ಲ, ಭಗವಂತನ ಉದ್ದೇಶ ಅದಲ್ಲ. ಭಗವಂತನ ಭಕ್ತ ಪೂರ್ತಿ ಶರಣ ಹೊಂದಿರೋದ್ರಿಂದ ಅವ್ನು ಯಾವಾಗಲೂ ಭಗವಂತನ ಸೇವೆದಲ್ಲಿ ಮಗ್ನನಾಗಿರೋದ್ರಿಂದ ಭಗವಂತನಿಗೆ ಏನ್ ಇಚ್ಛೆ ಇದೆಯೋ ಅದನ್ನೇ ಅವ್ನು ಮಾಡಕ್ ಇಷ್ಟಪಡ್ತಾನೆ. ಸೊ ಹಾಗಾಗಿ ಭಗವಂತನಿಗೆ ಇನ್ನೂ ಹೆಚ್ಚು, ಭಗವಂತನ ಹೆಚ್ಚು ಕರುಣೆನ ಅವರು ಪಡ್ಕೊಳ್ಳೋದಕ್ಕೆ ಪಾತ್ರರಾಗ್ತಾರೆ ಅಲ್ವಾ. ಭಗವಂತನ ವಿರುದ್ಧ ಹೋಗ್ತೀನಪ್ಪ ಅನ್ನೋರ್ಗೆ ಭಗವಂತನ ಕರುಣೆ ಹೆಂಗ್ ಸಿಗುತ್ತೆ? ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಸಮೂಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತಿಯ ಮಯಿ ತೇತೇಷು ಚಾಪ್ಯಹಂ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ನಮ್ಮ ಸೂರದ್ ಕೃಷ್ಣ ಹೇಳ್ತಾನಲ್ಲ 5ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಏನಂತಾನೆ? ನಾನೇ ಎಲ್ಲಾ ಜೀವಿರಾಶಿಗಳಿಗೆ ಸುಹೃದ್ ಅಂತಾನೆ, ಫ್ರೆಂಡ್. ನಾವೊಬ್ಬರಿಗೆ ಒಬ್ಬ ಮನುಷ್ಯ ಗಂಡು ಒಂದು ಹೆಣ್ಣನ್ನ ಹುಡ್ಕಕ್ ಇಷ್ಟಪಡ್ತಾನಲ್ವಾ. ನನ್ನ ಮನ್ಸಲ್ಲಿರೋದನ್ನ ಹಂಚ್ಕೊಳ್ಳೋಣ, ನನ್ನ ಜೀವನನ ಶೇರ್ ಮಾಡ್ಕೊಳ್ಳೋಣ, ನನ್ನ ಲೈಫಲ್ಲಿರೋ ಎಲ್ಲ ಕಷ್ಟ ಸುಖನ. ಅದೇ ತರ ಸೇಮ್ ಹೆಂಗಸು ಅದೇ ತರ ಅಲ್ವಾ. ಒಂದು ಗಂಡು ಸಿಗ್ರೆ ಅವ್ನಿಗೆ ಪೂರ್ತಿ ನಾನು ಎಲ್ಲಾನು ಅರ್ಪಿಸ್ತೀನಪ್ಪ, ಎಲ್ಲ ನಾನು ನೋಡ್ಕೋತೀನಿ ಅಂತ ಬಯಸ್ತಾಳಲ್ವಾ. ಆದ್ರೆ ಇವ್ರಿಗಿಂತ ವಿಶೇಷವಾದ ಸ್ನೇಹ ಯಾರಪ್ಪ? ಸ್ನೇಹ ಯಾರ ಜೊತೆ ಇಟ್ಕೋಬೇಕು ನಾವು? ಯಾವಾಗ ನಾವು ಭಗವಂತನ ಜೊತೆ ಇಟ್ಕೋತೀವೋ ಅವಾಗ ಅದಕ್ಕೆ ಪೂರ್ತಿ ಸಾರ್ಥಕತೆ ಸಿಗತ್ತೆ, 100%. ಜಸ್ಟ್ ಲೈಕ್ ಹೆಂಗೆ ಒಂದು ಮೇಘ, ಒಂದು ಕ್ಲೌಡ್ ಅಲ್ವಾ, ಒಂದು ಮೋಡ ಹೆಂಗೆ ಮಳೆ ನೀರ್ನ ಎಲ್ಲ ಕಡೆ ಬರಂಗ್ ಮಾಡತ್ತೆ, ಹೌದಾ? ಎಲ್ಲ ಕಡೆನೂ ಬಿಡಂಗ್ ಮಾಡತ್ತೆ ಮಳೆ ನೀರು. ಒಂದೊಂದು ಜಾಗನೂ ಬಿಡದಂಗೆ ಎಲ್ಲ ಕಡೆ ಬರುತ್ತೆ ನೀರು ಅಲ್ವಾ. ಏನೋ ವ್ಯತ್ಯಾಸ ನೋಡೋದಿಲ್ಲ, ಏನು ಡಿಫ್ರೆನ್ಸೇಷನ್ ನೋಡೋದಿಲ್ಲ. ಅದೇ ರೀತಿ ಸೂರ್ಯರಶ್ಮಿನೂ ಅಷ್ಟೇ ಅಲ್ವಾ, ಎಲ್ಲ ಕಡೆನೂ ದೀಪ ಸಿಕ್ಕೇ ಸಿಗತ್ತೆ. ಇಡೀ ಪ್ರಪಂಚದ ಒಂದೊಂದು ಕಾರ್ನರಲ್ಲೂ ಸಿಗತ್ತೆ, ಬೆಳಕು ಬಂದೇ ಬರುತ್ತೆ. ಅದೇ ತರ ಭಗವಂತ ಕೂಡ ಪ್ರತಿಯೊಂದು ಜೀವರಾಶಿಗೂ ಎಲ್ಲಾ ಸಿಗಂಗೆ ಎಲ್ಲಾ ರೀತಿಯಾಗಿ ಭಗವಂತ ಅವನ ಒಂದು ಧಾರಾಳವಾಗಿ ಎಲ್ಲಾ ಪದಾರ್ಥಗಳನ್ನ ಸಿಗಂಗ್ ಮಾಡ್ತಾರೆ. ನೀರಾಗಿರ್ಬೋದು, ಮಳೆ ಆಗಿರ್ಬೋದು, ಹೌದಾ, ತಿನ್ನೋದಿಕ್ಕಾಗಿರ್ಬೋದು, ಹೌದಾ, ನಮ್ ಜೀವನ ಶೈಲಿಗೆ ಏನ್ ಬೇಕೋ ಪ್ರತಿಯೊಂದು ಸಿಗಂಗ್ ನೋಡ್ಕೊಳ್ಳೋದು ಯಾರು ಹಿಂದೆ ಇರೋದು? ಭಗವಂತನೇ, ಹೌದಾ. ಸೊ ಇಲ್ಲದೆ ಹೇಳ್ತಾರೆ, ಬಟ್ ಯಾರು ಭಗವಂತನ ಒಂದು ಪ್ರಜ್ಞೆದಲ್ಲಿರ್ತಾರೋ, ಕೃಷ್ಣ ಪ್ರಜ್ಞೆದಲ್ಲೆಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾ ಹೋಗ್ತಾರೋ ಅಂತವನಿಗೆ ಭಗವಂತ ಪರಮ ಕರುಣೆಯನ್ನು ತೋರಿಸ್ತಾರೆ. ಏ ತಾಮಾಂ ಪ್ರಪದ್ಯಂತೆ ತಾಂ ಸತಯ ಭಜಾಮ್ಯ ಮಮ ವರ್ತಮಾನ ಕೃಷ್ಣನ ಅಂತ ನಾವು ಹೆಂಗೆ ಶರಣ ಆಗ್ತೀವೋ ಕೃಷ್ಣನೂ ಹಾಗೆ ಶರಣ ಆಗ್ತಾನೆ. ನಮ್ಗೆ ಭಗವಂತ ಬೇಕು ಅಂದ್ರೆ ಭಗವಂತ ಸಿಗ್ತಾನೆ. ಭಗವಂತ ಬೇಡಪ್ಪ, ನಿನ್ ಕೆಲಸ ನೀನ್ ಮಾಡೋದು, ನನ್ನ ಕೆಲಸ ನಾ ಮಾಡ್ತೀನಿ, ನಾನೆಲ್ಲ ಕರ್ಮ ಸಿದ್ಧಾಂತಾನೆ ನಂಬ್ತೀನಿ, ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸಿಗತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಸಿಗತ್ತೆ. ತುಂಬಾ ಚೆನ್ನಾಗಿ ಹೇಳ್ತಾರೆ ಜನ ಇದನ್ನ. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸಿಗತ್ತಂತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್. ಅಷ್ಟೇನಾ? ಇಷ್ಟೇ ಸಾಕ? ಇಷ್ಟನ್ನ ನಂಬ್ಕೊಂಡ್ರೆ ಸಾಕಾಗತ್ತೆ ನಮ್ಗೆ? ಇದು ಬಿಟ್ಟು ಇನ್ನೇನು ಇಲ್ವಾ? ನಮ್ಮ ಕಣ್ಣು ಕಾಣ್ದಿರೋದು ಇನ್ನೇನು ಇಲ್ವಾ? ಆದ್ರೆ ಹಿಂದೆ ಭಗವಂತ ನಾನು ಇಲ್ವಾ? ಇಷ್ಟೇ ಒಳ್ಳೆ ಕಾರ್ಯಗಳು ನಮ್ಗೆ ಸೋಕಾಲ್ಡ್ ಒಳ್ಳೆ ಕಾರ್ಯ ಅಂತ ನಾವೇನು ಅನ್ಕೋತಾ ಇದೀವೋ, ಸ್ವಲ್ಪ ಮಟ್ಟಿಗೆ ಜನರ ಸೇವೆ ಮಾಡ್ಕೊಂಡು, ಸ್ವಲ್ಪ ಮಟ್ಟಿಗೆ ದಾನ ಧರ್ಮ ಮಾಡ್ಕೊಂಡು, ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ಫ್ಯಾಮಿಲಿ ಕಾರ್ಯ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಒಳ್ಳೆ ಕಾರ್ಯ ಅನ್ನಕ್ಕಾಗತ್ತ? ಭಗವಂತನ ಸಂಬಂಧ ಇಲ್ಲದೆ ಮಾಡೋ ಕಾರ್ಯ ಯಾವುದು ಒಳ್ಳೆ ಕಾರ್ಯ ಅಲ್ಲ. ಯಾಕಂದ್ರೆ ಆ ಕರ್ಮಗಳಲ್ಲಿ, ಆ ಕರ್ಮ ಸಿದ್ಧಾಂತದಲ್ಲಿ ಪಾಪ ಅನ್ನೋದು ಸೇರತ್ತೆ. ಪೂರ್ತಿ ಶರಣಾಗದಿರೋ ವ್ಯಕ್ತಿನ ಒಳ್ಳೆಯವನು ಅಂತ ಹೆಂಗ್ ಕರೆಯಕ್ಕಾಗತ್ತೆ ನಾವು? ಓನ್ಲಿ ಡಿವೋಟಿ, ಓನ್ಲಿ ಭಕ್ತನೇ ನಿಜವಾದ ಒಳ್ಳೆ ವ್ಯಕ್ತಿ ಅಂದ್ರೆ ಈ ಭೂಮಿ ಮೇಲೆ. ಬಾಕಿಯವರೆಲ್ಲ ಸ್ವಾರ್ಥಿಗಳು, ಅವ್ರಿಗೋಸ್ಕರ ಅವ್ರು ಬದುಕ್ತಾ ಇರೋದು. ಅವ್ರಿಗೆ ಭಗವಂತನ ಜೊತೆ ಏನೋ ಸಂಬಂಧ ಇಲ್ಲ, ಬಟ್ ಭಗವಂತನಿಂದ ಎಲ್ಲ ಬೇಕು ಅವರಿಗೆ. ಭಗವಂತನಿಂದ ಟೈಮ್ ಮಳೆ ಬೇಕು, ಬೆಳಕು ಬೇಕು, ನೀರ್ ಬೇಕು, ಎಲ್ಲ ಬೇಕು. ಆದ್ರೆ ಭಗವಂತನಿಗೆ ಶರಣ ಮಾತ್ರ ಅವ್ರು ಹೊಂದಕ್ಕೆ ತಯಾರಿಲ್ಲ. ಭಗವಂತನ ನಮ್ಗೆ ಏನಿದೆ ಕನೆಕ್ಷನ್ ಅಂತ, ಎಷ್ಟು ಬೇಕು ಅಷ್ಟೇ ಇರ್ಬೇಕು. ಶರಣಾಗಿರೋನೆಲ್ಲ ಹೊಂದಬಾರ್ದು ಅಲ್ವಾ. ಇದು ಅವ್ರ ಸಿದ್ಧಾಂತ. ಅವ್ರ ಸಿದ್ಧಾಂತನ ನಂಬೋಣವಾ, ಕೃಷ್ಣನ ಸಿದ್ಧಾಂತನ ತಗೊಳ್ಳೋಣ. ಈಗ ನಾವೆಲ್ಲ ಶರಣ ಹೊಂದಿದೀವಪ್ಪ, ಹೌದಾ? ಎಲ್ಲರೂ ಶರಣ ಹೊಂದಿದೀವ, ಎಲ್ಲ ಹೊಂದಿದ್ದೀವಿ ನಾವು. ಎಲ್ಲರೂ ಅದೇ ಮಾರ್ಗದಲ್ಲಿ ನಾವಿದೀವಿ. ಈಗ ನಮ್ಮಿಂದ ಏನಾದ್ರು ಹೊಟ್ಟೋಗಿದೀಯಾ? ಇನ್ನು ನಮ್ಗೆ ಜಾಸ್ತಿ ಸಿಕ್ಕಿದೆ ಅಲ್ವಾ. ಇನ್ನೂ ಹೆಚ್ಚು ಕೃಷ್ಣ ನಮ್ಗೆ ಕೊಟ್ಟಿದ್ದಾನೆ. ಇನ್ನೂ ಹೆಚ್ಚು ಆನಂದ, ಇನ್ನೂ ಹೆಚ್ಚು ಸಂತೋಷ ಅಲ್ವಾ. ಭಗವಂತನ ಸಮಯ ಕೊಡೋದ್ರಿಂದ ಇನ್ನೂ ನಮ್ಗೆ ಹೆಚ್ಚು ತೃಪ್ತಿ ಸಿಕ್ಕಿದೆ, ನಮ್ಗೆ ಆತ್ಮ ತೃಪ್ತಿ ಸಿಕ್ಕಿದೆ. ಇನ್ನೂ ಹೆಚ್ಚದ್ರ ವ್ಯಾಲ್ಯೂ ಅರ್ಥ ಆಗಿದೆ, ನಮ್ಮ ಜೀವನದ ಬೆಲೆ ನಮ್ಗೆ ಅರ್ಥ ಆಗಿದೆ, ಒಂದೊಂದು ಕ್ಷಣದ ಬೆಲೆ ಅರ್ಥ ಆಗಿದೆ. ಇನ್ನೂ ನಾವು ನಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆ ವ್ಯಕ್ತಿ ಆಗಿದೀವಿ ನಾವು ಹಿಂತಿರುಗಿ ನೋಡಿದ್ರೆ ಕೃಷ್ಣ ಭಕ್ತಿಗೆ ಬರೋಕ್ಕಿಂತ ಮುಂಚೆ ಯಾವ ರೀತಿ ಇದ್ವೋ, ಇವತ್ತು ನಾವು ಯಾವ ರೀತಿ ಇದ್ದೀವೋ. ನೀವು ಕೆಲವರೆಲ್ಲ ಹೊಸಬ್ರು ಇರ್ಬೋದು ಡಿವೋಟೀಸ್, ಬಟ್ ಯಾರು ಇವಾಗ ಒಂದು 4-5 ವರ್ಷದಿಂದ ಭಕ್ತಿ ಮಾರ್ಗದಲ್ಲಿ ಇರೋ ವ್ಯಕ್ತಿಗಳು ಕೇಳಿದ್ರೆ, ಡಿವೋಟೀಸ್ ರಿಯಲೈಸೇಷನ್ ಕೇಳಿದ್ರೆ ಹೇಳ್ತಾರೆ. ಯಾರು ಹೇಳಕ್ ಇಷ್ಟಪಡ್ತೀರಾ ಮಾತಾಜಿ?
ಎಲ್ಲ ಸೀನಿಯರ್ ಡಿವೋಟೀಸ್ ಯಾರು? ನಾನು ನನ್ನ ಸ್ವಲ್ಪ ಅನುಭವ ಹೇಳ್ತೀನಿ ಮಾತಾಜಿ. ಅಂದರೆ ನಾವು ಇವನ್ ಹುದ್ದೆಯಲ್ಲಿದ್ದಾಗ ನಾವು ರಿಟೈರ್ಡ್ ಅದಕ್ಕೆ ಮೊದಲಾಗಿ ಏನೋ ದೇವ್ರ ಪೂಜೆ ಅಂತ ಏನೋ ರೊಟೀನಾಗಿ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಕೃಷ್ಣ ಕಾನ್ಷಿಯಸ್ ಸೇರಿದ ಮೇಲೆ ಭಗವಂತ ಏನು, ನಮ್ಮ ಆತ್ಮ ಏನು, ಪರಮಾತ್ಮ ಏನು, ನಮ್ಮ ದೇಹ ಏನು, ಆತ್ಮ ಏನು, ಇದೆಲ್ಲ ಕಲ್ತ್ಕೊಂಡ್ಬಿಟ್ಟು ದೇವರ ಭಕ್ತಿ ಅಂದ್ರೆ ಏನು ಇಷ್ಟೆಲ್ಲಾನು ಈ ಸಮಸ್ಯೆ ಸೇರಿದ ಮೇಲೆ ಕಲ್ತ್ಕೊಂಡಿವಿ. ಈಗ ನಾವು ಅದು ಇವರು ನಮ್ಮ ಅಸೋಸಿಯೇಷನ್ ಇವರು ಭಾಗವತ ಚರಿತಾಮೃತ ಇವೆಲ್ಲ ಪುಸ್ತಕ ಓದ್ತಾ ಇದ್ದಾಗ ನಾನು ದಿನ ಇವತ್ತು ಹೇಳ್ತಾ ಇದ್ದೀನಿ, ಬೆಳಿಗ್ಗಿಂದ ಇದೇ ಇವರಲ್ಲೇ ಇದೇನು ಮಾತಾಡಿದ್ವಿ. ಏನೋ ನನಗೆ ಇದು ಸಂತೋಷ. ಓದೋದ್ರಿಂದ ಅದು ಬೇರೆ ನಮ್ಮ ಹುಡುಗರು ಸಿನಿಮಾಗೆ ಹೋಗ್ತೀವಿ ಅಂತ ಹೋಗಿದ್ರು, ಬರ್ತೀರಾ ಅಂತ ನಾನು ಬರೋಲ್ಲ, ನಾನು ಇಲ್ಲೇ ಓದ್ತೀನಿ ಅಂತ ಹುಟ್ಟಿ ಇಲ್ಲೇ ಇದ್ದೀನಿ ಮಾತಾಜಿ. ಸೊ ಅದರಿಂದ ಸ್ವಲ್ಪ ಚೇಂಜ್ ಅಂತೂ ಖಂಡಿತ ನನ್ನ ಜೀವನದಲ್ಲಿ ಆಗಿದೆ ಅಂತ ನಾನು ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಮಾತಾಜಿ, ಜಪ ಮಾಡೋದ್ರಿಂದ ಎಷ್ಟು ಮಿರಾಕಲ್ ಆಗಿದೆ ಅಂತ ಅಂದ್ರೆ ಅದು ತುಂಬಾ ವರ್ಷದ ಹಿಂದೆ ಆಗಿರೋದು. ನಾನು ಈ ಭಕ್ತಿಲ್ ಬರೋದಕ್ಕೆ ಅದು ಜಪ ಒಂದೇ ಕಾರಣ ಮಾತಾಜಿ. ಗೊತ್ತಿಲ್ದೆ ನಾ ಜಪ ಮಾಡ್ತಾ ಇದ್ದೆ. ನಮ್ ಚಿಕ್ಕಪ್ಪ ಹೇಳಿದ್ರು ಜಪ ಮಾಡು ಅಂತ. ಒಂದ್ ಬ್ಯಾಗ್ ಮನೆಯಲ್ಲಿ ಒಂದೇ ಕಾಮನ್ ಬ್ಯಾಗ್ ಇದ್ದಿದ್ದು. ಆ ಜಪ ಮಾಡೋದ್ರಿಂದಾನೇ ನಾನು ಮಥುರಾ ಬೃಂದಾವನ್ಗೆ ಹೋಗ್ ಬಂದಿನಿ. ಅದು ದೊಡ್ಡ ಸ್ಟೋರಿ ಇದೆ ಮಾತಾಜಿ. ನಿಮ್ಗೆ ಇನ್ನೊಂದ್ಸರಿ ನೀವ್ ಫ್ರೀ ಇದ್ದಾಗ ನಾವ್ ಹೇಳಿ ಹೇಳ್ತೀವಿ. ಇವಾಗ ಹೇಳಿ ಮಾತಾಜಿ. ಇದು ತುಂಬಾ ದೊಡ್ಡದಿದೆ ಮಾತಾಜಿ. ನೀವು ಕ್ಲಾಸ್ ಹೇಳಿ, ನಾನ್ ಲಾಸ್ಟಿಗೆ ಎಸ್ ಮಾತಾಜಿ. ಏನ್ ನಾನು ಕೇಳ್ತಿರೋದೇನಂದ್ರೆ, ನೀವು ಭಕ್ತಿ ಮಾಡೋದ್ರಿಂದ ನಿಮ್ ಜೀವನದಲ್ಲಿ ಏನ್ ಬದಲಾವಣೆ ಬಂದಿದೆ, ನಿಮ್ಗೆ ಏನ್ ಸಿಕ್ಕಿದೆ ಅನ್ನೋದು. ನೀವು ಹೆಂಗ್ ಬಂದ್ರಿ ಭಕ್ತಿದಲ್ಲೆಲ್ಲ, ನೀವು ಹೇಗಾದ್ರೂ ಬಂದಿರ್ಬೋದು ಭಕ್ತಿದಲ್ಲಿ, ಬಟ್ ಭಕ್ತಿ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಫಲಿತ ಸಿಕ್ಕಿದ್ಯಾ? ಭಗವಂತ ನಿಮ್ಗೆ ತೃಪ್ತಿ ಕೊಡ್ತಾ ಇದಾನ? ಕೃಷ್ಣನೇ ಸಿಕ್ಕಿರೋದು ಮಾತಾಜಿ. ಹಾ. ಅದು ಫೀಲಿಂಗ್, ಅದ್ರ ಫೀಲಿಂಗೇ ಬೇರೆ ಇದೆ. ಅದು ಕೃಷ್ಣ ಭಕ್ತಿ ಮಾಡೋದಕ್ಕಿಂತ ಮುಂಚೆ ಬೇರೆ ತರ ಇದ್ವಿ. ಭಕ್ತಿ ಮಾಡಿದ್ಮೇಲೆ ನಮ್ಮ ಮೈಂಡ್ ಸೆಟ್ ಫುಲ್ ಚೇಂಜ್ ಆಗಿದೆ ಮಾತಾಜಿ. ನಮ್ದು ಏನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಕೃಷ್ಣನೇ, ಸೆಂಟರ್ ಪಾಯಿಂಟ್ ಅಂದ್ರೆ ಕೃಷ್ಣನ್. ನಾವ್ ಏನ್ ಮಾಡಿದ್ರು ಕೃಷ್ಣಂಗೆ ಮಾಡ್ಬೇಕು. ತಲೆಯಲ್ಲಿ ಯಾವಾಗ್ಲೂ ಅದೇ ಓಡ್ತಿರುತ್ತೆ. ಭಕ್ತಿಯಿಂದ ಅದೇ ಮೇನ್ ಬಂದಿರೋದು ನಮ್ಗೆ. ಹೌದು ಮಾತಾಜಿ. ನಾವು ಚಾಂಟಿಂಗ್ ಮಾಡೋದ್ರಿಂದ, ನಾಮ ಹಾಕೋದ್ರಿಂದ, ಕೀರ್ತನ ಆಡೋದ್ರಿಂದ ನಮ್ಮನ್ ಕೇಳ್ತಾರೆ ಮಾತಾಜಿ. ಈಗ ನಾವು ಟೆಂಪಲ್ಗೆ ಹೋಗ್ತೀವಿ ಡೈಲಿ. ಅಲ್ಲಿ ನಮ್ಮೂರಲ್ಲೆಲ್ಲ ಭಜನೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾತಾಜಿ. ಈಗ ನಾನ್ ಕೀರ್ತನೆ ಎಲ್ಲ ಹೇಳ್ಕೊಡ್ತಾ ಇದೀನಿ. ಈಗ 3 ದಿನದಿಂದ ಒಂದೊಂದ್ ಆಡಿಸ್ತಾ ಇದೀನಿ ಮಾತಾಜಿ. ಎಷ್ಟು ಖುಷಿ ಪಡ್ತಾರೆ ಅಂದ್ರೆ, ಆಮೇಲೆ ಎಲ್ಲಾ ಖುಷಿಯಿಂದ ಆಡ್ತಾರೆ ಮಾತಾಜಿ. ಅದು ನನ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ಒಂಥರ ಖುಷಿನೇ ಆಗುತ್ತೆ ಮಾತಾಜಿ. ನಮಸ್ತೆ ನರಸಿಂಹ. ನಾವು ನಾಮ ಹಾಕೊಂಡ್ರಲ್ಲ, ನಮ್ಗೆ ಯಾರಾದ್ರೂ ಗುರ್ತಿಡಿದ್ರೆ ಅವ್ರು ನಮ್ ಹೆಸರು ಕರೆಯಲ್ಲ, ಹರೇ ಕೃಷ್ಣ ಅಂತಾನೆ ಕರೀತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಅಂದ್ರೂ ಅವ್ರು ಹರೇ ಕೃಷ್ಣ ಅಂತಾನೆ ಕರೀತಾರೆ. ಮತ್ತೆ ನಮ್ಮೂರಲ್ಲಿ ನಾನ್ ಫಸ್ಟ್ ಡಿವೋಟಿ ಅಂತ ನನ್ ಒಂದ್ ಹೆಸರು ಹೇಳ್ತೆ. ಅದೊಂದು ಖುಷಿ ಆಗುತ್ತೆ ಮಾತಾಜಿ. ಒಂಥರ ಫುಲ್ ಚೇಂಜ್ ಮಾತಾಜಿ. ನಮ್ ಜೀವನನೇ ಚೇಂಜ್. ಹೌದು. ಇಷ್ಟೊಂದು ಭಕ್ತರಿಂದ ಅವ್ರ ಜೀವನ ಶೈಲಿ ಮುಖ್ಯವಾಗಿ ಚೇಂಜ್ ಆಗಿದೆ. ತಿಳ್ಕೊಂಡಿರೋದು ಅಂದ್ರೆ ಮಾತಾಜಿ, ಈ 84 ಲಕ್ಷ ಜೀವರಾಶಿಗಳು ಮತ್ತೆ ಎಲ್ಲರನ್ನು ಪಾಲಿಸ್ತಕ್ಕಂತ ಭಗವಂತನು ಎಷ್ಟು ಉತ್ತಮಾತ್ಮನೋ ಪರಮಾತ್ಮನೋ ಅನ್ನೋದೇ ಗೊತ್ತ. ನಾನ್ ದಿನ ಇದನ್ನೇ ಪ್ರಸಾದ ತಿನ್ನುವಾಗ ಅದೇ ಮಾಡ್ತೀನಿ. ಎಲ್ಲಾ ಜೀವರಾಶಿಗಳು ಕೊಡ್ತಕ್ಕಂತ ನೀನು ಭಗವಂತ, ನೀನ್ ಕೊಟ್ಟಿದ್ನು ನಾವು ಸ್ವೀಕರಣೆ ಮಾಡ್ತೀವಿ. ನೀವನ್ನೇ ಸೇವೆ ಮಾಡ್ತಕ್ಕಂತ ಒಂದು ಇದು ಕೊಡಿ ಅಂತ ಬರ್ತೀನಿ. ಪಾದ ಸೇವೆಯಲ್ಲಿ ದಾಸನಾಗಿ ಕೆಲಸ ಮಾಡ್ತಕ್ಕಂತ ಒಂದು ಇದು ಕೊಡಿ ಅಂತ ನಾನು ಬೀಳ್ತಾ ಇರೋದು ಅಷ್ಟೇ ಮಾತಾಜಿ. ಸೊ ಜಸ್ಟ್ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗೆಲ್ರಿಗೂ. ಈಗ ಭಗವಂತ ಎಲ್ಲಾ ಜೀವಿರಾಶಿಗಳಿಗೂ ಊಟ ತಿಂಡಿ ಸಿಗಂಗ್ ಮಾಡಿದ್ದಾನೆ, ಹೌದಾ? ಅವ್ರು ತಿನ್ನೋ ಊಟ ತಿಂಡಿಗೂ ಭಕ್ತರು ತಿನ್ನೋ ಊಟ ತಿಂಡಿಗೂ ವ್ಯತ್ಯಾಸ ಇದೆಯಾ ಇಲ್ವಾ? ಇದು ಮಹಾಪ್ರಸಾದ ಮಾತಾಜಿ. ಭಕ್ತರು ತಿನ್ನೋದು ಮಹಾಪ್ರಸಾದ. ಹಾ ಅಲ್ವಾ? ಭಗವಂತ ಏನು ಡಿಫ್ರೆನ್ಸ್ ಮಾಡಿಲ್ಲ. ಹೌದು. ಇದೇ ಅದ್ರ ಅರ್ಥ. ಸಮೋಹಂ ಸರ್ವತ್ ಭೂತೇಶು ನಮೇ ದ್ವೇಷಮನಸ್ತಿನ ಪ್ರಿಯ ಅಂದ್ರೆ ಏನು ವ್ಯತ್ಯಾಸ ಮಾಡದೆ ಎಲ್ರಿಗೂ ಕೊಟ್ಟಿದ್ದಾನೆ. ಅದು ಡಿವೋಟೀಸ್ ಏನ್ ಮಾಡ್ತಾರೆ? ಅದೇ ಅಡ್ಗೆನ ಕೇಳ್ತಾರೆ, ಹೆಂಗ್ ಮಾಡಿದ್ರಿ ನೀವು? ಹಿಂಗ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾರೆ ಮಾತಾಜಿ. ಆಶ್ಚರ್ಯವಾಗಿ ಕೇಳ್ತಾರೆ. ನಮಗ್ ಮಾಡಕ್ಕೆ ಬರಲ್ಲ ಅಂತಾರೆ ಮಾತಾಜಿ. ಹೌದು. ಆಮೇಲೆ ನಾನು ಒಂದ್ 50 ಸೇರ್ ಹಾಕಿ ಪ್ರಸಾದ ಮಾಡಿದ್ದೆ ಮಾತಾಜಿ ಟೆಂಪಲ್ಗೆ. ಎಲ್ಲ ಎಷ್ಟು ಇಷ್ಟವಾಗಿ ತಿಂದ್ರು ಅಂದ್ರೆ
ಈಗ್ಲೂ ಕೇಳ್ತಾನೆ ಇರ್ತಾರೆ ಮಾತಾಜಿ, ಹಾ ಹೆಂಗ್ ಮಾಡಿದ್ರಿ ಅಂತಾನೆ ಇರ್ತಾರೆ ಮಾತಾಜಿ. ನೋಡಿದ್ರ, ಡಿವೋಟೀಸ್ ಹೌದು ಅಂದ್ರೆ ಅಷ್ಟು ಸ್ಪೆಷಲ್. ಅವ್ರಿಗೆ ಎಲ್ಲಾನು ಬರುತ್ತೆ ಮಾಡೋಕೆ. ಅಂದ್ರೆ ಅವ್ರು ಹೌದು ಮಾಡೋದ್ರಿಂದ ಚೆನ್ನಾಗೂ ಇರುತ್ತೆ. ಚೆನ್ನಾಗಿಲ್ಲ ಹೌದು ನಮ್ಮ ಮನೆ ಬರೋ ಕೆಲ್ಸದೊಳಗೆ ಹೇಳ್ತಾರೆ, ಅಮ್ಮ ಎಲ್ಲಾನು ಹೆಂಗ್ ಮಾಡ್ತೀಯ, ಅಷ್ಟ್ ಚೆನ್ನಾಗ್ ಮಾಡ್ತೀಯ, ಹೆಂಗ್ ಚೆನ್ನಾಗ್ ಮಾಡ್ತೀಯ ಅಂತ. ಅವಳಿಗೂ ಹೌದು ಇಷ್ಟಪಟ್ಕೊಂಡು ಇವಾಗ ಅವಳು ಹಾಗೆ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಸೊ ಹಾಗಾಗಿ ಎಲ್ಲಾರು ಚೆನ್ನಾಗಿರುತ್ತೆ. ಸೊ ಅದ್ರಲ್ಲಿ ವ್ಯತ್ಯಾಸ ಏನು ಅಂದ್ರೆ ನಾವೆಲ್ಲ ಪ್ರಸಾದ ತಿಂತೀವಿ ಅಲ್ವಾ, ನಾವು ಕರ್ಮನ ಹೋಗಿಸ್ಕೊತಾ ಇದೀವಿ. ಕರ್ಮಚಕ್ರಕ್ಕೆ ನಾವು ಮತ್ತೆ ಸಿಗಾಕೋತಾ ಇಲ್ಲ. ನಾವೆಲ್ಲ ತುಂಬಾ ಬುದ್ಧಿವಂತರು ಅಲ್ವಾ, ಕೃಷ್ಣನ್ ಭಕ್ತರು ತುಂಬಾ ಬುದ್ಧಿವಂತರು. ಹಾಗಾಗಿ ಕೃಷ್ಣ ಅದೇ ಹೇಳ್ತಾ ಇರೋದು, ಈ ವ್ಯತ್ಯಾಸ ಅನ್ನೋದು ನಾನ್ ಮಾಡೋದಿಲ್ಲ, ಕೃಷ್ಣ ಮಾಡೋದಿಲ್ಲ. ವ್ಯತ್ಯಾಸ ಜೀವಿರಾಶಿಗಳು, ನಾವೇ ಆ ವ್ಯತ್ಯಾಸಗಳನ್ನ ಮಾಡ್ಕೊಂಡಿರೋದು. ನಾವೇ ಕೃಷ್ಣನ್ನ ದೂರ ಇಡೋದು, ನಾವೇ ಶರಣ ಪೂರ್ತಿ ಆಗದೆ ಇರೋದು. ಈಗ ಇಲ್ಲೊಂದು ತುಂಬಾ ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ನೋಡಿ, ಜೀವಿಗೆ ಪರಮ ಪ್ರಭುವಿನ ಸೇವೆಯಲ್ಲಿ ಒಲವು ಬಂದಾಗ ಚಿನ್ನದಂತೆ ಕಾಣುತ್ತಾನೆ. ಪ್ರಭುವು ವಜ್ರ, ಆದುದರಿಂದ ಈ ಸಂಯೋಜನೆಯು ತುಂಬಾ ಸೊಗಸಾದದ್ದು. ಪರಿಶುದ್ಧ ಸ್ಥಿತಿಯಲ್ಲಿರುವ ಜೀವಿಗಳಿಗೆ ಭಕ್ತರೆಂದು ಹೆಸರು. ಪರಮ ಪ್ರಭುವು ತನ್ನ ಭಕ್ತರ ಭಕ್ತನಾಗುತ್ತಾನೆ. ಭಕ್ತ ಮತ್ತು ಪ್ರಭುವಿನ ನಡುವೆ ಪರಸ್ಪರ ವಿನಿಮಯದ ಸಂಬಂಧ ಇಲ್ಲವಾದರೆ ಸಾಕಾರ ಸಿದ್ಧಾಂತವೇ ಇರುವುದಿಲ್ಲ. ನಿರಾಕಾರ ಸಿದ್ಧಾಂತದಲ್ಲಿ ಪರಮೋನ್ನತನಾಗಿಯೂ ಜೀವಿಯು ಪರಸ್ಪರ ವಿನಿಮಯದ ಸಂಬಂಧವಿಲ್ಲ. ಆದರೆ ಸಾಕಾರ ಸಿದ್ಧಾಂತವು ಅದು ಉಂಟು. ಭಗವಂತ ಮತ್ತು ಭಕ್ತನ ಪರಸ್ಪರ ಸಂಬಂಧ, ಅದು ಭಗವಂತನಿಗೆ ರೂಪ ಇದೆ ಅಂತ ನಾವು ಅರ್ಥ ಮಾಡಿದಾಗ ಮಾತ್ರ ಸಂಬಂಧ ಇರತ್ತೆ ಅಲ್ವಾ. ಭಗವಂತ ನಿರಾಕಾರ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಒಂದೇ ಅಂತ, ಅದು ಬ್ರಹ್ಮನ್ ಅಂತ, ಬ್ರಹ್ಮನ್ ರಿಯಲೈಸೇಷನ್ ಅದು. ಯಾರು ಎಲ್ಲ ಬ್ರಹ್ಮವಾದಿಗಳು ಮಾಯಾವಾದಿಗಳು ಬರೀ ಬ್ರಹ್ಮನ್ಗೆ ಬರ್ತಾರೋ, ಬ್ರಹ್ಮನ್ ಸ್ಟೇಜಿಗೆ ಬರ್ತಾರೋ, ಅವ್ರು ಏನ್ ಕೃಷ್ಣಂಗೆ ಅರ್ಪಿಸ್ತಾರೆ? ಅವ್ರೊಂದು ದೀಪಕ್ಕೆ, ನಿರಾಕಾರಕ್ಕೆ, ಕೈ ಕಾಲು ಮುಖ ಏನು ಇಲ್ಲರೋನಿಗೆ ಏನ್ ಅರ್ಪಿಸ್ತಾರೆ? ಅರ್ಪಿಸಕ್ಕೂ ಆಗಲ್ಲ ಅವ್ರು. ಅದಕ್ಕೆ ಅವ್ರಿಗೂ ಭಗವಂತನಿಗೆ ಸಂಬಂಧನೇ ಇಲ್ಲ, ಕನೆಕ್ಷನೇ ಇಲ್ಲ ಅವರಿಗೆ. ಬಟ್ ಡಿವೋಟೀಸು ಅವರು ಬ್ರಹ್ಮನ್ನ ದಾಟಿ, ಪರಮಾತ್ಮನ ದಾಟಿ ಭಗವಾನ್ ರಿಯಲೈಸೇಷನ್ ಸ್ಟೇಜಲ್ಲಿ ಇರ್ತಾರೆ ಅವರು ಅಲ್ವಾ. ಭಗವಂತನ ಒಂದು ಸಾಕ್ಷಾತ್ಕಾರ ಪಡ್ಕೊಳ್ಳೋ ಒಂದು ಮಾರ್ಗದಲ್ಲಿದ್ದಾರೆ. ಸೊ ಭಗವಂತನಿಗೆ ರೂಪ ಇದೆ, ಗುಣ ಇದೆ, ನಂತರನೇ ಎಲ್ಲ ಅವನಿಗೆ ಅಂಗಾಂಗಗಳಿದೆ ಅಂತ ಯಾವಾಗ ಭಗವಂತನಿಗೆ ಅರ್ಪಿಸ್ತಾರೋ ಅವಾಗ ಪರಸ್ಪರ ಸಂಬಂಧ ಅನ್ನೋದು ಕಲ್ಗತ್ತೆ. ಇಲ್ಲಾಂದ್ರೆ ಏನ್ ಸಂಬಂಧ ಇರತ್ತೆ ನಮ್ಗೆ ಕೃಷ್ಣಗೆ? ನಾವೇನ್ ಸಂಬಂಧ ಬೆಳೆಸ್ಕೊಳಕ್ಕಾಗತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಪರ್ಸನಲ್ ರಿಲೇಶನ್ಶಿಪ್ ಒಂದು ಡಿವೋಟಿಸಿಗೆ ಮಾತ್ರ ಇರೋದು ಕೃಷ್ಣನ ಜೊತೆ, ಹೊರಗಡೆ ಅವ್ರಿಗಿಲ್ಲ. ಭಗವಂತ ಯಾರ ಜೊತೆ ಸಂಬಂಧ ಬೆಳೆಸ್ಕೊಳ್ಳಲ್ಲ. ನಾವು ನಮ್ಮ ಮಾಮೂಲು ಲೈಫಲ್ಲೇ ಅಷ್ಟೇ, ನಾವೆಲ್ಲರ ಹತ್ರ ಫ್ರೆಂಡ್ಶಿಪ್ ಮಾಡ್ತೀವ, ನಮಗೆ ಇಷ್ಟ ಆಗ್ಬೇಕು, ನಮಗೆ ಸೂಟ್ ಆಗ್ಬೇಕು ಅಂತ ಮಾತ್ರ ನಾವು ಲೆಕ್ಕಕ್ಕೆ ತಗೋತೀವಿ, ಇಲ್ಲದ್ರೆ ನಾವು ಮಾತು ಆಡೋದಿಲ್ಲ. ಕೃಷ್ಣನು ಆಯ್ಕೆ ಮಾಡ್ಕೋತಾನೆ ಯಾರು ನನ್ನ ಹತ್ರ, ಯಾರು ನನ್ನ ಫ್ರೆಂಡು ಅನ್ನೋದು. ಸೊ ಅವನ ಭಕ್ತರು ಅವನ ಫ್ರೆಂಡ್ಸ್, ಅವನ ಹತ್ರದಲ್ಲಿ ಇಟ್ಕೋತಾನೆ. ಯಾಕಂದ್ರೆ ಅವ್ನು ಬಂದ್ರೆ ಅವ್ನ ಭಕ್ತರ ಜೊತೆ ಬರ್ತಾನೆ, ಅವ್ನು ಇದ್ರೆ ಅವ್ನ ಭಕ್ತರ ಜೊತೆ ಇರ್ತಾನೆ, ಅವ್ನು ತಿಂದ್ರೆ ಭಕ್ತರ ಜೊತೆ ತಿಂತಾನೆ, ಅವ್ನ ಎಲ್ಲಾ ಕಾರ್ಯನೂ ಅವ್ನ ಭಕ್ತರ ಸಮೂಹದಲ್ಲೇ ಅವ್ನು ಮಾಡೋದು ಕೃಷ್ಣ. ಸೊ ನಾವ್ ಯಾವಾಗ್ಲೂ ಏನು ಅಸೋಸಿಯೇಷನ್ ಅಂತೀವಲ್ವಾ, ಭಕ್ತರ ಸಂಘದಲ್ಲಿ ಜಪ ಮಾಡಿ, ಭಕ್ತರ ಸಂಘದಲ್ಲಿ ಶ್ರವಣ ಮಾಡಿ, ಭಕ್ತರ ಸಂಘದಲ್ಲಿ ಕೀರ್ತನೆ ಮಾಡಿ, ಭಕ್ತರ ಸಂಘದಲ್ಲಿ ಎಲ್ಲ ಮಾಡಿ, ಸೇಮ್ ಕೃಷ್ಣನು ಅದೇ ಮಾಡುದು. ನಾವು ಭಕ್ತರ ಸಂಘದಲ್ಲಿ ಮಾಡ್ತಾ ಇದ್ರೆ ನಾವು ಕೃಷ್ಣ ಪ್ರಜ್ಞೆದಲ್ಲಿ ಯಾವಾಗ್ಲೂ ಇರ್ಬೋದು. ಭಗವಂತನು ಭಕ್ತರ ಸಂಘದಲ್ಲಿ ಯಾವಾಗ್ಲೂ ಇರ್ತಾನೆ, ಯಾಕಂದ್ರೆ ಅವನು ಕೃಷ್ಣ ಪ್ರಜ್ಞೆದಲ್ಲಿ ಯಾವಾಗ್ಲೂ ಇರ್ತಾನೆ. ಅರ್ಥ ಆಗ್ತದೆ ನಿಮ್ಗೆ? ಹಿ ಈಸ್ ಆಲ್ಸೋ ಆಲ್ವೇಸ್ ಕೃಷ್ಣ ಕಾನ್ಶಿಯಸ್. ಅಂದ್ರೆ ಅವನ್ ಪ್ರಜ್ಞೆದಲ್ಲೇ ಇರ್ತಾನೆ ಕೃಷ್ಣ, ಅವನ್ ಪ್ರಜ್ಞೆದಲ್ಲೇ ಇರ್ತಾನೆ ಅಲ್ವಾ. ಚೈತನ್ಯ ಮಹಾಪ್ರಭು ಯಾರು? ಭಕ್ತ ರೂಪದಲ್ಲಿ ಬಂದ್ರಲ್ವಾ. ಯಾರಿ ಕೃಷ್ಣ ಏನು, ಏನ ರುಚಿ ಏನು, ಏನ ರಾಧಾರಾಣಿ ಈ ಗೋಪಿಯರೆಲ್ಲ ಇಷ್ಟು ಅನುಭವಿಸ್ತಿದ್ದಾರೆ, ಇಷ್ಟು ಎಂಜಾಯ್ ಮಾಡ್ತಿದ್ದಾರೆ, ನಾನು ಆ ರುಚಿ ನೋಡ್ಬೇಕು ಅನ್ನೋ ಒಂದು ಕೋರಿಕೆಯಿಂದ ಭಗವಂತ ಅವನು ಭಕ್ತನ ರೂಪ ತಾಳ್ತಾನೆ ನೋಡೋದಕ್ಕೆ, ಏನ ಭಕ್ತಿ ಏನು ಅನ್ನೋದಕ್ಕೆ. ಅದೇ ರೀತಿ ಕೃಷ್ಣನು ಯಾವಾಗ ಕೃಷ್ಣ ಪ್ರಜ್ಞೆದಲ್ಲೇ ಇರ್ತಾನೆ. ಸೊ ನಾವು ಕೃಷ್ಣ ಪ್ರಜ್ಞೆದಲ್ಲೇ ಇದ್ರೆ ಕೃಷ್ಣನ ಜೊತೆ ಇದ್ದಂಗೆ. 29 ಹೇಳಿದ್ದಾರೆ ನೋಡಿ ಮಾತಾಜಿ. ವಜ್ರಕ್ಕೂ ಇದಕ್ಕೂ ರತ್ನಕ್ಕೂ ಇರೋ ವ್ಯತ್ಯಾಸ, ವೈಭವ ಇಲ್ಲೇ ಹೇಳಿದ್ದಾರೆ. ರತ್ನಕ್ಕೂ ವೈಭವ ಇರುತ್ತದೆ. ಪ್ರಭುವು ಜೀವಿಯು ಶಾಶ್ವತವಾಗಿ ಒಲಿಯುತ್ತಾರೆ. ಜೀವಿಗೆ ಪರಮ ಪ್ರಭುವಿನ ಸೇವೆ ಒಲವು ಬಂದಾಗ ಚಿನ್ನದಂತೆ ಕಾಣುತ್ತಾನೆ. ಪ್ರಭುವು ವಜ್ರ, ಆದುದರಿಂದ ಈ ಸಂಯೋಜನೆಯು ತುಂಬಾ ಸೊಗಸಾದದ್ದು.
ಅಲ್ವಾ? ಇಲ್ಲೇ ಅರ್ಥ ಹೇಳಿದಾರೆ ನೋಡಿ ಹಾ, ಮಾತಾಜಿ. ವಜ್ರದ ಹೌದು ಉಂಗುರ ಮಾತಾಜಿ. ಹಾಕೊಂಡಂಗೆ ಅದ್ರ ಮಧ್ಯದಲ್ಲಿರೋದು ವಜ್ರದ ಹುಳ, ವಜ್ರದ ಹರಳಲ್ವಾ? ಆ ವಜ್ರದ ಹರಳು ಯಾರು? ಭಗವಂತ. ಆ ಸುತ್ತಲೂ ಇರತ್ತಲ್ವಾ ಭಗವಂತ. ಗೋಲ್ಡ್ ರಿಂಗು, ಅದು ನಾವು ಜೀವಿ. ನಾವು ಸೇವೆ ಮಾಡ್ತಾ ಇದೀವಿ ಆ ವಜ್ರ ಇಟ್ಕೊಳ್ಳೋದಿಕ್ಕೆ ಅಲ್ವಾ? ನಾವು ಗಟ್ಟಿಯಾಗಿ ಇಟ್ಕೊಂಡಿದೀವಿ ಆ ವಜ್ರನ, ಕೃಷ್ಣನ. ಅವಾಗ ಅದ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ವಜ್ರನು ಚಿನ್ನದ ಹತ್ರ ಇರುತ್ತೆ, ವಜ್ರಕ್ಕೂ ಬೆಲೆ, ಚಿನ್ನಕ್ಕೂ ಬೆಲೆ. ಅದಕ್ಕೆ ಕೃಷ್ಣ ಯಾವಾಗಲೂ ಒಂದು ಭಕ್ತರ ಜೊತೆನೆ ಇರ್ತಾನೆ, ಭಕ್ತರು ಯಾವಾಗಲೂ ಕೃಷ್ಣನ ಸೇವೆದಲ್ಲೇ ಇರ್ತಾರೆ. ಗೊತ್ತಾಗ್ತಿದ್ಯಾ? ಇದು ಪರ್ಸನಲ್ ಸಂಬಂಧ ಅಂದ್ರೆ ಅದು. ಇದೆಲ್ಲ ತುಂಬಾ ಕಾನ್ಫಿಡೆನ್ಸ್, ಇದೆಲ್ಲ ತುಂಬಾ ಗುಹ್ಯವಾದಂತ ಜ್ಞಾನ. ಇದು ಹೊರಗಡೆಯವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ. ನಮ್ಮ ಸೋಕಾಲ್ಡ್ ಕರ್ಮಿಗಳಿಗೆ, ಮೂಢರಿಗೆ, 4 ವರ್ಗ ಇದಾರಲ್ಲ, ಯಾರು ಬರಲ್ಲ ಕೃಷ್ಣನ್ ಶರಣಾಗತಕ್ಕೆ. ಆ ಶ್ಲೋಕ ಗೊತ್ತಲ್ವಾ? ಏನದು? ಯಾರು ಹೇಳ್ತೀರಾ ಶ್ಲೋಕ? 7ನೇ ಅಧ್ಯಾಯದಲ್ಲಿ ಬರುತ್ತಲ್ಲ, ಮೂಢರು, ನರಾಧಮರು, ಮಾಯಾ ಅಪರತ ಜ್ಞಾನ, ಆಸುರಿ ಸ್ವಭಾವದವರು. ಹೌದಾ? ಇವ್ರುಗಳಿಗೆ ಇದೆಲ್ಲ ಏನು ಬೇಡ, ಸಂಬಂಧ ಬೇಡ, ಸಂತೋಷ ಬೇಡ, ಯಾವ್ದು ಬೇಡ. ಅದೇ ಕತ್ತೆ ತರ ಚಕ್ರಿ ಮಾಡೋಣ. ಕೊನೆಗೆ ಏನಪ್ಪ ಬರುತ್ತೆ ಅವ್ರಿಗೆ? ಒಂದ್ ಕಣ್ಣಿಂದ ಒಂದ್ ಸ್ವಲ್ಪ ನೀರು ಬರುತ್ತೆ ಯಾವಾಗ್ಲೂ. ಅವ್ರ ಮಗಗ್ ಒಂದ್ ದೊಡ್ಡ ಅವಾರ್ಡ್ ಬಂದಾಗ ಅಷ್ಟೊತ್ತಿಗೆ ಅವ್ನ ಪ್ರಾಣ ಎಲ್ಲ ಹೋಗ್ಬಿಟ್ಟಿರತ್ತೆ. ಅಷ್ಟು ಒದ್ದಾಡಿರ್ತಾರ ಅವ್ರು, ಅಲ್ವಾ? ನಾವ್ ಇಲ್ಲಿ ಕೃಷ್ಣನ್ಗೋಸ್ಕರ ಸ್ವಲ್ಪ ಸೇವೆ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಸಿಗತ್ತೆ, ಎಷ್ಟು ಸಂತೋಷ ಕೊಡುತ್ತೆ, ಅಲ್ವಾ? ಇಲ್ಲದೆ ನನ್ನ ಮಗ ಅವಾರ್ಡ್ ಗೆದ್ಬಿಟ್ಟು ಕೃಷ್ಣನಿಗೆ ಅರ್ಪಿಸಂಗಾದ್ರೆ, ಕೃಷ್ಣನಿಂದ ನನ್ಗೆ ಈ ಅವಾರ್ಡ್ ಸಿಕ್ಕಿರೋದು, ಇದು ಅವನಿಗೆ ಸೇರಿದ್ದು ಅಂತ ಹೇಳ್ದ ಅನ್ಕೊಳ್ಳಿ ನಮ್ಮ ಮಕ್ಕಳು, ಹೆಂಗಿರತ್ತೆ? ಎಷ್ಟು ಖುಷಿ ಆಗತ್ತೆ ನಮ್ಗೆ, ತಂದೆ ತಾಯಿಯಾಗಿರೋರಿಗೆ, ಅಲ್ವಾ? ಸೊ ಅದು ಡಿವೋಟೀಸ್ಗೂ ಮತ್ತೆ ನಾನ್ ಡಿವೋಟೀಸ್ಗೆ ಇರೋ ವ್ಯತ್ಯಾಸ. ಸೊ ಕೃಷ್ಣ ಯಾವ ವ್ಯತ್ಯಾಸನ ನೋಡೋದಿಲ್ಲ, ಭಗವಂತ ಯಾರನ್ನು ಡಿಸ್ಕ್ರಿಮಿನೇಟ್ ಮಾಡಲ್ಲ, ಅಲ್ವಾ? ಸಮೂಹಂ ಸರ್ವಭೂತೇಶು. ಓಕೆ, ಇನ್ನೊಂದು ಶ್ಲೋಕ ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಮನನ್ಯ ಭಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಹರೇ ಕೃಷ್ಣ. ಅನುವಾದ ಇರುತ್ತೀನ 30ನೇ ಶ್ಲೋಕ. ಇನ್ನೊಂದು 4 ಶ್ಲೋಕ ನಾಳೆ ಮಾತಾಜಿ ನಾವು ಮಾಡ್ಬೋದು. ಓದ್ಲಿ ಮಾತಾಜಿ. ಮಾತಾಜಿ ಓದಿ. ಯಾವನಾದರೂ ಅತ್ಯುತ್ತಮ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದು ಭಾವಿಸಬೇಕು. ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಅಂದ್ರೆ ಏನರ್ಥ? ಧನ್ಯವಾದ ಮಾತಾಜಿ. ಅಂದ್ರೆ ಏನರ್ಥ? ಇವಾಗ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕಾದ್ರೆ ನೋಡಿ, ಮಾಯೆ ಪ್ರಪಂಚದಲ್ಲಿ ಎಷ್ಟೆಲ್ಲ ಮಾಯೆ ನಮ್ಮನ್ನ ಬೀಳಂಗೆ ಮಾಡ್ಬೋದು, ಫಾಲ್ ಡೌನ್ ಆಗೋಂಥ ಪರಿಸ್ಥಿತಿ ಬರ್ಬೋದು. ಯಾರು ಏನಾರು ಅಪರಾಧಗಳು ಮಾಡ್ಬಿಡ್ಬೋದು, ತಪ್ಪು ಕಾರ್ಯ ಮಾಡ್ಬಿಡ್ಬೋದು. ಭಕ್ತಿದಲ್ಲಿ ಇರೋಂಥ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇರೋದಿಲ್ಲ. ಭಕ್ತಿದಲ್ಲಿ ಇದ್ರೂ ಕೂಡ ಮಾಯೆ ತುಂಬಾ ಪವರ್ಫುಲ್ ಆಗಿರುತ್ತೆ. ನಾವು ಭಕ್ತಿ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಮಾಯೆ ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ, ಯಾವ ಸಮಯ ಬೇಕಾದ್ರೂ ಆಗಿರ್ಬೋದು ಅದು. ಓಕೆನಾ? ಇವಾಗ ಭರತ್ ಮಹಾರಾಜ್ರೇ ಇಲ್ವಾ, ಭಾವ ಹಂತದಲ್ಲಿರೋಂಥ ವ್ಯಕ್ತಿ, ಕೊನೆಗಾಲದಲ್ಲಿ ಅವರು ಆ ಜಿಂಕೆ ಆಕರ್ಷಣೆಗೆ ಒಳಗಾಗಿ ಅವರು ಜಿಂಕೆಯಾಗಿ ಜನ್ಮ ತಗೊಳ್ಳೋ ಪರಿಸ್ಥಿತಿ ಬಂತಾರೆ ಅಲ್ಲ, ಮುಕ್ತಿ ಪಡ್ಕೊಳ್ದೇನೆ ಮತ್ತೆ ಜಿಂಕೆ ರೂಪ ತಗೊಂಡು, ಜಿಂಕೆಯಿಂದ ಮಾನವ ರೂಪ ತಗೊಂಡು, ಬ್ರಾಹ್ಮಣ ರೂಪ ತಗೊಂಡು, ಅಲ್ಲಿಂದ ಅವ್ರು ಮುಕ್ತಿ ದಾರಿಗೆ ಹೋದ್ರು ಅಲ್ವಾ? ಸೊ ಫಾಲ್ ಡೌನ್ ಅನ್ನೋದು ಭೌತಿಕ ಪ್ರಪಂಚದಲ್ಲಿ ಇರುತ್ತೆ, ಎಷ್ಟೊಂದ್ ಸರಿ ಆಗ್ಬಹುದು, ಎಷ್ಟೊಂದ್ ಜನ ಆಗಿರೋರು ಕೇಳಿರ್ಬೋದು ನಾವು. ಆದ್ರೆ ಭಗವಂತನ ಭಕ್ತಿ ಮಾರ್ಗದಲ್ಲಿ ಯಾರಿದ್ದಾರೋ ಆಲ್ರೆಡಿ ನೋಡಿ, ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡಿದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ, ಭಕ್ತಿ ಮಾಡ್ತಾ ಇದ್ದಾನೆ. ಭಕ್ತಿ ಅಂದ್ರೆ ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮೋಚ್ಚಾರಣೆ ಮಾಡ್ತಾ ಇದ್ದಾನೋ, ಜಪ ಮಾಡ್ತಾ ಇದ್ದಾನೋ, ಆತನು ಸಾಧು ಎಂದೇ ಭಾವಿಸಬೇಕು. ಓಕೆನಾ? ಡಿವೋಟೀಸ್ನ ಯಾರು ಹೀಯಾಳ್ಸಂಗಿಲ್ಲ. ಎಷ್ಟೇ ಕೆಟ್ಟ ಕಾರ್ಯ ಮಾಡಿರ್ಬೋದು, ಏನಾದ್ರು ತಪ್ಪು ಕಾರ್ಯ ಆಗಿರ್ಬೋದು, ಅವನ ಕೈಯಿಂದ ಏನಾದ್ರು ಆಕ್ಸಿಡೆಂಟಲ್ ಆಗಿರ್ಬೋದು, ಬೈ ಮಿಸ್ಟೇಕ್ ಆಗಿರ್ಬೋದು, ಹೇಗೋ ಆಗಿರ್ಬೋದು, ಯಾವ ಸಂದರ್ಭ ನಮ್ಗೆ ಗೊತ್ತಿಲ್ಲ. ಮಾಯ ಪ್ರಪಂಚದಲ್ಲಿ ಎಷ್ಟೆಲ್ಲ ಘಟನೆಗಳಿರುತ್ತೆ, ಎಷ್ಟೆಲ್ಲ ಸಂದರ್ಭಗಳಿರುತ್ತೆ, ಯಾರು ಅದನ್ನ ವಿವರಿಸಕ್ಕಾಗಲ್ಲ, ಯಾಕೆ ನಡೆದಿದೆ, ಹೇಗ್ ನಡೆದಿದೆ, ಏನಾಯ್ತು ಅನ್ನೋದಕ್ಕೆ. ಆದ್ರೂ ಅವನ್ನ ಸಾಧು ಅಂತಾನೆ ಭಾವಿಸ್ಬೇಕು. ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಅವನು ಮತ್ತೆ ಕೃಷ್ಣ ಭಕ್ತಿ ಮತ್ತೆ ಅವನು ಬರಕ್ಕೆ ಸಾಧ್ಯತೆ ತುಂಬಾ ಇದೆ. ಯಾಕಂದ್ರೆ ಅವನು ನಾಮೋಚ್ಚಾರಣೆ ಮಾಡ್ತಾ ಇರೋದ್ರಿಂದ ಮತ್ತೆ ಅವನು ಮೇಲಕ್ಕೆ ಏರ್ತಾನೆ. ಅದ್ರಲ್ಲಿ ಏನು ಡೌಟೇ ಇಲ್ಲ, ಸಂದೇಹನೇ ಇಟ್ಕೋಬಾರ್ದು ನಾವು. ಕೃಷ್ಣ ಪ್ರಜ್ಞದಲ್ಲಿ ನಾವು ಯಾವಾಗ್ಲೂ ಬ್ಯುಸಿ ಆಗಿದ್ರೆ, ಜಪ ಮಾಡ್ತಾ ಇದ್ರೆ, ಭಗವಂತನ ಮೇಲೆ ಶ್ರದ್ಧೆ. ಇವತ್ತೇ ನಾನು ಕೇಳ್ತಾ ಇದ್ದೆ ಒಂದು ರಿಯಲೈಸೇಷನ್, ಬೆಳಿಗ್ಗೆ ಪ್ರೋಗ್ರಾಮ್ ಅಲ್ಲಿ ಇಸ್ಕಾನ್ ಮಲೇಷ್ಯಾ ಅವ್ರದ್ದು ಒಂದು
ಒಬ್ಬ ಹುಡುಗ, ಅವನಿಗೇನೋ ತುಂಬಾ ಹೈ ಫೀವರ್ ಏನೋ ಬಂತಂತೆ, ತುಂಬಾ ದೊಡ್ಡ ಜ್ವರ ಬಂತು. ಜ್ವರ ಬಂದ್ಬಿಟ್ಟು ಅವನು ಕೋಮಾಗ್ ಹೋಗ್ಬಿಟ್ಟು, ಕೋಮಾಯಿಂದ ಅವನು ಆ ಹೊರಗೆ ಬಂದು ಅವನು ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟ. ಅವನಿಗೆ ಕೈಕಾಲ ಆಡ್ತಾ ಇಲ್ಲ. ಅವನು ವೀಲ್ ಚೇರ್ ಅಲ್ಲಿ ಕೂತಿದ್ದ. ಅವನು ತುಂಬಾ ಕಾಲ. ಆದ್ರೂ ಅವನಿಗೆ ಅವ್ನ್ ಭಗವಂತನ ಭಕ್ತಿ ಸೇವೆದಲ್ಲಿ ಇರೋದ್ರಿಂದ, ಅವನಿಗೆ ಭಗವಂತನ ಮೇಲೆ ಶ್ರದ್ಧೆ ಇರೋದ್ರಿಂದ ನೋಡಿ, ಅವ್ನು ಜಪ ಮಾಡೋದಕ್ಕೆ ಬಿಡ್ಲಿಲ್ಲ. ಅವ್ನು ಪೂರ್ತಿ ಹರಿಕೃಷ್ಣ ಮಹಾಮಂತ್ರ ನಂಬ್ದ. ಅವನು ನಂಬಿಟ್ಟು ಹರಿಕೃಷ್ಣ ಮಹಾಮಂತ್ರ ತೀವ್ರವಾಗಿ ಅವ್ನು ಜಪಿಸ್ತಾ ಇದ್ದ. ಅಂಡ್ ಆ ಮಹಾಮಂತ್ರದ ಶಕ್ತಿಯಿಂದ ಆ ಹುಡುಗ ಸರಿ ಹೋಗಿ ಅವ್ನು ನಾರ್ಮಲ್ ಡಿವೋಟಿ ಆಗಿ, ನಾರ್ಮಲ್ ಅಂದ್ರೆ ಅವ್ನು ಪೂರ್ತಿ ಓಡಾಡ್ಕೊಂಡು, ನಡ್ಕೊಂಡು, ಕುಡ್ಕೊಂಡು, ಜಪ, ಡ್ಯಾನ್ಸ್, ಕೀರ್ತನ, ನೃತ್ಯ ಎಲ್ಲ ಮಾಡಕ್ಕಾಗ್ತದೆ. ಇವತ್ತು ನಾರ್ಮಲ್ ಡಿವೋಟಿ ಆಗಿ ಅವನು ಓಡಾಡ್ತಾ ಇದ್ದಾರಂತೆ. ಸೊ ಮಹಾಮಂತ್ರ ಏನ್ ಮಾಡೋದಿಕ್ಕಾಗತ್ತೆ ಅನ್ನೋದು ಯಾರು ಹೇಳಕ್ಕಾಗಲ್ಲ. ಅದ್ರ ಪವರು ಯಾರು ಅರ್ಥನೂ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಪವರ್ಫುಲ್ ಮಹಾಮಂತ್ರ. ಸೊ ಹಾಗಾಗಿ ಸಾಧು ಅಂತ ಹೇಳ್ತಾರೆ ಕೃಷ್ಣ. ಎಂತ ವ್ಯಕ್ತಿನೇ ಆಗಿರ್ಬೋದು, ಭಗವಂತನ ಭಕ್ತಿ ಮಾರ್ಗದಲ್ಲಿರೋಂಥ ವ್ಯಕ್ತಿಗಳೆಲ್ಲ ಸಾಧುಗಳು. ಅವನು ಏನಾದ್ರು ಬೈ ಮಿಸ್ಟೇಕ್ ತಪ್ಪು ಮಾಡಿದ್ರು ಕೂಡ ಅವ್ನು ಸಾಧುನೇ ಅಂತ ಕರಿಬೇಕು, ಸಾಧು ಅಂತಾನೆ ಭಾವಿಸ್ಬೇಕು. ಯಾಕಂದ್ರೆ ಅವನು ತಪ್ಪು ಮಾಡಿದ್ರು ಕೂಡ ಅವನು ಭಕ್ತಿದಲ್ಲಿರೋದ್ರಿಂದ ಅವನು ಮತ್ತೆ ವಾಪಸ್ಸು ಸರಿ ಹೋಗೋದಕ್ಕೆ ಕೃಷ್ಣ ಚಾನ್ಸ್ ಕೊಡ್ತಾನೆ. ನಾವ್ಯಾರು ಅಲ್ಲ ತೀರ್ಮಾನ ಮಾಡೋದಿಕ್ಕೆ, ಭಗವಂತನೇ ಹೇಳ್ತಾನೆ ಒಂದು ನಿರ್ಧಾರನ, ಇವನು ಸಾಧು ಅಂತ. ಮತ್ ನಾವ್ಯಾರು ಖಂಡಿಸಕ್ಕೆ ಅಲ್ವಾ, ನಾವ್ಯಾರು ದೂಷಿಸಕ್ಕೆ ಅಲ್ವಾ. ಸೊ ಹಾಗಾಗಿ ಸಮಂತವ್ಯ ನೋಡಿ, if one does not follow this rule and derides a devotee for his accidental follow, one is disobeying the order of Supreme Lord. ಭಗವಂತನ ಆದೇಶನ ನಾವು ನಿರಾಕರಿಸ್ದಂಗಾಗತ್ತೆ. ಸಾಧು ಅಲ್ಲ ಇವನು ಪಾಪ ಪುರುಷ, ಪಾಪಿ ವ್ಯಕ್ತಿ ಅಂತ ನಾವು ಹೇಳಿದ್ವಿ ಅಂದ್ರೆ ನಾವು ಭಗವಂತನ ಮಾತಿಗೆ ನಾವು ವಿರುದ್ಧ ಹೋದಂಗಾಗತ್ತೆ, ಭಗವಂತನ ಅಪರಾಧಿಗಳಾಗ್ತೀವಿ ನಾವು. ಸೊ ಆತರ ಆಗ್ಬಾರ್ದು. ಅದಕ್ಕೆ ಕೃಷ್ಣನ್ ಹೇಳ್ತಾ ಇರೋದು, ನನ್ನ ಭಕ್ತರು ಯಾವತ್ತೂ ಫಾಲ್ ಡೌನ್ ಆಗಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಈ ಒಂದು ಭೌತಿಕ ಪ್ರಪಂಚದ ಮಾಯೆಗೆ ಸಿಗಾಕೊಳ್ಳೋದಿಲ್ಲ. ಅವರು ಮತ್ತೆ ಅವ್ರು ಬಂದೇ ಬರ್ತಾರೆ. ಯಾಕಂದ್ರೆ ಕೃಷ್ಣನ್ ರುಚಿ ನೋಡಿರೋರೆಲ್ಲ ಯಾರು ಕೃಷ್ಣನ್ ಬಿಡಕ್ಕಾಗಲ್ಲ. ಕೃಷ್ಣನ್ ರುಚಿ ಯಾರು ನೋಡಿದಾರೋ, ಭಗವಂತನ ನಾಮೋಚ್ಚಾರಣೆ, ಭಗವಂತನ ಪ್ರಸಾದ ತಗೊಂಡಿರೋ ವ್ಯಕ್ತಿಗಳು ಯಾರು ಬೇಡ ಅನ್ನಲ್ಲ ಅಲ್ವಾ. ಯಾರು ಹೇಳ್ತಾರೆ ಬೇಡ ಅಂತ ಕೃಷ್ಣನ್ ತಗೊಂಡ್ರೆ ಕೃಷ್ಣನ್ ಜೊತೆ ಎಲ್ಲ ಸಿಗತ್ತೆ ನಮ್ಗೆ. ಸೊ ಅದು ವಿಷಯ. ಸೊ ಒಂದು ಸ್ಮಾಲ್ ಥಿಂಗ್ ಏನಂದ್ರೆ, ನಾವಿವತ್ತು ಪ್ರೇಯರ್ಸು ಮಾಡಿದ್ವಿ ಮಧ್ಯಾಹ್ನ. ಸಮನ್ಯು ಕೇರಿಯಾ ಅಂತ ಒಬ್ಬ ಹುಡುಗ ಲಾಸ್ಟ್ ಇಯರ್ ಇದೇ ಟೈಮ್ಗೆ ನಮ್ಮ ತುಂಬಾ ದೊಡ್ಡ ಸೀನಿಯರ್ ಡಿವೋಟಿಯ ಮೊಮ್ಮಗ. ಅವನು ಹೋದ ವರ್ಷ ಇದೇ ಸಮಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ. ಸ್ಟೂಡೆಂಟ್ ಅವನು, ಯಾವ ಕಾರಣದಿಂದ ಗೊತ್ತಿಲ್ಲ. ಸೊ 1 ವರ್ಷ ಆಗಿದೆ ಒಂದು ಆಕ್ಚುಲಿ. ಇವತ್ತು ಹೀರೋಭಾವ ದಿವಸ, ಡೆತ್ ಆನಿವರ್ಸರಿ ಇವತ್ತು. ಸೊ ಆ ಹುಡುಗನಿಗೋಸ್ಕರ ನಾವೆಲ್ಲ ಪ್ರಾರ್ಥಿಸೋಣ ಅನ್ನೊಂದ್ಸರಿ ಹರಿಕೃಷ್ಣ ಮಹಾಮಂತ್ರ ಹೇಳ್ಬಿಟ್ಟು. ಓಕೆ, ನಾನೊಂದು ಟೈಮಲ್ಲಿ ಎಲ್ಲರೂ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮ್ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಸಮನ್ಯು ಪ್ರಿಯಾ ಲೋಯಾಲ್ಕಾ ಅಂತ ಅವ್ರ ಹೆಸರು, ಬನ್ಸಾಲ್ ಗೋತ್ರದವರು. ಸೊ ಅವ್ರಿಗೋಸ್ಕರ ನಾವೆಲ್ಲರೂ ಪ್ರಾರ್ಥಿಸಿರುವಂತ ಪ್ರಾರ್ಥನೆ, ಭಗವಂತನ ದಯೆಯಿಂದ ಆ ಜೀವಿಯ ಒಂದು ಉದ್ಧಾರ ಆಗ್ಲಿ, ಭಗವಂತನ ಧಾಮ ಸಿಗಂಗೆ ಆದ್ರೆ
ಅವರ ಫ್ಯಾಮಿಲಿ ಎಲ್ಲ ತುಂಬಾ ಸಂತೋಷ ಪಡ್ಕೋತಾರೆ. ಸೊ ಸಿಕ್ಕಂಗಾಗ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತೀವಿ. ಸೊ ಈ ರೀತಿ ಕೃಷ್ಣ ಕೊಟ್ಟಂತ ಈ ಒಂದು ಭೌತಿಕ ಪ್ರಪಂಚ ತುಂಬಾ ಭಯಂಕರವಾಗಿರುವಂತ ಪ್ರಪಂಚ ಅಲ್ವಾ? ನಮ್ಮ ತುಂಬಾ ಭಯ. ಅಪ್ಪಗೆ ಹುಟ್ಟಿದ್ದಿ ಹಬ್ಬ ಮಾತಾಜಿ, ನನ್ನ ಕೊನೆ ಮೊಮ್ಮಗಳು 5 ವರ್ಷ ಅವಳಿಗೆ ಇವತ್ತು ಹುಟ್ಟಿದ್ದಬ್ಬ. ಇವತ್ತು ಹುಟ್ಟಿದ್ದೀನ ಮಾತಾಜಿ. ಅವಳಿಗೆ ಪ್ರಾರ್ಥನೆ ಮಾಡಿ ಮಾತಾಜಿ, ಅವಳು ಭಕ್ತಿಗ್ ಬರ್ಲಿ ಅಂತ ಹೇಳ್ಬಿಟ್ಟು. ಎಸ್ ಮಾತಿ ಪಾಪು ಹೆಸರೇನು? ಅವಳು ಯದುನಂದನ. ಯದುನಂದನ. ಹ್ಮ್. ಯದುನಂದನಿಗೋಸ್ಕರ ಒನ್ ಟೈಮ್ ಹರೇ ಕೃಷ್ಣ ಮಾತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ 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 ಹರೇ ಹರೇ ರಾಮ ಹರೇ. ಹರೇ ಹರೇ. ಎಸ್ ಮಾತಿ. ಕೃಷ್ಣ ಹರೇ ಹರೇ ಕೃಷ್ಣ. ರಾಮ 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 ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಸೊ ಹಾಗಾಗಿ ಇವಾಗ ಎಲ್ಲರಿಗೂ ಗೊತ್ತು ಹೊಸ ವರ್ಷ ಬರ್ತಾ ಇದೆ ಅಲ್ವಾ? ಹೊಸ ವರ್ಷ ಎಲ್ಲರೂ ತುಂಬಾ ನಾವ್ ಇಷ್ಟಪಡುವಂತ ಸಮಯ ಇದು. ಕ್ರಿಸ್ಮಸ್ ಆಗಿರ್ಬೋದು, ನ್ಯೂ ಇಯರ್ ಅಂದ್ರೆ ಅಪ್ಪ ಮುಗಿತಪ್ಪ ಹಳೆ ವರ್ಷ, ಹೊಸಾದ್ ಬರ್ತಾ ಇದೆ, ಹೊಸ ಎಂಜಾಯ್ಮೆಂಟ್ ಎಲ್ಲ ಹೊಸಾದಂದ್ರೆ ಎಲ್ರಿಗೂ ಇಷ್ಟ. ಹೊಸ ಬಟ್ಟೆ, ಹೊಸ ತಿಂಡಿ, ಹೊಸ ವರ್ಷ ಅಂದ್ರೆ ಎಲ್ರಿಗೂ ತುಂಬಾ ಹೊಸ ಖುಷಿ. ಬಟ್ಟೆ. ಹೌದಾ? ಹೊಸ ಹೌದು ಮಾತಾಜಿ. ಹೊಸ ಶರೀರ ಅಲ್ವಾ? ಮಗು ಹೊಸ ಶರೀರ ತಗೊಂಡ್ ಬರತ್ ನೋಡಕ್ಕೆ ಎಷ್ಟು ಚೆನ್ನಾಗ್ ಅನ್ಸುತ್ತೆ. ಎಲ್ಲ ಹೊಸಾದ್ ಅದ್ರದ್ದು ಅಲ್ವಾ? ಹಾಗಾಗಿ ಹೊಸಾದು ಅಂದ್ರೆ ನಮ್ಗೆಲ್ರಿಗೂ ಇಷ್ಟ. ಹೊಸ ವರ್ಷ ಬರ್ತದೆ. ಸೊ ನಾವು ಹೊಸದಾಗಿ ಹೇಗೆ ಇನ್ನು ಚೆನ್ನಾಗಿ ಭಗವಂತನ ಭಕ್ತಿ ಸಲ್ಲಿಸ್ಬೋದು, ಇನ್ನು ಹೆಂಗೆ ಒಳ್ಳೆ ಭಕ್ತರಾಗ್ಬೋದು, ನೀವೆಲ್ಲರೂ ಒಂದು ಬರಿಬೇಕು. 2026ಕ್ಕೆ 2026 ಅಲ್ವಾ? 2026ನೇ ಇಸ್ವಿ ಬರ್ತಾ ಇದೆ. ಇನ್ನು ಚೆನ್ನಾಗಿ ನಾನು ಭಗವಂತನ ಭಕ್ತಳಾಗಕ್ಕೆ ಏನ್ ಮಾಡ್ಬೋದು ಅಂತ ನೀವೆಲ್ಲರೂ ರೆಸಲ್ಯೂಷನ್ ಬರಿಬೇಕು. ರೆಸಲ್ಯೂಷನ್ಸ್. ಓಕೆನಾ? ಎಲ್ಲ ಬರಿಬೇಕು. ಒಂದು ಬರೆದ್ರು ಸಾಕು, ಒಂದು ಪಾಯಿಂಟ್. ಒಂದಕ್ಕಿಂತ ಜಾಸ್ತಿ ಇದ್ರೆ ಪರವಾಗಿಲ್ಲ, ಮಿನಿಮಮ್ ಒಂದು ಬರಿಬೇಕು. ಮಾತಾಜಿ, ನಾ ಏಕಾದಶಿ ಮಾಡ್ತೀನಿ ಅಂತ ಬರೀತೀನಿ, ನನಗೆ ಅದೊಂದೇ ಆಗ್ತಿಲ್ಲ. ಏ, ಒಂದೇ ಆಗಿರ್ಬೋದು. ಮಾತಾಜಿ. ನಾವು ಮನ್ಸಿಟ್ ಮಾಡ್ಬೇಕಷ್ಟೇ. ಬಿಕಾಸ್ ಕೃಷ್ಣ ಎಷ್ಟೆಲ್ಲ ಕೊಡ್ತದ ನಮ್ಗೆ ಅಲ್ವಾ? ಸಮೂಹಂಸರ ಭೂತೇಶ ಕೃಷ್ಣನೇ ಹೇಳ್ದ ಅಲ್ವಾ? ಎಲ್ಲಾ ಕಡೆ ನಾನು ನೀರ್ ಕೊಡ್ತೀನಿ, ಎಲ್ಲರಿಗೂ ನಾನು ದೀಪ ಕೊಡ್ತೀನಿ, ಎಲ್ಲರಿಗೂ ನಾನು ಎಲ್ಲ ಸಲ್ಲಿಸ್ತೇನೆ. ಬಟ್ ಭಕ್ತರು ಯಾರು ನನ್ನನ್ನ ವಿಶೇಷವಾಗಿ ನನಗೆ ಅರ್ಪಿಸ್ತಾರ, ಅವ್ರಿಗೆ ಅವ್ರ ಮೇಲೆ ನನ್ನ ವಿಶೇಷ ಅನುಗ್ರಹ ಇರುತ್ತೆ. ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗ್ಬೇಕಲ್ಲ. ನನ್ಗೇನ್ ಆಸೆ ಐತಿ ಗೊತ್ತಾ ಮಾತಾಜಿ? ಜಗನ್ನಾಥ್ ಬಟ್ಟೆ ಹೊಲಿತಾ ಇರ್ತಾರೆ ಮಾತಾಜಿ, ಅದು ನಾನು ಒಬ್ಳೆ ಹೊಲಿಬೇಕು ಅಂತ ಆಸೆ ಐತೆ ಮಾತಾಜಿ. ಹೌದು ಮಾತಾಜಿ, ಅದು ಭಗವಂತಂದು ಲಡ್ಡು ಗೋಪಾಲ್ದು ಆಮೇಲೆ ಜಗನ್ನಾಥ್ಜಿದು ಡ್ರೆಸ್ ಸ್ಟಿಚಿಂಗ್ ಮಾಡೋದನ್ನ ಕಲಿಬೇಕು ಅಂತ ಆಸೆ ಇದೆ ಅದಂತೂ ಮಾತಾಜಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಶೇಷಾದ್ರಿಪುರಂ ಬಂದ್ರೆ ನಾನು ನೋಡ್ತಿರ್ತೀನಿ, ಡಿವೋಟೀಸ್ ಕುತ್ಕೊಂಡು ಹೊಲಿತಿರ್ತಾರೆ. ಅಪ್ಪ ಎಲ್ಲ ಟಿ ಸರ್ವಿಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ, ಗ್ರೇಟ್. ಶೇಷಾದ್ರಿಪುರಂ ಜಗನ್ನಾಥ್ಜಿ ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರೆ. ಅಪ್ಪ ನೋಡಿದ್ರೆ ನನ್ಗೊಂಥರ ಅಲ್ಲೇ ನಿಂತ್ಕೊಂಡ್ಬಿಡ ಸ್ಟನ್ ಆಗ್ಬಿಡ್ತೀನಿ ಮಾತಾಜಿ. ಅದನ್ನ ನೋಡಕ್ಕೆ ಆಗಲ್ಲ ನಂಗೆ. ಈಗ ಸ್ವಲ್ಪ ಕೊಡ್ತಾ ಇದಾರೆ ಮಾತಾಜಿ ಹೊಲಿಯಕ್ಕೆ, ಪೂರ್ತಿ ಕೊಡ್ಬೇಕು ಅಂತ ಆಸೆ ಮಾತಾಜಿ ನನ್ಗೆ. ಓಕೆ ಓಕೆ. ಸೊ ಹಾಗಾಗಿ ಕೃಷ್ಣನ್ ಸೇವೆ ನಾವು ಇನ್ನೂ ಚೆನ್ನಾಗಿ ಮಾಡೋಕೆ ಏನ್ ಮಾಡ್ಬೋದು, ಏನಾದ್ರು ಒಂದು ರೆಸೊಲ್ಯೂಷನ್ ನೀವೆಲ್ಲರೂ ಬರೀರಿ. ಅಂಡ್ ನಿಮ್ಗೆ ತೊಂದ್ರೆ ಇಲ್ಲ ನನಗೆ ಎಲ್ಲರೂ ಕಳಿಸಿ, ನನ್ನ ಪರ್ಸನಲ್ ಆಗಿ ಕಳಿಸಿ, ನನ್ನ ವಾಟ್ಸ್ಆಪ್ ಅಲ್ಲಿ ಕಳಿಸಿ, ಇಲ್ಲ ಗ್ರೂಪಲ್ಲಿ ಶೇರ್ ಮಾಡ್ರೆ ಪರವಾಗಿಲ್ಲ, ಕ್ಲಾಸಲ್ಲಿ ಹೇಳಿದ್ರು ಹಂಚ್ಕೊಟ್ರು ಪರವಾಗಿಲ್ಲ. ಎಲ್ರಿಗೂ ಇನ್ಸ್ಪಿರೇಷನ್ ಸಿಗುತ್ತೆ. ಒಬ್ಬರನ್ನೊಬ್ಬರು ನೋಡಿ ನಾವು ಇನ್ನೂ ಚೆನ್ನಾಗಿ ಭಕ್ತದಲ್ಲಿ ಮುಂದುವರಿಗೆ ನಮ್ಗೆ ಅನುಕೂಲ ಆಗುತ್ತೆ. ಓಕೆನಾ? ಸೊ ನಾಳೆ ಮತ್ತೆ ಕ್ಲಾಸ್ ಇರುತ್ತೆ, ಮುಂದುವರ್ಸೋಣ ನಾವು. ನನ್ನ 4 ಶ್ಲೋಕಸ್ ಮುಗಿಸ್ಬಿಟ್ಟು ನಾವು ನಾಳೆ ಬೇಗ ಕ್ಲೋಸ್ ಮಾಡೋಣ ನಾಳೆ ಕ್ಲಾಸ್. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ತಗೋಬಹುದು, ಇಲ್ಲಾಂದ್ರೆ ಸ್ಟಾಪ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ಮಾತಾಜಿ. ನಾನು ಈಗ ದ್ವಾರಕಾಲಿಂದ ಕೃಷ್ಣ ಮೂರ್ತಿ ತಂದಿನ್ರಿ. ಅಲ್ಲಿಂದ ದ್ವಾರಕಾಕ್ ಹೋಗಿದ್ದೀವ್ರಿ ನಾವು. ಅಲ್ಲಿಂದ ವಿಗ್ರಹ ದ್ವಾರಕಾದಿಂದ ತಂದಾರಂತ್ರಿ, ಕೃಷ್ಣದ ವಿಗ್ರಹ ತಂದಾರಂತ. ಗೊತ್ತಾಯ್ತು. ವಿಗ್ರಹ ಪೂಜೆ ಮಾಡ್ತೀರಾ? ಮೂರ್ತಿಯನ್ನ ಭಗವಂತ ವಿಗ್ರಹ ಸೇವೆ ಮಾಡ್ಬೇಕು, ಹಾಕೋದು. ಮತ್ತ ಆಮೇಲೆ ಅವಂಗ ಈಗ ರಾತ್ರಿ ಈಗ ನಾ ಮಲ್ಕೊಳ್ಳೋ ಮೊದಲ ಪ್ರಸಾದ ಮಾಡಿ ವಾಯ್ಸ್ ಸ್ವಲ್ಪ ಕಟ್ ಆಗ್ತದೆ. ನಿರ್ಮಲಾ ಮಾತಾಜಿ, ಜೈ ಮಾತಾಜಿ. ಕೃಷ್ಣನ್ ಸೇವೆ ಚೆನ್ನಾಗಿ ಮಾಡಿ. ವಿಗ್ರಹನ ತಂದಿಟ್ಕೊಂಡ್ರೆ ಸಾಕಾಗಲ್ಲ, ತುಂಬಾ ಪವರ್ಫುಲ್ ಆಗಿರ್ತಾರ. ಮತ್ತ ಎರಡು ಮತ್ತ ನನ್ರಿ ನಮ್ಮ ಮಗ ಮಾಡ್ತೀವ್ರಿ. ಮತ್ತ ರಾತ್ರಿ ಮಲಗಿಸುದು, ಮತ್ ಬೆಳಿಗ್ಗೆ ಎದ್ದು ಎರಡು ಮತ್ತ ಅವಂಗ ಆ ಜೂಲಾದೊಳಗ್ ಕುಂದಿಸಿ ಬಿಡ್ತೀವಿ.
ತೊಟ್ಲ ತೊಟ್ಲ ಸ್ವಲ್ಪ ತಂದಾನ್ರಿ ಮಗ ನನಗೂ ಅಲ್ಲಿಂದ ಬರ್ಕೊಡ್ತೀನಿ. ಮಧುರಾಲಿಂದ ತಂದಾನ್ರಿ. ಹ್ಮ್ ಅಲ್ಲಿ ಏನ ಪರಮಾತ್ಮನ್ ಧ್ಯಾನ ಮಾಡೋದು ಅವ್ನ್ ಸೇವಾ ಹಚ್ಚಾನಲ್ರಿ, ಅದು ನಮ್ಮ ಪುಣ್ಯ, ಮತ್ತೇನಿಲ್ಲ. ಇಷ್ಟು ಹೌದು, ದಿವಸಲಿಂದ ಭಗವಂತನ ಈಗ ಸೇವೆ ಒಂದ್ ಮಾಡೋದು ಸ್ವಲ್ಪ ಎಲ್ಲರಿಗೂ ಚಾನ್ಸ್ ಸಿಗಲ್ಲ, ಎಲ್ಲರಿಗೂ ಅದನ್ನ ಸಿಗಲ್ಲ. ಭಗವಂತ ಆ ಆಯ್ಕೆ ಮಾಡ್ಕೊತಾನಂತೆ, ಯಾರು ನಾನು ಸೇವೆ ಆಗಿದ್ದಿಲ್ಲ. ಆಯ್ಕೆ ಮಾಡ್ಕೊತಾನೆ. ಹಾ ರೀ, ಆಯ್ಕೆ ಮಾಡಿ ಅದ್ರೊಳಗ್ ಬರ್ಬೇಕಂತ ಪುಣ್ಯ ಬೇಕಲ್ಲ. ಯಾವ್ದೋ ಒಂದು ಜನ್ಮದ ಒಂದ್ ಏನಾರ ಇದ್ರ ಪರಮಾತ್ಮ ನಮಗ ಇದ್ರೊಳಗ ಎಳಿತಾನಂತ್ರಿ ಪರಮಾತ್ಮ. ಏನೋ ನಮ್ದು ಪುಣ್ಯ ಇಷ್ಟರ ಸಿಕ್ಕೈತಲ್ಲ, ಅದ ಧನ್ಯವಾದ ಹೇಳೋದು, ಮತ್ತೇನಿಲ್ಲ. ಹೌದೌದು, ಭಗವಂತನ ಸಂಬಂಧ ನಮ್ದು ಇವತ್ತಿಂದಲ್ಲ, ಜನ್ಮ ಜನ್ಮಾಂತರ ಸಂಬಂಧ ಅದು, ಹಾ ನಿರಂತರ ಕರೆಕ್ಟ್. ಸಂಬಂಧ. ನಾವು ಮಾಡಿರೋ ಸೇವೆ ಕೃಷ್ಣ ಯಾವಾಗಲೂ ನಾಪ್ಪ ಇಟ್ಕೊತಾನೆ. ನಾವು ಒಂದ್ ಚಿಕ್ಕ ಡ್ರೆಸ್ ಹೊಲ್ದ್ ಕೊಟ್ರು, ಅವನಿಗೆ ಒಂದು ಆರತಿ ಮಾಡಿದ್ರು, ಎಲ್ಲ ಕೃಷ್ಣ ನಾಪ್ಪ ಇಟ್ಕೊತಾನೆ. ನಮ್ಗಳ ತರ ಅಲ್ಲ, ಹೋಗ್ಬಿಡ್ತೀವಿ ನಾವು. ಸಣ್ಣಾಗಿಂದನ ಒಂದ್ 6 ವರ್ಷ ಅದ ಗುರು ಪೂರ್ಣಿಮೆ ದಿವಸ ನಾನು ನಮ್ಮ ಜನನ ಆಗೇತಂತ್ರಿ. ನಾವ್ರಿದ್ದಾಗಿಂದ ಆ ವೀರನಾರಾಯಣ ಗುಡಿ ಒಳಗ ನಾವ್ ದೊಡ್ಡವರಾಗಿವಿ, ಅಲ್ಲೇ ನಮ್ ಮನಿ. ಅದು ಯಾವಾಗ ಪರಮಾತ್ಮನ ಸೇವಾ ಮಾಡ್ಕೋತ 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 ಬಂದ್ವಿ. ಈ ಲಾಸ್ಟಿಗೆ ಪರಮಾತ್ಮ ಕೃಷ್ಣನ ಭಕ್ತರ ಆಗ್ಬೇಕಂತ ಪರಮಾತ್ಮನ ಇಚ್ಛೆ ಐತೇನೋ. ಕೃಷ್ಣ ತುಂಬಾ ಹರೇ ಸಂತೋಷ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ರಿಕ್ವೆಸ್ಟ್ ಮಾತಾಜಿ, ನನ್ ಮಗಳು ಕೃಷ್ಣನ್ ಸ್ಟೋರಿ ಎಲ್ಲ ನಾನು ಟಿವಿನಲ್ಲಿ ಅದು ಪ್ಲೇ ಮಾಡಿರ್ತೀನಲ್ಲ ಮಾತಾಜಿ, ಅದು ಕೇಳಿಲ್ಲ, ಅದು ಸ್ಟೋರಿ ನೋಡ್ತಾಳೆ ಅವಳು. ಬೃಂದಾವನ್ಕ್ ಹೋಗೋಣ ಅವಳು ಬಂದಿದ್ದಾಳೆ, ಒಂದ್ಸರಿ ಕರ್ಕೊಂಡ್ ಹೋಗ್ ಬಂದಿದೀವಿ. ಆದ್ರೂ ಅವಳು ಅಲ್ಲೇ ಇದ್ಬಿಡಣ, ಹೋಗೋಣ, ನನ್ಗೆ 60 days ರಜಾ ಕೊಡುತ್ತಲ್ಲ, ಅವಾಗ ಅಲ್ಲಿಗೆ ಹೋಗೋಣ ಅಂತ ತುಂಬಾ ಹೇಳ್ತಾಳೆ. ನನ್ಗೂ ಮನ್ಸಲ್ಲಿ ಎಷ್ಟು ತುಂಬಾ ಒಳ್ಳೆ ಇದೆ ಆಲೋಚನೆ ಮಾತಾಜಿ, ಎಷ್ಟು ಒಳ್ಳೆ ಯೋಚನೆ. ಮಾತಿಗೆ ಬಾಯಿ ಸಕ್ಕರೆ ಹಾಕ್ಬೇಕು, ಸ್ವೀಟ್ ಮಾಡ್ಕೊಡ್ಬೇಕು ಮಗಳಿಗೆ. ನನಗೂನು ಮಾತಾಜಿ ಈಗ ಇಲ್ಲಿ ಗಂಟ್ಲು ಮಾತಾಡಕ್ಕಾಗಲ್ಲ, ಅಷ್ಟು ನನ್ಗ ಜೀವ ಇಲ್ಲಿಗ್ ಬಂದಂಗ ಆಗತ್ತೆ. ಅಂದ್ರೆ ನನಗ್ ಹೋಗ್ಬೇಕು ಅಂತ ಅಷ್ಟ ಆಸೆ ಆಗ್ತಾ ಇದೆ. ಆದ್ರೆ ಏನ್ ಮಾಡೋದು, ನಮ್ಮ ಮನೆಯವ್ರು ಯಾವಾಗ ಕೃಷ್ಣ ಯಾವಾಗ ರಾಧಾರಾಣಿ ಯಾವಾಗ ಕೃಪಾ ಮಾಡ್ತಾರ, ಸ್ವಲ್ಪ ಪ್ರೇ ಮಾಡಿ ಮಾತಾಜಿ. ತುಂಬಾ ಆಸೆ ಇದೆ ಒಂದ್ಸರಿ, ಇನ್ನೊಂದ್ಸರಿ ಹೋಗ್ ಬರ್ಬೇಕು ಅಂತ. ಅಂದ್ರೆ ಫಸ್ಟ್ ಟೈಮ್ ಹೋದಾಗ ನನ್ಗ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಸೆಕೆಂಡ್ ಟೈಮ್ ಹೋದಾಗ ಸುಮ್ನೆ ಹೋಗ್ ಬರ್ಬೇಕು ಅಂತ ಹೋಗ್ ಬಂದ್ವಿ ದೀಪಾವಳಿಗೆ. ಥರ್ಡ್ ಟೈಮ್ ಮಗಳ ಜೊತೆ ಹೋಗ್ ಬಂದ್ವಿ. ಅವಾಗ ರಶ್ ಇತ್ತು, ಯಾಕಂದ್ರೆ ಲಾಕ್ಡೌನ್ ಆದ್ಮೇಲೆ ನಾವು ಯಾವಾಗಂದ್ರೆ ಹೋಳಿ ಮಾಡ್ತಾರ, ಹೋಳಿ ಬಣ್ಣ ಆಡ್ತಾರಲ್ಲ, ಆ ಟೈಮಲ್ಲಿ ಹೋಗಿದಾಗ ತುಂಬಾ ರಶ್ ಇತ್ತು. ಅವಾಗೂನು ದರ್ಶನ ಸರಿಯಾಗಿ ಆಗ್ಲಿಲ್ಲ ನಮ್ಗೆ. ಅಂದ್ರೆ ಆಗ ರಶ್ ಹೋಗ್ಲಿಲ್ಲ ಸರಿಯಾಗಿ ಟೆಂಪಲ್ಗೆ. ಅದು ಈ ಸಲ ಅಂತೂ ನನಗೆ ಮನಸ್ಪೂರ್ವಕವಾಗಿ ಹೋಗಿ ಒಂದೊಂದು ಕ್ಷಣಾನು ಅನುಭವ ಮಾಡ್ಕೊಂಡ್ ಬರ್ಬೇಕು ಭಗವಂತಂದು ಅಲ್ಲಿ ಅಂತ ನನ್ಗೆ ಆಸೆ ಆಗ್ತಿದೆ. ಅವಳಿಗಂತೂ ಬರೀ ಎಲ್ರಿಗೋಸ್ಕರ ಪ್ರೇ ಮಾಡೋಣ. ನಿಶಾಂತ ಮಾತಾಜಿ ಕೋರಿಕೆ ನಮಗೂ ಎಲ್ರಿಗೂ ಇದೆ ಅಲ್ವಾ, ನಮ್ಮೆಲ್ಲರ ಮನ್ಸಲ್ಲೂ ಅದೇ ಕೋರಿಕೆ ಬರ್ಲಪ್ಪ, ನಾವೆಲ್ಲರೂ ವೃಂದಾವನ ಹೋಗಂಗಾಗ್ಲಿ ಅಲ್ವಾ. ಭಗವಂತ ರಾಧಾಕೃಷ್ಣನ ಲೀಲೆಗಳು, ನಿತ್ಯ ಲೀಲೆಗಳು ನಾವು ನೋಡೋದಾಗ್ಲಿ. ಇವಾಗೆಲ್ಲ ಕೆಲವು ಡಿವೋಟೀಸ್ ಹೋಗಿ ಬಂದಿದ್ದಾರೆ. ಇವಾಗ ಒಂದು ತೆಲುಗು ಗ್ರೂಪು ವೃಂದಾವನ್ ಹೋಗಿದ್ದಾರೆ. ಆಕ್ಚುಲಿ ನಮ್ಮ ಪ್ರಭುನು ಹೋಗಿದ್ದಾರೆ, ನಮ್ಮ ಪ್ರಭು ನನ್ನ ದೊಡ್ಡ ಮಗನೂ ಹೋಗಿದ್ದಾರೆ. ನನ್ನ ಚಿಕ್ಕವನಿಗೆ ಹುಷಾರಿಲ್ಲ, ನಾನು ಹೋಗಿಲ್ಲ. ಹಾಗಾಗಿ ಈಗ ಅವ್ರು ಬಂದ್ಮೇಲೆ ಒಂದು ಯಾತ್ರಾ ಮಾಡ್ತಾರೆ, ಒಂದು ವರ್ಚುವಲ್ ಯಾತ್ರಾ ಅಂತ ಮಾಡ್ಬಿಟ್ಟು ಅಲ್ಲಿ ಏನೇನ್ ನೋಡಿದ್ರು ಜಾಗಗಳು, ಓಕೆ, ಆ ಜಾಗಗಳ ಮಹಿಮೆ ಏನು ಎಲ್ಲ ಬಂದು ಒಂದ್ ಕ್ಲಾಸಲ್ಲಿ ವಿವರಣೆ ಕೊಡ್ತಾರೆ. ಒಂದು ಕಾಮನ್ ಕ್ಲಾಸ್ ಇರ್ತಾರೆ ಅನ್ಕೋತೀನಿ. ಕ್ಲಾಸಲ್ಲಿ ಆಗೋಣ, ನಾವೆಲ್ಲರೂ ವೃಂದಾವನ್ಗೆ ಹೋಗಿ ಬಂದಂಗೆ ಆಗತ್ತೆ. ಡೈಲಿ ಫೋನ್ ಮಾಡಿ ನಂಗೆ ತೋರಿಸ್ತಾರೆ ಒಂದೊಂದು ದೇವಸ್ಥಾನಗಳು. ಇವತ್ತು ಬೆಳಿಗ್ಗೆ ನಾನು ಒಂದು ದೇವಸ್ಥಾನ ನೋಡಿದೆ, ನಂಗೆ ತೋರಿಸಿದ್ರು ವಿಡಿಯೋ ಕಾಲ್ ಅಲ್ಲಿ. ಅಲ್ಲಿ ಬ್ರಹ್ಮದೇವರು ರಾಧಾಕೃಷ್ಣನ ಮದುವೆ ಮಾಡಿಸಿರೋ ಜಾಗ ಅದು. ಅದು ಬ್ರಹ್ಮಕುಂಡ ಅದೇನೋ ಇದೆ ಮಾತಾಜಿ. ಹೌದು, ಅದು ಮೊನ್ನೆ ಸ್ಟೋರಿ ಕೇಳಿದೀನಿ ಮಾತಾಜಿ ನಾನು. ಬಂದಿರವ ಫಾರೆಸ್ಟ್ ಅಲ್ಲೋ ಏನೋ ಆ ವೃಂದಾವನ 12 ಕಾಡುಗಳಿದೆ. ಒಂದು ಕಾಡಲ್ಲಿ ಬಾಂಡೀರ್ವನ್ ಮಾತಾಜಿ, ಬಾಂಡೀರ್ವನ್ ಅಲ್ಲಿ ರಾಧಾಕೃಷ್ಣಂಗ್ ಮದುವೆ ಮಾಡ್ತಾರೆ ಬ್ರಹ್ಮ ಬಂದು. ಪ್ರಪಂಚ ಗೊತ್ತಿಲ್ಲ, ಅದು ಸ್ವಲ್ಪ ಸೀಕ್ರೆಟ್ ಅದು. ಹೌದು. ಹಾಗೆ ಪ್ರೇ ಮಾಡಿ ಮಾತಾಜಿ ಪ್ಲೀಸ್. ನಾವೆಲ್ಲರೂ ಹರೇ ಕೃಷ್ಣ ಮಹಾಮಂತ್ರ. ಈ ಒಂದು ಕೋರಿಕೆ ನಮ್ಮೆಲ್ರಿಗೂ ಈಡೇರ್ಲಿ ಅನ್ನೋದಂಗೆ. ಓಕೆ, ಕೃಷ್ಣವೇಣಿಯಿಂದ ನಮ್ಗೆಲ್ರಿಗೂ ಈ ಕೋರಿಕೆ ಈಡೇರಂಗಾಗ್ಲಿ ಅಂತ. ಓಕೆ, ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ನಾವೆಲ್ಲ ಒಟ್ಟಿಗೆ ಕೂಡಿ ಹೋಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ಸುತ್ತೆ ನನ್ನ. ಹೋಗೋಣ್ರಿ ಮಾತಾಜಿ, ವೃಂದಾವನಕ್ಕೆ ಕೂಡಿ ಹೋಗೋಣ. ಚಿಕ್ಕ ಸಂಘ ಹೋದ್ರೆ ಲಾಭ ಸಿಗತ್ರಿ ಮಾತಾಜಿ. ಎಲ್ಲ ಒಟ್ಟಿಗೆ ಕೂಡಿ ಹೋಗೋಣ, ನಾವೆಲ್ಲ ಒಂದು ಪ್ಲಾನ್ ಮಾಡೋಣ. ಸಮ್ಮರ್ ಫ್ರೀ ಇರ್ತೀರಾ? ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಾರ್ಚ್ ಏಪ್ರಿಲ್ ಅವಾಗ ಒಂದ್ ಯಾತ್ರಾ ಮಾಡೋಣ. ನೋಡೋಣ, ನಾನು ಮಾತಾಡ್ತೀನಿ ಗೀತಾಗಿ ಅನ್ನೋ ತಂಡದ ಹತ್ರ. ಮಾತಾಜಿ ದ್ವಾರಕಾ ಮತ್ತೆ ಬೃಂದಾವನ್ 2 ಮಾಡಿ ಮಾತಾಜಿ, ಹೋಗೋಣ. ದ್ವಾರಕಾ ವೃಂದಾವನ್.
ನನಗೆ ಮಾತಾಜಿ ವೃಂದಾವನದಲ್ಲೇ ಮಾಯಾಪುರಿ. ಆನಂದ ಸಿಗ್ಬೇಕು ಅಲ್ಲಿ ಯಾರು ಮಾಯಾಪುರ ಹೇಳಿದ್ದು? ಹ್ಮ್. ಸುಶ್ಮಿತಾ ಮಾತಾಜಿನ? ಮಾತಾಜಿ ನಾವ್ 3 ತಿಂಗಳಿಗೆ Yes, 2 ಸತಿ ಮಾತಾಜಿ. ಹೋಗ್ತಿದ್ವಿ ಮಾತಾಜಿ ಮಾಯಾಪುರ್ಗೆ ಪುರಿ ಜಗನ್ನಾಥ್ಗೆ. ಛೇ, ಎಲ್ಲರೂ ನೋಡಿದಿರ ವೃಂದಾವನ? ಎಲ್ಲರೂ ಒಂದ್ಸರಿ ಹೋಗಿದ್ದೀರಾ ವೃಂದಾವನಿಗೆ? ಇಲ್ಲ ಮಾತಾಜಿ, ಹಾ ಇಲ್ಲ ಮಾತಾಜಿ. ಮಾತಾಜಿ, ನೋಡಿದೀವಿ ಮಾತಾಜಿ. ಟೈಮ್ ಹೋಗ್ಲೇಬೇಕು ವೃಂದಾವನ. ನಾವು ಹೋಗ್ತೀವಿ ನೋಡಿವ್ರಿ ಮಾತಾಜಿ. ಮಾತಾಜಿ. ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಹೋಗಿದ್ದಕ್ಕೇನೆ ಹೋಗ್ಬೇಕು ಅನಿಸುತ್ತೆ. ಅಯ್ಯೋ, ಅದು ವೃಂದಾವನ ತುಂಬಾ ಪವಿತ್ರ ಭೂಮಿ ಅದು. ಬೃಂದಾವನ್ ಮಾತ್ರ ವೃಂದಾವನ ಎಷ್ಟ್ ಕೃಷ್ಣಂದು ಸತಿ ಏನೋ ವಿಶೇಷ. ಹೋದ್ರೂ ಮೊನ್ನೆ ಸಾಕಾಗಲ್ಲ ಕಾರ್ತಿಕ್ ಮಾತಾಜಿ. ಮಾಸಿಗೆ ಹೋಗಿದ್ವಿ ಮಾತಾಜಿ. ಕಾರ್ತಿಕ. ಗೋವರ್ಧನ್ ಪರಿಕ್ರಮ ಮಾಡಿದ್ವಿ ಮಾತಾಜಿ. ಓ ಜಯ ರೇಣುಕಾ ಮಾತಾಜಿ, ಹರಿಬೋಲ್. ಸುಧಾ ಮೇರ್ವಾಡೆ ನಾನು. ಟಿವಿನಲ್ಲಿ ಯಾವ್ದಾದ್ರು ಒಂದು ವ್ಲಾಗ್, ಯಾರ್ದಾದ್ರು ವೃಂದಾವನಕ್ ಹೋಗಿದ್ ವ್ಲಾಗ್ ಇರುತ್ತಲ್ಲ ಮಾತಾಜಿ, ಯಾವ್ದಾದ್ರು ಒಂದು ಪ್ಲೇ ಮಾಡ್ತಾನೆ ಇರ್ತೀನಿ. ನಂಗೇನು ನಾನು ಅಲ್ಲಿಗೆ ಹೋಗ್ಬೇಕು ಹಂಗ ಅನ್ಸುತ್ತೆ ಅದನ್ನ ನೋಡಿದ ತಕ್ಷಣ. ಗೋವರ್ಧನ್ ಪರ್ವತ ಪರಿಕ್ರಮ ಅದೆಲ್ಲ ಇಷ್ಟ ಆಗುತ್ತೆ, ಯಾಕೋ ಹೋಗ್ಬೇಕು ಅಂತ. ಹೌದು. ನಾವು ದ್ವಾರಕಾ, ಆಮೇಲೆ ರುಕ್ಮಿಣಿ, ಗಿರ್ನಾರ ಆ ಕಡೆ ಎಲ್ಲಾ ಹೋಗಿ ಬಂದ್ರಿ. ಗಿರ್ನಾರ್ಗ್ ಹೋಗಿದ್ವಿ. ಗಿರ್ನಾರಿಗೂ ಹೋಗಿ ಬಂದ್ವಿ. ಮತ್ತ ರುಕ್ಮಿಣಿ ಟೆಂಪಲ್ ಹೋಗಿ ಬಂದ್ವಿ. ಈ ಕಡೆ ಎಲ್ಲ ಹೋಗಿ ಅಲ್ಲಿ ಬೃಂದಾವನ ಆ ಕಡೆ ಎಲ್ಲಾ ಹೋಗಿಲ್ಲ. ಈ ಸರಿ ಹೋದ್ರ ಮಗ ಹೇಳ್ಯಾನ್ರಿ ಬೃಂದಾವನ, ಮಥುರಾ, ಆಮೇಲೆ ಎಲ್ಲಾ ಕಡೆ ಹೋಗಿ ಬರೋಣ ಅಂತ ಹೇಳ್ಯಾರ. ಎಲ್ಲ ಡಿವೋಟಿಸ್ ಜೊತೆ ಹೋಗಿ ಬನ್ನಿ. ಡಿವೋಟಿಸ್ ಜೊತೆ ಹೋದ್ರೆ ಚೆನ್ನಾಗಿರತ್ತೆ ಯಾತ್ರಾ. ಹೌದ್ರಿ ಮಾತಾಜಿ. ನಾವ್ ಹೋದ್ರೆ ನಮ್ಗೆ ಹರೇ ಗೊತ್ತಾಗಲ್ಲ. ಕೃಷ್ಣ ಮಾತಾಜಿ. ಅಹೋಬಲಿ ಕರ್ಕೊಂಡ್ ಹೋಗ್ರಿ ಮಾತಾಜಿ. ಅಹೋಬಲಂ. ಅಹೋಬಲಂ. ನವನರಸಿಂಹ. ಅದು ಒಂದ್ಸಲ ಹೇಳ್ರಿ ಮಾತಾಜಿ. ಹೌದ್ರಿ, ತುಂಬಾ ಚೆನ್ನಾಗಿದೆ ಅಹೋಬಲ. ನನಗೆ ಬಹಳ ಇಷ್ಟ. ಅದು ಒಂದು ಹೋಗಿಲ್ರಿ ನಾನು, ಹಂಗಾಗಿ ಯಾರದೇ ಇಟ್ರ ಸ್ವಲ್ಪ ಹೋಗ್ಬೇಕಂತ ಹೇಳಿ ವಿಚಾರ. ಅಹೋಬಲಂ ತುಂಬಾ ಒಳ್ಳೆ ಜಾಗ. ಓಕೆ, ಸ್ಟಾಪ್ ಮಾಡೋಣ ಇಲ್ಲಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय। जगतगुरु श्रील प्रभुपाद की जय। श्रीमद् भगवत गीता की जय। हरे कृष्ण. ಎಸ್ ಮಾತಾಜಿ, ಮಾಯಾಪುರ ನನ್ನ ಹಾರ್ಟೇ ಅಲ್ಲಿದೆ ಮಾತಾಜಿ. ನಮ್ಮ ಗುರು ಮಹಾರಾಜ್ ಮಾಯಾಪುರ, ಹಾಗಾಗಿ ನನ್ನ ಹಾರ್ಟ್ ಅದು. ಮಾಯಾಪುರ ಬಿಡಕ್ಕೆ ಈಗ ನಾನದು ನವದ್ವೀಪ್ ಪರಿಕ್ರಮ ಅಂತ ಮಾಡ್ತಾರೆ ಮಾತಾಜಿ. ಐ ಡೋಂಟ್ ನೋ ಎಷ್ಟು ಜನ ಡಿವೋಟೀಸ್ ಹೋಗ್ತಾ ಇದಾರೆ. ಮೇ ಬಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಹೋಗ್ಬೋದು. ನವದ್ವೀಪ್ ಪರಿಕ್ರಮ ಅಂತ ಫೆಬ್ರವರಿ ಮಾಡ್ತಾರೆ. ನಮ್ಮ ಪ್ರಭು ರಿಜಿಸ್ಟರ್ ಮಾಡ್ಕೊತಾ ಇದ್ದಾರೆ. ನನ್ನ ಮಗನಿಗೆ ಎಕ್ಸಾಮ್ಸ್ ಇರುತ್ತೆ, ಫೈನಲ್ ಎಕ್ಸಾಮ್ಸ್ ನೋಡ್ತೀನಿ. ನಾನು ಯೋಚನೆ ಮಾಡ್ತೀನಿ ಚೂರು ಆ ಕಡೆ ಈ ಕಡೆ ಆದ್ರೂ ಹೋಗಿ ಬರೋಣ ಅಂತ. ನವದ್ವೀಪ್ ಮಂಡಲ್ ಪರಿಕ್ರಮ ಅಂದ್ರೆ ನವದ್ವೀಪಗಳದ್ದು ಪರಿಕ್ರಮ ಮಾಡಿಸ್ತಾರೆ. ನನ್ನ ಮಧ್ಯದಲ್ಲಿ ತುಂಬಾ ಇರತ್ತೆ ಕತೆ, ಲೀಲೆ, ಆಮೇಲೆ ಪಾಸ್ಟ್ ಟೈಮ್ಸು. ಅಲ್ಲೇ ಎಲ್ಲೋ ಒಂದು ದ್ವೀಪದಲ್ಲಿ ಉಳ್ಕೊಂಡು ಅಲ್ಲೇ ರಾತ್ರಿ ಅಲ್ಲೇ ಟೆಂಟ್ಗಳಲ್ಲಿ ಉಳ್ಕೊಂಡು ಅಲ್ಲೇ ಊಟ ತಿಂಡಿ ಅಲ್ಲೇ ಪ್ರಸಾದ ಆಗತ್ತೆ. ಹಂಗೆ ಅಲ್ಲಿಂದ ಹೋಗ್ತಾ ಇರ್ತೀವಿ ಹಂಗೆ ನವದ್ವೀಪ ಮಾತಾಜಿ ಮನೆ ಪೂರಿ ಪರಿಕ್ರಮ ಬಂದಿದ್ರ ಮಾತಾಜಿ? ನೀವು ಪರಿಕ್ರಮ ಬಂದಿರ್ಲಿಲ್ವಾ? ಯಾರೋ ಹಂಗಂದ್ರೆ ನಾವು ಹೋಗಿದ್ವಿ ಮೊನ್ನೆ. ಅವಾಗ ಅಂದ್ರು ಯಾರೋ ಮಾತಾಜಿ, ಪೂಜಾ ಮಾತಾಜಿ ಬಂದಿದ್ರು. ನಾನ್ ನೋಡ್ದೆ ಕೇಳೋಣ ಅನ್ಕೊಂಡು. ಇಲ್ಲ ಪೂರಿಗೆ ನಾನು ತುಂಬಾ ಮುಂಚೆ ಹೋಗಿದ್ದೆ. ಜಗನ್ನಾಥ್ ಪುರಿಗೆ ಫಸ್ಟ್ ಯಾತ್ರೆ ಮಾಡಿದ್ದೆ ಅಲ್ಲಿಗೆ. ಪರಿಕ್ರಮ ಇಲ್ಲ, ಸುಮ್ನೆ ಹೋಗಿದ್ರೆ. ಮೊದ್ಲಿಂದ ಆಯ್ತಾ ಮಾತಾಜಿ ಪರಿಕ್ರಮ? ಇವಾಗ ಸ್ಟಾರ್ಟ್ ಮಾಡ್ಕೊಂಡಿರೋದ ಮಾತಾಜಿ ಪರಿಕ್ರಮ? ಪೂರಿ ಪರಿಕ್ರಮ ನಾನು ಕೇಳಿದೆ. ನಾನು ವೃಂದಾವನ್ ಪರಿಕ್ರಮ ಕೇಳಿದ್ದೀನಿ. ಪುರಿ ಪರಿಕ್ರಮ ಮೇ ಬಿ ಇವಾಗ್ಲೇ ಬಂದಿರಬಹುದು. ಮಾಡಿರ್ಲಿಲ್ಲ. ಡಿವೋಟೀಸ್ ಯಾರು ಸ್ಟಾರ್ಟ್ ಮಾಡಿರ್ಬೋದು ಮಾತಾಜಿ. ಸ್ಟಾಪ್ ಮಾಡೋಣ. ಹರೇ ಕೃಷ್ಣ. ಎಲ್ಲರೂ ಮತ್ತೆ ನಾಳೆ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ ಎಲ್ಲರೂ ಮಾತಾಜಿ. ಹೊಸ ವರ್ಷಕ್ಕೆ ಏನ್ ಮಾಡ್ತೀರಾ ಅನ್ನೋದನ್ನ ಬರಿಬೇಕು. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ. ಸ್ಟಿಕ್ ಮಾಡ್ಕೋಬೇಕು ಮನೇಲಿ ಒಂದು ಪೇಪರ್ ಅಲ್ಲಿ, ಚಾರ್ಟ್ ಅಲ್ಲಿ. ಮಾತಾಜಿ ಜಪ ಸ್ಟಾರ್ಟ್ ಮಾಡ್ಲಾ ಮಾತಾಜಿ ನಾನು ಇವತ್ತಿಂದ? ಎಸ್ ಸುಜಾತಾ ಮಾತಾಜಿ ಪ್ಲೀಸ್. ಎಸ್ ಪ್ಲೀಸ್. ಸರಿ. ನೀವು 8:30 ಎಕ್ಸಾಕ್ಟ್ ಅಲ್ಲಿ ಲೀವ್ ಆಗ್ಬಿಡಿ ಮಾತಾಜಿ. ನೀವು ಎಲ್ಲೇ ಇದ್ರು ಅದು ತುಂಬಾ ಇಂಪಾರ್ಟೆಂಟ್ ಸರ್ವಿಸ್ ಅದು. ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಸೋ ಗ್ರೇಸ್ಫುಲಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಡಿವೋಟೀಸ್ ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ.